ಅರಿವಿನ ಕೊರತೆ ಇರುವ ಹೊಸಬರಿಗೆ ಇದು ಕಠಿಣ ಕಾರ್ಯವನಿಸಿತ್ತು. ಇದೇ ವೇಳೆಗೆ ಶ್ರೀ ಗುರುಗಳು ನಮ್ಮ ಗುಂಪಿಗೆ ತಮ್ಮ ಆಳವಾದ ಅರಿವಿನ ಅನುಭವವನ್ನ ನಮಗೆ ದಯಪಾಲಿಸಲು ಬಂದದ್ದು ನಮ್ಮೆಲ್ಲರ ಸುಕೃತವೇ ಸರಿ. ಅದರಂತೆ 5ನೇ ದಿನವಾದ ಇಂದು ಅಷ್ಟಾವರಣದಲ್ಲಿ ಪ್ರಸಾದ ತತ್ವದ ಜ್ಞಾನ ಪ್ರಸಾದವನ್ನ ನಮಗೆಲ್ಲ ಎಡೆ ಮಾಡಲಿದ್ದಾರೆ. ನಮ್ಮೆಲ್ಲರ ಪರವಾಗಿ ಗುರುಗಳ ಶ್ರೀಪಾದಗಳಲ್ಲಿ ಅನಂತ ಶರಣು ಶರಣಾರ್ಥಿಗಳನ್ನ ಸಮರ್ಪಿಸುತ್ತೇನೆ. ಶರಣು ಶರಣಾರ್ಥಿಗಳಪ್ಪರೇ, ಶರಣು ಶರಣಾರ್ಥಿಗಳು. ಆರಂಭ ಮಾಡಿ. ಪ್ರಾರಂಭ ಮಾಡೋದು ಮಾಡ್ರಿ ಅಪ್ಪ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಥಮದಲ್ಲಿ ವಿಶ್ವಗುರು ಬಸವೇಶ್ವರರನ್ನ ಹಾಗೂ ಎಲ್ಲ ಬಸವಾದಿ ಪ್ರಮುಖರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ಇಂದು ಅಷ್ಟಾವರಣಗಳಲ್ಲಿ 5ನೇ ಅಂಗವಾದಂತಹ ಪ್ರಸಾದ ತತ್ವವನ್ನ ಕುರಿತು ಚಿಂತನೆಯನ್ನ ಆರಂಭಿಸೋಣ. ಗುರು ಲಿಂಗ ಜಂಗಮ ಪಾದೋದಕ ಸ್ವರೂಪಗಳು ಕ್ರಮವಾಗಿ ಸೂರ್ಯ ತತ್ವವನ್ನ, ಆತ್ಮತತ್ವವನ್ನ, ಚಂದ್ರ ತತ್ವವನ್ನ ಮತ್ತೆ ಜಲತತ್ವವನ್ನ, ಹಂಗೇನೆ ಪ್ರಸಾದ ಪೃಥ್ವಿ ತತ್ವವನ್ನ ಸಂಕೇತಿಸುತ್ತೆ, ನಿರ್ದೇಶಿಸುತ್ತೆ. ಬಹಿರಂಗದಲ್ಲಿ ಅಷ್ಟಾವರಣಗಳಲ್ಲಿ ಆಚಾರ ಸ್ವರೂಪವಾದಂತಹ ಪ್ರಸಾದ ತತ್ವ ಆದ್ರೆ, ಅಂತರಂಗದಲ್ಲಿ ಇನ್ನು ಬ್ರಹ್ಮಾಂಡದಲ್ಲಿ ಪೃಥ್ವಿಯೇ ಪ್ರಸಾದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಸಕಲ ಜೀವಜಾಲಗಳಿಗೆ, ಸಕಲ ಜೀವಜಾಲಗಳ ಸಂತೃಪ್ತಿಗೆ. ಕೇಳಿಸ್ತಾ ಇಲ್ವಾ? ಹಲೋ, ಕೇಳಿಸಿದೆ. ಸಕಲ ಜೀವಜಾಲಗಳ ಸಂತೃಪ್ತಿಗೆ ಅನ್ನಾಹಾರವನ್ನ ಒದಗಿಸುವಂತಹ, ಅಡೆದು ಕೊಡುವಂತಹ ಪೃಥ್ವಿಯೇ ಬ್ರಹ್ಮಾಂಡದಲ್ಲಿ ಪ್ರಸಾದ ಅಂತ. ಆ ಪೃಥ್ವಿ ತತ್ವ ಸಂಬಂಧವಾದಂಥದ್ದು ನಾಸಿಕದಲ್ಲಿ ಪ್ರಸಾದ ಸಂಬಂಧ ಅಂತಾರೆ ಈ ತನುವಿನಲ್ಲಿ. ಯಾಕೆಂದ್ರೆ ಪೃಥ್ವಿ ಗಂಧಗುಣ ಸಂಬಂಧವಾದದ್ದು, ಗಂಧದ ವ್ಯವಹಾರದ ಕ್ಷೇತ್ರ ನಾಸಿಕ. ಹೀಗೆ ಆಂತರಿಕವಾಗಿ ಪ್ರಸನ್ನತೆಯೇ ಪ್ರಸಾದ ಅಂತ ಹೇಳಿದ್ರು ಕೂಡ, ಯಾಕೆ ಒಬ್ರು ನಮ್ಮ ಆದೈನವ್ರು ಹೇಳ್ತಾರೆ, ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾತ್ಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ. ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯೇ ಪ್ರಸಾದ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾದ್ರೆ, ಆಂತರಿಕವಾಗಿ ಪ್ರಸಾದವೇ ಆತ್ಯಂತಿಕವಾದಂತಹ ಸ್ಥಿತಿ. ಯಾಕೆಂದ್ರೆ ಪ್ರಸನ್ನತೆ ಎಂದೆಂದಿಗೂ ಕಳಂಕವನ್ನೇ ಒದ್ದಲಾರದಂತಹ ಸ್ಥಿತಿ, ಅದು ಪ್ರಸನ್ನತೆ ಅಂತಕ್ಕಂಥದ್ದು. ಅಂತಹ ಪ್ರಸನ್ನತೆಯೇ ಆಂತರಿಕವಾಗಿ ಅದು ಪ್ರಸಾದ. ಆದರೂ ಕೂಡ ಅಂತರಂಗದ ಜ್ಞಾನಕ್ಕೆ ಬಹಿರಂಗದ ಕ್ರಿಯೆ ಇಲ್ಲದೆ ಅದು ವ್ಯಕ್ತವಾಗದು, ಪ್ರಕಟವಾಗದು, ಅನುಭವಕ್ಕೆ ಬಾರದು. ಈ ದೃಷ್ಟಿಯಿಂದ ಬಹಿರಂಗದಲ್ಲಿ ಪ್ರಸಾದ ತತ್ವದ ಆಚರಣೆ ಏನು, ಭೌತಿಕ ಪ್ರಕೃತಿಮಯವಾದಂತಹ ಅನ್ನ ಪಾನಾದಿಗಳನ್ನ ಕೊಂಡು ಸಕಲ ಜೀವರಾಶಿಗಳು ಬದುಕನ್ನ ಸಾಗಿಸುವಂಥದ್ದು ಸಹಜ. ಅಂತಹ ಭೌತಿಕ ಅನ್ನದಲ್ಲಿ ಪ್ರಕೃತಿಯ ದೋಷಗಳು ಇದೆ ಅಂತ ಇರುವಂತಹ ಕಾರಣಕ್ಕಾಗಿ ನಮ್ಮವರು ಅಂದ್ರೆ ಶರಣರು ಕೇವಲ ಉಂಡು ತಿಂದು ಕುಡಿದುದು ಬದುಕಲ್ಲ, ಅದನ್ನ ಸಂಸ್ಕಾರಯುಕ್ತವಾಗಿ ಆಚರಿಸ್ಬೇಕು. ಹಂಗಾಗಿ ಅದನ್ನ ಪ್ರಸಾದ ಅಂತ ಕರೆದಿದ್ದಾರೆ. ಅಂತಹ ಪ್ರಸಾದವನ್ನ ಯಾವ ರೀತಿಯಾಗಿ ಆಚರಿಸಬೇಕು, ಅಂತಹ ಪ್ರಸಾದ ತತ್ವವನ್ನ. ಪ್ರಸಾದ ಉಂಡದ್ದು ಕುಡಿದದ್ದೇ ಪ್ರಸಾದವೇ, ಅಥವಾ ಪ್ರಸನ್ನತೆಯೇ ಪ್ರಸಾದವೇ,
ಅಥವಾ ಭೂಮಿಯೇ ಪ್ರಸಾದವೇ, ಅಥವಾ ತಾನೇ ಪ್ರಸಾದವೇ, ಅಥವಾ ಆ ಪರಾತ್ಪರ ವಸ್ತುವಿನ ಕೊಡುಗೆಯಾಗಿ ಬಂದಂತಹ ಸಮಗ್ರ ಸೃಷ್ಟಿಯೇ ಪ್ರಸಾದವೇ. ಇವೆಲ್ಲವೂ ಪ್ರಸಾದ ಸ್ವರೂಪವೇ ಆದ್ರೂ ಕೂಡ ಆ ಪ್ರಸಾದ ತತ್ವದ ಬಹಿರಂಗದ ಆಚರಣೆ ಯಾವ ಸ್ವರೂಪದಲ್ಲಿದೆ ಅಂತಕ್ಕಂಥದ್ದನ್ನ ನಾವೀಗ ಅವಲೋಕನ ಮಾಡಬೇಕು. ದೀಕ್ಷೆಯನ್ನು ಗುರುವಿನಿಂದ ಪಡೆದು ಲಿಂಗವ ಧರಿಸಲು ಆ ಕ್ಷಣದಳು ಈ ಜಡಾಂಗ ಶುದ್ಧ ಪ್ರಸಾದ. ಪ್ರತ್ಯಕ್ಷವಾದ ಇಷ್ಟಲಿಂಗದ ಶಿಕ್ಷೆಯಿಂದೆ ಮನ ಸಿದ್ಧ ಪ್ರಸಾದಬಹುದು. ಮೋಕ್ಷವನ್ನು ಜಂಗಮದೊಳು ಅಂಗೀಕರಿಸೇ ಭಾವ ಸಾಕ್ಷಾತ್ ಪ್ರಸಿದ್ಧ ಪ್ರಸಾದಬಹುದು. ಇದು ನಿಶ್ಚಯ. ದೀಕ್ಷೆ ಶಿಕ್ಷೆಯು ಮೋಕ್ಷದಿಂ ಭಕ್ತನ ಅಂಗ ಮನ ಭಾವ ಪ್ರಸಾದಮಯವು. ಇದು ಮೈಲಾರ ಶರಣರ ಷಟ್ಪದಿ. ಇಲ್ಲಿ ಪ್ರಸಾದ ಅಂದ್ರೆ ಗುರುಲಿಂಗ ಜಂಗಮಕ್ಕೆ ಅರ್ಪಣೆಯಾಗಿ ಮಿಕ್ಕಿದ್ದು, ಅರ್ಪಣೆಯಾಗಿ ಉಳಿದಿದ್ದು. ಯಾವುದು ಅರ್ಪಿಸ್ತೀವೋ ಅದು ಮಾತ್ರ ಪ್ರಸಾದ ಆಗುತ್ತೆ. ಮತ್ತೆ ಯಾವುದು ಪ್ರಸಾದ ಸ್ವರೂಪವೋ ಅಂತಹ ಪ್ರಸಾದ ಸ್ವರೂಪವನ್ನ ಪದಾರ್ಥಗಳು ಮುಟ್ಟಿದಾಗ ಪ್ರಸಾದ ಸ್ವರೂಪವಾಗಿ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಯಾಕೆಂದ್ರೆ ಪ್ರಸಾದ ತತ್ವದ ಆಚರಣೆಯನ್ನ ಮಾಡಬೇಕು ಅಂದಾಗ ಪ್ರಸಾದ ಸ್ವರೂಪ ತಾನಾಗಿರ್ಬೇಕು. ಆ ಪ್ರಸಾದ ಸ್ವರೂಪ ತಾನಾಗದ ಹೊರತು ತಾನು ಪ್ರಸಾದ ತತ್ವದ ಆಚರಣೆಗೆ ಅರ್ಹನಲ್ಲ, ಸಮರ್ಥನಲ್ಲ. ಯಾಕೆ ಅಂದ್ರೆ ತನ್ನನ್ನ ಮುಟ್ಟಿದ್ದೆಲ್ಲ ಪ್ರಸಾದ ಆಗಬೇಕು ಅಂದ್ರೆ ತಾನು ಪ್ರಸಾದ ಆಗಬೇಕು. ಇದು ಪ್ರಸಾದದ ನಿರ್ಣಯ. ಅದಕ್ಕಾಗಿ ತಾನು ಪ್ರಸಾದ ಅಂತಕ್ಕಂಥ ನಿರ್ಣಯ ನಮಗೆ ಆ ನಿಶ್ಚಯ ನೆಲೆಗೊಳ್ಳಬೇಕು, ಅಚಲವಾಗಿ ನೆಲೆಗೊಳ್ಳಬೇಕು. ಯಾವ ಕ್ಷಣದಿಂದ ತಾನು ಪ್ರಸಾದ? ದೀಕ್ಷೆಯನ್ನ ಗುರುವಿನಿಂದ ಎಂದು ಪಡೆದನು, ಮೋಕ್ಷಾರ್ಥಿಯಾಗಿ ಹೋಗಿ ದೀಕ್ಷೆಯನ್ನ ಗುರುವಿನಿಂದ ಎಂದು ಪಡೆದನು, ಆ ಗುರುವಿನ ಅನುಗ್ರಹದಿಂದ ದೀಕ್ಷೆ ನನಗೆ ಸಿಕ್ಕಿ ಆ ದೀಕ್ಷೆಯ ಒಂದು ಭಾಗವಾಗಿ ಇಷ್ಟಲಿಂಗವನ್ನ ಈ ಜಡಾಂಗದ ಮೇಲೆ ಧರಿಸಿದ ಕ್ಷಣ ಏನು ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ ಅಂತಕ್ಕಂಥ ಪಂಚಭೂತಾತ್ಮಕವಾದಂತಹ ಜಡಾಂಗದ ಮೇಲೆ ಇಷ್ಟಲಿಂಗವನ್ನ ಗುರು ಕಾರುಣ್ಯದಿಂದ ಒದಗಿದಂತಹ ಇಷ್ಟಲಿಂಗವನ್ನ ಈ ಸ್ಥೂಲ ದೇಹದ ಮೇಲೆ ಧರಿಸಿದ ಕ್ಷಣದಲ್ಲಿ ಆ ತನು ಮೊದಲು ಆ ಕ್ಷಣದಿಂದಲೇ ಅದು ತನ್ನ ಪೂರ್ವ ಪ್ರಕೃತಿಯನ್ನ ಕಳೆದು ಅದು ಶುದ್ಧ ಪ್ರಸಾದವಾಗಿ ಪರಿವರ್ತನೆಯನ್ನ ಹೊಂದಿ ತನ್ನ ತನುವೇ ಈಗ ಶುದ್ಧ ಪ್ರಸಾದ ಅಂತಕ್ಕಂಥ ಭಾವ ಗಟ್ಟಿಯಾಗಬೇಕು. ಪ್ರತ್ಯಕ್ಷವಾದ ಇಷ್ಟಲಿಂಗದ ಶಿಕ್ಷೆಯಿಂದೇ ಮನಸ್ಸಿದ್ಧ ಪ್ರಸಾದ. ಏನು ಅವ್ಯಕ್ತವಾದಂತಹ ಪರವಸ್ತು, ನಿರಾಕಾರವಾದಂತಹ ಪರವಸ್ತು ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಅದು ಕಳೆ ಹುಟ್ಟಿ ಅದೀಗ ಕರಸ್ಥಲಕ್ಕೆ ಕಂಗಳ ನೋಟಕ್ಕೆ ಹಿಂಬಾಗುವಂತೆ ಪ್ರತ್ಯಕ್ಷವಾಗಿ ಕರತಲಾಮಳಕವಾಗಿ ಕಾಣಲ್ಪಡ್ತಾ ಇದೆ. ಈ ಲಿಂಗದ ನೆನಪನ್ನ ಹೊರತುಪಡಿಸಿ ಮನಸ್ಸಿಗೆ ಮತ್ತೊಂದು ನೆನ ಇಲ್ಲ. ಮನಸ್ಸಿಗೆ ಇಂದ್ರಿಯಗಳ ಬಳಿ ಬಿಡದು ಕೀಳುಗೊಂಡು ಸುಳಿದು ಬಹಿರ್ಮುಖನಾಗಿ ಪ್ರಪಂಚಿಯಾಗಿ ವಿಷಯದಾಹಿಯಾಗಿ ವ್ಯವಹರಿಸುವಂತಹ ಸ್ವೇಚ್ಛೆ ಇಲ್ಲ. ಇದು ಗುರುವಿನ ಆಜ್ಞೆ. ಈ ರೀತಿಯಾದಂತಹ ಮನಸ್ಸು ಲಿಂಗಾಲಯವಾಗಿದೆಯೇ ಹೊರತು ಮತ್ತೊಂದಕ್ಕಲ್ಲೇ ಆಶ್ರಯವಿಲ್ಲ. ಈ ಕಾರಣದಿಂದ ಆ ಮನಸ್ಸು ಮಂತ್ರವನ್ನಲ್ಲದೆ ಮತ್ತೊಂದು ನೆನೆಯುವಂತಿಲ್ಲ. ಈ ರೀತಿಯಾದಂತಹ ಮನಸ್ಸೇ ಸಿದ್ಧ ಪ್ರಸಾದ. ಅಲ್ಲಿ ತನ್ನ ತನು ತನ್ನ ಮನಸ್ಸು ಆ ದೀಕ್ಷೆಯ ಪರಿಣಾಮದಿಂದ, ಕ್ರಿಯಾ ದೀಕ್ಷೆಯ ಪರಿಣಾಮದಿಂದ ಅವನು ಶುದ್ಧ ಪ್ರಸಾದವಾದ್ರೆ, ಜ್ಞಾನ ದೀಕ್ಷೆಯ ಅಥವಾ ಮಂತ್ರ ದೀಕ್ಷೆಯ ಪ್ರಭಾವದಿಂದ
ಮನಸ್ಸು ಸಿದ್ಧ ಪ್ರಸಾದ. ಮೋಕ್ಷವನ್ನು ಜಂಗಮದಳು ಅಂಗೀಕರಿಸೆ ಭಾವ ಸಾಕ್ಷಾತ್ ಪ್ರಸಿದ್ಧ ಪ್ರಸಾದಬಹುದು. ಯಾಕೆ ಆ ಗುರು, ಆ ಲಿಂಗ, ಆ ಜಂಗಮ ಅಂತಕ್ಕಂಥವು ಕ್ರಿಯಾರ್ಥ ಭೇದವುಳ್ಳವಾದವೇ ಹೊರತು ಅಲ್ಲಿ ವಸ್ತು ಭೇದ ಇಲ್ಲ ಅಂತಕ್ಕಂಥದ್ದನ್ನ ನಾವು ಹಿಂದೆ ತಿಳಿದಿದ್ದೀವಿ. ಇಲ್ಲಿ ಗುರುವಿನಿಂದ ತನು ಶುದ್ಧ ಪ್ರಸಾದ ಆಯ್ತು, ಲಿಂಗದಿಂದ ಮನ ಸಿದ್ಧ ಪ್ರಸಾದ ಆಯ್ತು, ಜಂಗಮದಿಂದ ಭಾವ ಪ್ರಸಿದ್ಧ ಪ್ರಸಾದ ಆಗ್ತಾ ಇದೆ. ಯಾಕೆಂದ್ರೆ ಜಂಗಮದಲ್ಲಿ ಅಂಗೀಕರಿಸಿದ್ದು ಮೋಕ್ಷ, ಗುರುವಿನಲ್ಲಿ ಅಂಗೀಕರಿಸಿದ್ದು ದೀಕ್ಷೆ, ಲಿಂಗದಲ್ಲಿ ಅಂಗೀಕರಿಸಿದ್ದು ಶಿಕ್ಷೆ. ಅವೆರಡರ ಪರಿಣಾಮವಾದಂತಹ ಮೋಕ್ಷ ಇಲ್ಲಿ ಜಂಗಮದಲ್ಲಿ. ಅಂದ್ರೆ ಏನು, ಭವ ಪ್ರಪಂಚದಿಂದ ಆತ್ಮನನ್ನ ಬಿಡುಗಡೆ ಹೊಂದಿಸುವಂತಹ ಆ ಪರಮಾನುಭಾವ ಲಭಿಸಿದ್ದು ಜಂಗಮದಲ್ಲಿ. ಆ ಪರಮಾನುಭಾವದ ಪರಿಣಾಮವಾಗಿ ಭಾವ ಭ್ರಮೆಯನ್ನ ಕಳೆದು ಅದು ಸತ್ಯ ಸದ್ಭಾವವಾಗಿ ನೆಲೆಗೊಂಡು ಅದಕ್ಕೆ ಭವ ಪ್ರಪಂಚದ ಒದ್ದಿಗೆ ಆಗ್ಲಿ ವಾಸನೆಗಳಾಗ್ಲಿ ಇಲ್ಲದಂತೆ ಆದಂತಹ ಭಾವದ ಪರಿ ಈಗ ಪ್ರಸಿದ್ಧ ಪ್ರಸಾದ. ಇದನ್ನ ಮುಮುಕ್ಷು ಅಚಲವಾಗಿ ನಿರ್ಣಯಿಸಬೇಕು, ನಿಶ್ಚಯಿಸಬೇಕು. ಈ ಭಾವ ಮತ್ತೆಂದೂ ಕೂಡ ಓಸರಿಸಬಾರದು. ಈ ಪ್ರಕಾರದ ದೀಕ್ಷೆ, ಶಿಕ್ಷೆ, ಮೋಕ್ಷಗಳನ್ನ ಗುರು, ಲಿಂಗ, ಜಂಗಮ ಸ್ವರೂಪಗಳಲ್ಲಿ ಅಂಗೀಕರಿಸಿದಂತಹ ಭಕ್ತ, ಆ ಭಕ್ತ ತಾನೇ ಈಗ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ ಸ್ವರೂಪ ಅಂತಕ್ಕಂಥದ್ದನ್ನ ತಿಳಿಬೇಕು. ಯಾಕೆಂದ್ರೆ ಆಚಾರ ಮಾರ್ಗದಲ್ಲಿ, ಪ್ರಸಾದ ತತ್ವದ ಆಚಾರ ಮಾರ್ಗದಲ್ಲಿ ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ ಅಂತಕ್ಕಂಥದ್ದಾಗ್ಲಿ, ಶುದ್ಧ ಸಿದ್ಧ ಪ್ರಸಿದ್ಧ ಅಂತಕ್ಕಂಥದ್ದಾಗ್ಲಿ ಬೇರೆ ಇಲ್ಲ. ಹಾಗಾಗಿ ಗುರುವಿಗೆ ತನು ಮನ ಭಾವಗಳನ್ನ ಅರ್ಪಿಸಿದ ಮೇಲೆ ತನ್ನ ತನು ಶುದ್ಧ ಪ್ರಸಾದ ಆಯ್ತು, ತನ್ನ ಮನ ಸಿದ್ಧ ಪ್ರಸಾದ ಆಯ್ತು, ತನ್ನ ಭಾವ ಪ್ರಸಿದ್ಧ ಪ್ರಸಾದ ಆಯ್ತು. ಅಂದ್ರೆ ತನು ಗುರು ಪ್ರಸಾದ ಆಯ್ತು, ಮನ ಲಿಂಗ ಪ್ರಸಾದ ಆಯ್ತು, ಭಾವ ಜಂಗಮ ಪ್ರಸಾದ ಆಯ್ತು. ಹಿಂಗೆ ಭಕ್ತನ ಅಂಗ, ಮನ, ಭಾವ ಇವೇ ಈಗ ಪ್ರಸಾದಮಯವಾಗಿದ್ದಾವೆ ಅಂತಕ್ಕಂಥದ್ದನ್ನ ಮುಮುಕ್ಷುವಾದಂಥವನು ನಿಶ್ಚಯಿಸಬೇಕು. ಯಾಕೆ ಅಂದ್ರೆ ವೇದಾದೀಕ್ಷೆಯಿಂದ ಭಾವದ ಭ್ರಮೆ ಕಳೆದು ಅಲ್ಲಿ ಭಾವಲಿಂಗ ಸಂಬಂಧಿಯಾಗಿ ಭಾವ ಭ್ರಮೆ ಕಳೆದದ್ದು ಕಾರಣಕ್ಕಾಗಿ ಅದು ಪ್ರಸಿದ್ಧ ಪ್ರಸಾದ. ಮಂತ್ರ ದೀಕ್ಷೆಯಿಂದ ಮನಸ್ಸಿನ ಮಾಯವನ್ನ ಕಳೆದು ಮನ ಮಂತ್ರಮಯವಾದದ್ದು, ಅಲ್ಲಿ ಸೂಕ್ಷ್ಮತನುವಿನ ಮೇಲೆ ಪ್ರಾಣಲಿಂಗ ಸಂಬಂಧವಾದದ್ದು. ಈ ಸ್ಥಿತಿ ಸ್ಥಿರಗೊಂಡಂತಹ ಪರಿಯೇ ಮನಸ್ಸು ಸಿದ್ಧ ಪ್ರಸಾದವಾದದ್ದು. ಆ ಮಂತ್ರ ಸ್ವರೂಪವನ್ನೇ ಗುರು ಸಾಕಾರಗೊಳಿಸಿ ಕರಸ್ಥಲಕ್ಕೆ ಕೊಟ್ಟು ಅಂಗದ ಮೇಲೆ ಆಯತ ಮಾಡಿದಂತಹ ಕಾರಣಕ್ಕಾಗಿ ತನು ಶುದ್ಧ ಪ್ರಸಾದ ಆಯಿತು. ಹಿಂಗೆ ಶುದ್ಧ ಸಿದ್ಧ ಪ್ರಸಿದ್ಧ ಅಂತಕ್ಕಂಥ ತ್ರಿವಿಧ ಪ್ರಸಾದಗಳ ಸ್ವರೂಪ ಈಗ ತಾನೇ ಇದೆ ನಿಂತಕ್ಕಂಥದ್ದನ್ನ ಈ ಭಾವದಿಂದ ನಿಶ್ಚಯಿಸಬೇಕು. ಮತ್ತೆ ಆ ಪ್ರಸಾದವೇ ನಾನು ಅಂತ ತಿಳಿದ ಮೇಲೆ ಚಾರು ಸದ್ಭಕ್ತಿಗೆ ಪ್ರಸಾದ ಜನನ ಸ್ಥಾನ, ಧೀರ ಪ್ರಸಾದಕ್ಕೆ ಭಕ್ತಿ ಜನನ ಸ್ಥಾನ. ಈ ರೀತಿಯಿಂದೇ ಸದ್ಭಕ್ತಿ ಪ್ರಸಾದಕ್ಕೆ ಬೀಜವೃಕ್ಷ ನ್ಯಾಯವು ಧಾರುಣಿಯೊಳು ಅವತರಿಸಿ ಬಂದ ಗುರು ಲಿಂಗ ಚರ ಮೂರಕ್ಕೆ ಮೂಲ ಚೈತನ್ಯ ಚಿತ್ಕಳೆಯಾಗಿ ತೋರುತಿಹ ಭಕ್ತಿ ಪ್ರಸಾದವನ್ನು ಭೋಗಿಸುವ ಶರಣನೇ ಸಂತೃಪ್ತನು. ಬಸವಣ್ಣವರು ಒಂದ್ ಕಡೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜವನ್ನು ಕುರಿಸಿ ಲಿಂಗವೆಂಬ ಎಲೆಯಾಯಿತು, ಲಿಂಗವೆಂಬ ಎಲೆಯ ಮೇಲೆ ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು. ನಿಷ್ಪತ್ತಿ ಎಂಬ ಹಣ್ಣು ತೊಟ್ಟು ಕಳಚಿ ಬೀಳುವಲ್ಲಿ ಕೂಡಲ ಸಂಗಮ ದೇವ ತನಗೆ ಬೇಕೆಂದೆತ್ತಿಕೊಂಡ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಪ್ರಸಾದ ನಾನು ಅಂತ ನಿರ್ಣಯಿಸಿದಂತಹ ಮೋಕ್ಷ, ಈ ಪ್ರಸಾದದ ಉಗಮ ಸ್ಥಾನ ಯಾವುದು? ಭಕ್ತಿ. ಭಕ್ತಿಗೆ ಉಗಮ ಸ್ಥಾನ ಯಾವುದು? ಪ್ರಸಾದ ಅಂತಕ್ಕಂಥದ್ದನ್ನ ನಿರ್ಣಯಿಸಬೇಕು. ಚಾರು ಸದ್ಭಕ್ತಿಗೆ ಅಂದ್ರೆ ಶ್ರೇಷ್ಠವಾದಂತಹ ಭಕ್ತಿಗೆ ಪ್ರಸಾದವೇ ಜನನ ಸ್ಥಾನ. ಈಗ ಹಿಂದೆ ಎಲ್ಲ ನಿರ್ಣಯಿಸಿದಂತೆ ಪ್ರಸಾದ ಅಂತಕ್ಕಂಥದ್ದು ಯಾವುದು? ಪರಮ ಪ್ರಸನ್ನತೆ, ಅದು ಪರಾತ್ಪರ, ಅದು ಪರಿಪೂರ್ಣ, ಅದು ಪರಮಾನಂದ ಅಂತಕ್ಕಂಥದನ್ನ ನಾವು ಪ್ರಸಾದ ಅಂದ್ರೆ ತಿಳಿದಿದ್ದೀವಿ.
ಅಂತಹ ಪರಿಪೂರ್ಣ ವಸ್ತುವಿನೊಳಗಿಂದ ಭಕ್ತಿ ಒಗಿತು. ಇಲ್ಲಿ ಪೂಜಕ ಲೀಲೆಯ ಉದ್ದೇಶವನ್ನ ಹಿಡಿದು ಆ ಪರಾತ್ಪರ ವಸ್ತುವಿನ ಗರ್ಭದಿಂದಲೇ ಒಗೆದಿದ್ದು ಭಕ್ತಿ. ಮತ್ತೆ ಆ ಭಕ್ತಿಯನ್ನ ಸಾಧಿಸಿ ಮುಟ್ಟುವಂತಹ ಆತ್ಯಂತಿಕ ಸ್ಥಿತಿ ಅದು ಮುಕ್ತಿ. ಮುಕ್ತಿ ಅಂತಕ್ಕಂಥದ್ದು ಪರಿಪೂರ್ಣ ಸ್ಥಿತಿ. ಆ ಪರಿಪೂರ್ಣ ಸ್ಥಿತಿ ಒಳಗಿಂದ ಹುಟ್ಟಿದ್ದೇ ಭಕ್ತಿ. ಮತ್ತೆ ಆ ಭಕ್ತಿಯನ್ನ ಹಿಡಿದು ಕೊನೆ ಮುಟ್ಟಿದ್ದಾದ್ರೆ ಅಲ್ಲಿ ಮುಕ್ತಿ. ಯಾಕೆಂದ್ರೆ ಭಕ್ತಿ ಎಂಬುದೇ ಬೀಜ, ಮುಕ್ತಿ ಎಂಬುದೇ ಫಲವು. ಯುಕ್ತಿಂ ವೃಕ್ಷವೇರಿದೆಗೆ ಇಹದಲ್ಲಿ ಮುಕ್ತಿಯುಂಟೆಂದ ಸರ್ವಜ್ಞ ಅಂತಕ್ಕಂಥ ಮಾತು ಹೇಳ್ತಾರೆ. ಆ ಕಾರಣದಿಂದ ಇಲ್ಲಿ ಧಾರುಣಿಯೊಳು ಅವತರಿಸಿ ಬಂದಂತಹ, ಹೆಂಗೆ ಭಕ್ತಿಗೆ ಮೂಲ ಮುಕ್ತಿ, ಮುಕ್ತಿ ಅಂದ್ರೆ ಪ್ರಸಾದ, ಪ್ರಸಾದವೇ ಮುಕ್ತಿಯ ತಾಣ. ಇದು ನಿರ್ಣಯ ಇರಲಿ. ಮುಕ್ತಿಯ ತಾಣವೇ ಪ್ರಸಾದ. ಆ ಪ್ರಸಾದದ ಗರ್ಭದಿಂದ ಜನಿಸಿದ್ದೇ ಸಹಜ ಸದ್ಭಕ್ತಿ. ಆ ಸಹಜ ಸದ್ಭಕ್ತಿಯನ್ನ ಹಿಡಿದು ಸಾಧಿಸಿದಾಗ ಉಂಟಾದ ಪರಿಣಾಮವೇ ಮತ್ತೆ ಮುಕ್ತಿ ಅಥವಾ ಪ್ರಸಾದ. ಈ ರೀತಿಯಿಂದ ಸದ್ಭಕ್ತಿ ಪ್ರಸಾದಕ್ಕೆ ಬೀಜ ವೃಕ್ಷ ನ್ಯಾಯವು. ಇವು ಯಾವುದು ಅಂತ್ಯ ಅನ್ನಂಗಿಲ್ಲ, ಯಾವುದು ಆದಿ ಅನ್ನಂಗಿಲ್ಲ. ಇಲ್ಲಿ ಕಡೆ ಮೊದಲು ಅಂತಕ್ಕಂಥದ್ದು ಭಕ್ತಿ ಮತ್ತೆ ಪ್ರಸಾದದ ಮಧ್ಯೆ ಇಲ್ಲ. ಅಂತಹ ಪ್ರಸಾದ ಈಗ ತಾನಾಗಿದ್ದೀನಿ. ಇಂದಿನ ಷಟ್ಪದಿಯನ್ನ ವಚನಗಳನ್ನ ಅಂಗೀಕರಿಸಿ ವಿಚಾರ ಮಾಡಿ ನೋಡಿದಾಗ ಆ ಪರಿಪೂರ್ಣ ಪ್ರಸಾದಮಯ ತಾನು. ತನ್ನೊಳಗಿಂದ ಪ್ರಸಾದ ಸ್ವರೂಪ ಯಾರಾಗ್ತಾನೋ ಅವನೊಳಗಿಂದ ಜನಿಸಿದ್ದೇ ಸಹಜ ಸದ್ಭಕ್ತಿ. ಆ ಪ್ರಸಾದ ತಾನಾಗದೆ ಭಕ್ತಿಯನ್ನ ಹಿಡಿದು ಆಚರಿಸಿದ್ರೆ ಅದು ಮುಕ್ತಿಗೆ ಆಸ್ಪದ ಆಗಲ್ಲ, ಅದು ಫಲಪದಕ್ಕಾಸ್ಪದವಾಗುತ್ತೆ. ಹಂಗಾಗಿ ಆ ಪರಿಪೂರ್ಣ ಅವಸ್ಥೆಯೇ ಪ್ರಸಾದ. ಅಂತಹ ಪ್ರಸಾದ ಸ್ವರೂಪವಾದಂತಹ ಭಕ್ತನೊಳಗಿಂದ ಹುಟ್ಟಿದಂತಹ ಭಕ್ತಿಯಿಂದ ಮುಕ್ತಿ ಸಾಧ್ಯ ಮಾತ್ರ. ಈ ಪ್ರಕಾರದಿಂದ ಸದ್ಭಕ್ತಿಗೂ ಪ್ರಸಾದಕ್ಕೂ ಬೀಜ ವೃಕ್ಷ ನ್ಯಾಯ ಅಂದ್ರೆ ಇಲ್ಲಿ ಯಾವುದು ಕಡೆ ಇಲ್ಲ, ಯಾವುದು ಮೊದಲಿಲ್ಲ. ಈ ಭಕ್ತಿಯನ್ನ ಹಿಡಿದು, ಈ ಪ್ರಸಾದವನ್ನ ಹಿಡಿದು ದಾರುಣಿಯೊಳು ಅವತರಿಸಿ ಬಂದ ಗುರು ಲಿಂಗ ಚರ ಮೂರಕ್ಕೆ ಮೂಲ ಚೈತನ್ಯ ಚಿತ್ಕಳೆಯಾಗಿ ತೋರುತ್ತಿಹ ಭಕ್ತಿ ಪ್ರಸಾದವನ್ನು ಭೋಗಿಸುವ ಶರಣನೇ ಸಂತೃಪ್ತನು. ಇದು ಬಹಳ ವಿಶೇಷ. ಏನು ಆ ಪರಾತ್ಪರ ವಸ್ತುವೆ ಗುರು ಲಿಂಗ ಜಂಗಮ ಅಂತಕ್ಕಂಥ ಮೂರು ಪಾದದಿಂದ ಧರೆಯ ನರರನ್ನ ಉದ್ಧರಿಸ್ಲಿಕ್ಕಾಗಿ ಅವತರಿಸಿದೆ ಅಂತ ಹೇಳ್ತಾರೆ. ಮೂರು ಚರಣದಿಂದ ಉತ್ಕೃಷ್ಟಗೊಂಡಿದೆ ಅಂತ ಚನ್ನಬಸವಣ್ಣವರು. ಏನೇನಾಗಿ ದೀಕ್ಷೆಯನ್ನ ಕೊಡ್ಲಿಕ್ಕೆ ಗುರುವಾಗಿ, ಶಿಕ್ಷೆಯನ್ನ ಕೊಡ್ಲಿಕ್ಕೆ ಲಿಂಗವಾಗಿ, ಮೋಕ್ಷವನ್ನ ಕೊಡ್ಲಿಕ್ಕೆ ಜಂಗಮವಾಗಿ. ಹಿಂಗೆ ಆ ಪರಾತ್ಪರ ವಸ್ತು ಒಂದೇ ಇಲ್ಲಿ ಲೋಕೋದ್ಧಾರದ ಉದ್ದೇಶವನ್ನ ಹಿಡಿದು ಗುರು ಲಿಂಗ ಜಂಗಮವಾಗಿ ಧಾರಣಿಯಲ್ಲಿ ಅವತರಿಸಿ ಬಂದಿದೆ. ಆ ಗುರು ಲಿಂಗ ಜಂಗಮಕ್ಕೆ ಮೂಲ ಚೈತನ್ಯ ಯಾವ್ದಪ್ಪ ಈಗ ಅಂದ್ರೆ ಅದು ಪ್ರಸಾದ. ಆ ಪ್ರಸಾದದ ತಾಣ ಯಾವ್ದಪ್ಪ ಅಂದ್ರೆ ಭಕ್ತಿ. ಹಿಂಗೆ ಗುರುಲಿಂಗ ಜಂಗಮಕ್ಕೆ ಚಿತ್ಕಳೆಯಾಗಿ ಶೋಭಿಸುವಂತದ್ದೇ ಭಕ್ತಿ. ಹಂಗಾಗಿ ಗುರುವಿಗೂ ಆಧಾರ ಭಕ್ತ, ಲಿಂಗಕ್ಕೂ ಆಧಾರ ಭಕ್ತ, ಜಂಗಮಕ್ಕೂ ಆಧಾರ ಭಕ್ತ, ಪ್ರಸಾದಕ್ಕೂ ಆಧಾರ ಭಕ್ತ, ಸಕಲಕ್ಕೂ ಆಧಾರ ಆಶ್ರಯನೇ ಭಕ್ತ. ಇಂತಪ್ಪ ಭಕ್ತ ಸಂಗನ ಬಸವಣ್ಣನ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸೆಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು ಅಂತ. ಅಂದ್ರೆ ಭಕ್ತ ಅಥವಾ ಭಕ್ತಿಯ ಮಹತ್ವ ಎಂತದ್ದು ಅಂತಕ್ಕಂಥದ್ದನ್ನ ನಾವು ತಿಳಿಬೇಕು. ಆ ಭಕ್ತಿ ಅಂತಕ್ಕಂಥದ್ದೇನು, ಆ ಗುರುಲಿಂಗ ಜಂಗಮ ಧರೆಯನ್ನ ಉದ್ಧರಿಸ್ಲಿಕ್ಕಾಗಿ ಧಾರಣಿಯಲ್ಲಿ ಆ ಪರಾತ್ಪರ ವಸ್ತುವೇ ಗುರುಲಿಂಗ ಜಂಗಮವಾಗಿ ಅವತರಿಸಿದೆ ಅನ್ನೋದಾದ್ರೆ, ಅಂತಹ ಅವತರಿಸಿದಂತಹ ಆ ತ್ರಿಮೂರ್ತಿಗಳಿಗೆ ಚೈತನ್ಯ ಕಳೆ ಯಾವುದು, ಅದಕ್ಕೆ ಆಶ್ರಯ ಸ್ಥಾನ ಯಾವುದು ಅಂದ್ರೆ ಭಕ್ತಿ. ಅಂತಹ ಭಕ್ತಿಯನ್ನ ಯಾರು ಅಂಗೀಕರಿಸಿದಾನೆ ಅಂತಂದ್ರೆ ಭಕ್ತ. ಭಕ್ತಿ ಇಲ್ಲದ ಬಡವನಾನಯ್ಯ ಕಕ್ಕಯ್ಯನ ಮನೆಯಲ್ಲೂ ಬೇಡಿದೆ, ದಾಸಯ್ಯನ ಮನೆಯಲ್ಲೂ ಬೇಡಿದೆ, ಚೆನ್ನಯ್ಯನ ಮನೆಯಲ್ಲೂ ಬೇಡಿದೆ. ಎಲ್ಲ ಪುರಾತನರು ಬಂದು ಭಕ್ತಿ ಭಿಕ್ಷವನಿಕ್ಕಿದಡೆ ಎನ್ನ ಪಾತ್ರೆ ತುಂಬಿತ್ತು ಕೂಡಲ ಸಂಗಮ ದೇವ ಅಂತ. ಹಿಂಗೆ ಹಂಗಾಗಿ ಶರಣ ತತ್ವದಲ್ಲಿ ಭಕ್ತಿ ಭಂಡರಿ ಬಸವಣ್ಣ ಅಂತಕ್ಕಂಥದ್ದು ಈ ಅರ್ಥದಿಂದ. ಯಾಕೆಂದ್ರೆ ಅನೇಕರು ಬಸವಣ್ಣ ಭಕ್ತ ಅಂತ ಹೇಳ್ಕೊಂಡಿದ್ದಾರೆ. ಅಂದ್ರೆ ಭಕ್ತ ಅನ್ನೋ ಸ್ಥಿತಿ ಸಾಮಾನ್ಯ ಕನಿಷ್ಠ ಅಂತ ತಿಳಿದಿದ್ದಾರೆ. ಆದ್ರೆ ದೇವರಾಗಬಹುದು, ಭಕ್ತ ಆಗಬಾರದು.
ಅಂತಕ್ಕಂಥ ಮಾತು ಮಡಿವಾಳ ಅಮ್ಮಾಚಯ್ಯನವರ ಮಾತಲ್ಲಿ ದೇವರಾಗಬಹುದು, ಭಕ್ತ ಆಗಬಾರದು. ಯಾಕೆಂದ್ರೆ ಭಕ್ತ ಇಲ್ಲ ಅಂದ್ರೆ ದೇವರಿಗೆ ಅಸ್ತಿತ್ವನೇ ಇಲ್ಲ, ದೇವರು ಪ್ರಕಟಣೆ ಆಗಂಗಿಲ್ಲ. ಇಲ್ಲೂ ಕೂಡ ಅಷ್ಟೇ, ಆ ಪರಾತ್ಪರ ವಸ್ತು ಗುರುಲಿಂಗ ಜಂಗಮವಾಗಿ ಧರೆಯಲ್ಲಿ ತೋರ್ತೈತೆ ಅಂದ್ರೆ ಅದಕ್ಕೆ ಭಕ್ತಿಯೇ ಕಾರಣ. ಯಾರೂ ಭಕ್ತರಿಲ್ಲ, ಯಾರೊಳಗೂ ಭಕ್ತಿ ಇಲ್ಲ ಅಂದ್ರೆ ಗುರುಲಿಂಗ ಜಂಗಮ ಅವತರಿಸಿದ್ರೂ ಕೂಡ ಅದು ವ್ಯಕ್ತವಾಗಲ್ಲ, ಅದು ಪ್ರಕಟವಾಗಲ್ಲ. ಹಂಗೆ ಅದು ಗೌಪ್ಯವಾಗಿ ಮರೆಯಾಗಿರುತ್ತೆ. ಈ ಕಾರಣಕ್ಕಾಗಿ ಅಂತಹ ಭಕ್ತಿ ಪ್ರಸಾದವನ್ನು ಭೋಗಿಸುವಾಗ ಯಾವುದು ಗುರುಲಿಂಗ ಜಂಗಮಕ್ಕೆ ಚಿತ್ಕಳೆಯಾಗಿ ಇರುವಂತಹ ಭಕ್ತಿ, ಅಂದ್ರೆ ಗುರುಲಿಂಗ ಜಂಗಮವನ್ನ ಅರಿತು ಸಂತೈಸುವಂತಹ, ಆ ಗುರುಲಿಂಗ ಜಂಗಮದಲ್ಲಿ ದೀಕ್ಷೆ, ಶಿಕ್ಷೆ, ಮೋಕ್ಷವನ್ನ ಪಡೆಯುವಂತಹ ಈ ಸ್ಥಿತಿ, ಅಂದ್ರೆ ಮುಕ್ತಿಗೂ ಭಕ್ತಿಗೂ ಸಂಬಂಧ ಅಂತಕ್ಕಂಥದನ್ನ ಹಿಂದೆ ತಿಳಿದು, ಭಕ್ತಿ ಮುಕ್ತಿಗೆ ಬೀಜವಾದ್ರೆ ಮುಕ್ತಿ ಭಕ್ತಿಗೆ ಬೀಜ. ಈ ಮೂಲ ತತ್ವದಿಂದ ಗುರುಲಿಂಗ ಜಂಗಮ ಹುಟ್ಟಿದ್ರೆ ಅವನ್ನ ಸಂತೈಸಿ ಅವಕ್ಕೆ ಚಿತ್ಕಳೆಯನ್ನ ನೀಡಿ ಈ ಜಗತ್ತಲ್ಲಿ ಅವು ಕೆಲಸ ಮಾಡಬೇಕು ಅಂತಂದ್ರೆ, ಅವು ತಮ್ಮ ಕಾರ್ಯವನ್ನ ಪೂರೈಸಬೇಕು ಅಂತಂದ್ರೆ ಗುರುಲಿಂಗ ಜಂಗಮ ತತ್ವಗಳು ಅಲ್ಲಿ ಭಕ್ತಿ ಮತ್ತೆ ಭಕ್ತ ಅವಶ್ಯಕ. ಅಂತಹ ಭಕ್ತಿಯಲ್ಲಿ ಯಾರು ಪರಿಪೂರ್ಣ ಇದ್ದಾನೋ, ಯಾಕೆಂದ್ರೆ ಭಕ್ತ ಸ್ಥಳವೇ ಮೊದಲು, ಭಕ್ತಿ ಎಂಬುದೇ ಪೃಥ್ವಿ, ಕೊನೆಗೆ ಮುಕ್ತಿ ಅಂತಕ್ಕಂಥ ಫಲ. ಮುಕ್ತಿ ಅಂತಕ್ಕಂಥ ಫಲವನ್ನ ಬೆಳಿಲಿಕ್ಕೆ ಭಕ್ತಿಯೇ ಭೂಮಿಗೆ, ಸದ್ಭಕ್ತನೇ ಭೂಮಿ. ಹಿಂಗೆ ಗುರುಲಿಂಗ ಜಂಗಮದ ಭಕ್ತಿ ಯಾರಲ್ಲಿದೆಯೋ, ಯಾವ ಮುಮುಕ್ಷು ಅಂತಹ ಭಕ್ತಿಗೆ ಅಂತರಂಗದಲ್ಲಿ ಆಶ್ರಯವನ್ನ ಮಾಡಿದ್ದಾನೆ, ಯಾರು ಭಕ್ತಿ ಮಾರ್ಗದಲ್ಲಿ ಬಸವಣ್ಣನ ಪಥವನ್ನ ಹಿಡಿದು ಬಸವಣ್ಣನವರ ಹೆಜ್ಜೆಯಲ್ಲಿ ಸಾಕ್ತಾ ಇದ್ದಾನೋ ಅವನೇ ಈ ಗುರುಲಿಂಗ ಜಂಗಮ. ಅಂದ್ರೆ ತನುವನ್ನ ಶುದ್ಧಗೊಳಿಸುವಂತಹ, ಮನವನ್ನ ಸಿದ್ಧಗೊಳಿಸುವಂತಹ, ಭಾವವನ್ನ ಪ್ರಸಿದ್ಧಗೊಳಿಸುವಂತಹ ಸಾಮರ್ಥ್ಯ ಇರುವಂತಹ ಗುರುಲಿಂಗ ಜಂಗಮ ಸ್ವರೂಪಕ್ಕೆ ಅಂತಹ ಭಕ್ತನೇ ಆಧಾರ, ಆಶ್ರಯ. ಈ ಗುರುಲಿಂಗ ಜಂಗಮಕ್ಕೆ ಭಕ್ತಿಯನ್ನ ಮಾಡಿ ಗುರುಲಿಂಗ ಜಂಗಮದ ಕಾರ್ಯ ಈ ಧಾರಣೆಯೊಳಗೆ ನಡೆಯಬೇಕು ಅಂತಂದ್ರೆ ಅಂತಹ ಭಕ್ತ ಕಾರಣ ಆಗ್ತಾನೆ. ಹೀಗಾಗಿ ಅಂತಹ ಭಕ್ತನೇ ಇಲ್ಲಿ ನಿಜವಾದ ಶರಣ ಅನ್ನಿಸ್ತಾನೆ, ಅವನೇ ಸಂತೃಪ್ತ ಅನ್ನಿಸ್ತಾನೆ. ಯಾಕೆ ಅಂದ್ರೆ ಪ್ರಸಾದ ಸಂತೃಪ್ತಿಯ ಸಂಕೇತ ಆಗಿರಬೇಕು. ಪ್ರಸಾದ ಅಂದ್ರೆ ನಿತ್ಯ ತೃಪ್ತಿಯ ಸಂಕೇತ ಆಗಿರಬೇಕು. ಅನೇಕ ಜನ ಪ್ರಸಾದ ಅಂದ್ರೆ ಕೇವಲ ಅನ್ನಪಾನ ಸ್ವರೂಪದಲ್ಲಿ ದೇಹದ ಇಚ್ಛೆಗೆ ಕೊಂಡದ್ದೇ ಪ್ರಸಾದ ಅಂತ ತಿಳಿದಿದ್ದಾರೆ. ಪ್ರಸಾದದ ಭೂಮಿಕೆ ಈಗ ತಿಳಿದಂತೆ ಹಿಂಗಿದೆ. ಅಂದ್ರೆ ಪ್ರಸಾದ ಭಕ್ತಿ ಅಂತಕ್ಕಂಥದ್ದು ಪ್ರಸಾದವನ್ನ ಬೆಳಿಲಿಕ್ಕೆ ಭೂಮಿಕೆ, ಅಂದ್ರೆ ಮುಕ್ತಿಯನ್ನ ಬೆಳಿಲಿಕ್ಕೆ ಭೂಮಿಕೆ. ಆ ಭಕ್ತಿ ಅಂತಕ್ಕಂಥ ಪೃಥ್ವಿ ಎಲ್ಲಿ ಇದೆಯೋ ಅಲ್ಲಿ ಗುರು ಪ್ರತ್ಯಕ್ಷ ಆಗಲಿಕ್ಕೆ ಸಾಧ್ಯ, ಅಲ್ಲಿ ಆ ಭಕ್ತಿ ಲಿಂಗವನ್ನ ಕಾಣ್ಲಿಕ್ಕೆ ಸಾಧ್ಯ, ಆ ಭಕ್ತಿ ಜಂಗಮವನ್ನ ಕಾಣ್ಲಿಕ್ಕೆ ಸಾಧ್ಯ. ಅದಕ್ಕಾಗಿ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರುವೆಂಬ ಬೀಜ, ಅಲ್ಲಿ ಲಿಂಗವೆಂಬ ಎಲೆ, ವಿಚಾರವೆಂಬ ಹೂವು, ಆಚಾರವೆಂಬ ಕಾಯಿ, ನಿಷ್ಪತ್ತಿ ಅಂತಕ್ಕಂಥ ಹಣ್ಣು. ಆ ನಿಷ್ಪತ್ತಿ ಅಂತಕ್ಕಂಥ ಹಣ್ಣು ಎಲ್ಲೂ ವ್ಯರ್ಥವಾಗದಂಗೆ ಅದು ಕೊನೆಗೆ ಕೂಡಲ ಸಂಗಯ್ಯನ ಪಾಲು. ಈ ರೀತಿಯಾದಂತಹ ಒಂದು ಮರ್ಮ ಪ್ರಸಾದ ತತ್ವದ ಭೂಮಿಕೆಯಾಗಿದೆ. ಈ ಕಾರಣಕ್ಕಾಗಿ ಪ್ರಸಾದ ಅಂದ್ರೆ ಭಕ್ತಿ, ಪ್ರಸಾದ ಅಂತಂದ್ರೆ ಭಕ್ತನ ತನು ಮನ ಭಾವ. ಇಂತಹ ಪರಿಶುದ್ಧಗೊಂಡಂತಹ ಪ್ರಸಾದ ಸ್ವರೂಪಗೊಂಡಂತಹ ತನು ಮನ ಭಾವಗಳನ್ನ ಹಿಡಿದು ಗುರುಲಿಂಗ ಜಂಗಮಕ್ಕೆ ಸಮರ್ಪಣೆ ಮಾಡಿ ಭಕ್ತಿಯನ್ನ ಮಾಡುವಂಥದ್ದೇ ನಿಜವಾದ ಪ್ರಸಾದದ ಸಂತೃಪ್ತಿ ಅಂತಕ್ಕಂಥದನ್ನ ನಾವು ಪರಿಭಾವಿಸ್ಬೇಕು. ಮತ್ತೆ ಮುಂದೆ ಕಾರಣದ ರೂಪು ರುಚಿ ತೃಪ್ತಿಗಳ ಗುರುಮುಟ್ಟಿ ತೋರಿದಿಷ್ಟ ಪ್ರಾಣ ಭಾವಲಿಂಗಗಳಿಗೆ ಚಾರು ಸದ್ಭಕ್ತಿಯಿಂದ ಇತ್ತು ತ್ರೈವಿಧ ಲಿಂಗದಿಂದ ಉಳುಮೆಯಾಗಿ ಬಂದ ಸಾರಾಯ ಚತುರ್ವಿಧದೊಳಗ 6 ಬಗೆಯಾಗಿ ತೋರುತಿಹ ಸುಪ್ರಸಾದವನ್ನು ಭೋಗಿಸುತ್ತಿರ್ಪ ವೀರಶೈವಾಚಾರ ಸದ್ಭಕ್ತರ ಪ್ರತಿಮರೈ ಮೂಜಗದಳು. ಅಂದ್ರೆ ಕಾರಣದ ರೂಪು ರುಚಿ ತೃಪ್ತಿ
ಅಂದ್ರೆ ಕಾರಣ ಅಂತಂದ್ರೆ ಮೂಲ. ಈಗ ಆ ರೂಪು ರುಚಿ ತೃಪ್ತಿಗಳೇ ನಾವು ತನು ಮನ ಭಾವ ಅಥವಾ ಶುದ್ಧ ಸಿದ್ಧ ಪ್ರಸಿದ್ಧ ಅಂತಕ್ಕಂಥದ್ದನ್ನ ಭಾವಿಸ್ಬೇಕು. ಯಾಕೆಂದ್ರೆ ಆ ನಿರಾಕಾರ ಪರವಸ್ತು ಪ್ರಕಟಗೊಳ್ಳುವಂತಹ ಸಂದರ್ಭಕ್ಕೆ ಅದು ಮೊದಲು ನಿರಾಕಾರ ತತ್ವವಾಗಿ, ಆ ನಿರವಯ ನಿತ್ಯ ನಿರಂಜನ ಪರವಸ್ತು ಮೊದಲು ನಿರಾಕಾರ ತತ್ವವಾಗಿ, ಇನ್ನೊಂದು ಹಂತದಲ್ಲಿ ಸಾಕಾರ ನಿರಾಕಾರ ತತ್ವವಾಗಿ, ಮತ್ತೊಂದು ಹಂತದಲ್ಲಿ ಸಾಕಾರ ತತ್ವವಾಗಿ ಪ್ರಕಟಗೊಂಡಿದೆ. ಅದೇ ಆತ್ಮ ಮತ್ತೆ ಆಕಾಶವು ಇದು ನಿರಾಕಾರ ತತ್ವವಾಗಿ, ನಿರಾಕಾರ ಸ್ವರೂಪವಾಗಿ, ವಾಯು ಮತ್ತೆ ಅಗ್ನಿ ಸಾಕಾರ ನಿರಾಕಾರ ಸ್ವರೂಪವಾಗಿ, ಪೃಥ್ವಿ ಮತ್ತೆ ಅಪ್ಪು ಸಾಕಾರ ಸ್ವರೂಪವಾಗಿ ವ್ಯಕ್ತವಾಗಿದೆ, ಪ್ರಕಟಗೊಂಡಿದೆ. ಇಲ್ಲಿ ಆ ಸಾಕಾರ, ಸಾಕಾರ ನಿರಾಕಾರ, ಆ ನಿರಾಕಾರ ತತ್ವ ಸ್ವರೂಪಗಳೇ ತನು ಮನ ಭಾವಗಳಾಗಿದ್ದಾವೆ ಅಂತಕ್ಕಂಥದ್ದನ್ನ ನಾವು ಗಮನ ಇಡಬೇಕು. ಆದ್ರಿಂದ ಇಲ್ಲಿ ರೂಪು ರುಚಿ ತೃಪ್ತಿಗಳು ಕೊಳ್ಳುವಂತಹ, ಸ್ವೀಕರಿಸುವಂತಹ ಅನ್ನಪಾನಗಳು ಮೊದಲಾದಂತಹ ಪದಾರ್ಥಗಳಲ್ಲಿ ಈ ರೂಪು ರುಚಿ ತೃಪ್ತಿ ಅಂತಕ್ಕಂಥ 3 ಗುಣಗಳು ಅಡಗಿದವೆ. ಹಿಂಗಾಗಿ ಆ ರೂಪು ರುಚಿ ತೃಪ್ತಿಗಳೇ ಇಲ್ಲಿ ತನು ಮನ ಭಾವಗಳಾಗಿದ್ದಾವೆ ಅಂತಕ್ಕಂಥದ್ದನ್ನ ತಿಳಿಬೇಕು. ಯಾಕೆಂದ್ರೆ ಇಷ್ಟಲಿಂಗಾರ್ಪಣ ಯಾವುದು, ಪ್ರಾಣಲಿಂಗಾರ್ಪಣ ಯಾವುದು, ಭಾವಲಿಂಗಾರ್ಪಣ ಯಾವುದು ಎಂದರೆ ಹೇಳಿ ಕೇಳಿದಯ್ಯ. ಇಷ್ಟಲಿಂಗಕ್ಕೆ ತನುವೇ ಸಮರ್ಪಣ, ಪ್ರಾಣಲಿಂಗಕ್ಕೆ ಮನವೇ ಸಮರ್ಪಣ, ತೃಪ್ತಿಲಿಂಗಕ್ಕೆ ಭಾವವೇ ಸಮರ್ಪಣ. ಶರೀರವೆಂದಡೆ ರೂಪು, ಮನವೆಂದಡೆ ರುಚಿ, ಭಾವವೆಂದಡೆ ತೃಪ್ತಿ ಅಥವಾ ತೃಪ್ತಿ ಎಂದಡೆ ಭಾವ. ಈ ಪ್ರಕಾರದಲ್ಲಿ ಲಿಂಗಕ್ಕೆ ಕೊಟ್ಟು ಕೊಳಬಲ್ಲಾತನೆ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದಿಕಾಣ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಾರೆ. ಹಿಂಗೆ ಆ ಪರಾತ್ಪರ ವಸ್ತುವೇ ಸಾಕಾರವಿಡಿದು ರೂಪಾಗಿ, ಸಾಕಾರ ನಿರಾಕಾರ ಬಿಡಿದು ರುಚಿಯಾಗಿ, ನಿರಾಕಾರವನ್ನ ಹಿಡಿದು ತೃಪ್ತಿಯಾಗಿ ಇದೆ ಅಂತಕ್ಕಂಥದ್ದನ್ನ ನಾವು ಭಾವಿಸಿ, ಇಲ್ಲಿ ಗುರು ತೋರಿಸಿದಂತಹ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಗಳಿಗೆ ಏನು ರೂಪಾಗಿ ಬಂದಂತಹ ಅನ್ನಪಾನಾದಿಗಳು ಮೊದಲಾಗಿವೆ. ಯಾಕೆಂದ್ರೆ ರೂಪಾಗಿ ಬಂದುದ ಕಾಯದ ಕೈಯಲ್ಲಿ ಕೊಡುವುದು, ರುಚಿಯಾಗಿ ಬಂದುದ ಮನದ ಕೈಯಲ್ಲಿ ಕೊಡುವುದು, ತೃಪ್ತಿಯಾಗಿ ಬಂದುದ ಭಾವದ ಕೈಯಲ್ಲಿ ಕೊಡುವುದು. ಅರ್ಪಿಸುವ ತೆರನು ಪ್ರಸಾದಿಗೆ ಇದು ಕಾಣ. ಈ ಪ್ರಕಾರವನ್ನು ಅರಿತು ಲಿಂಗಕ್ಕೆ ಕೊಟ್ಟು ಕೊಳಬಲ್ಲಾತನೆ ಮಹಾಪ್ರಸಾದಿ ಎಂಬೆ ಕೂಡಲ ಚೆನ್ನ ಸಂಗಮ ದೇವ. ಇಲ್ಲಿ ಇದು ಆಚಾರ ಮಾರ್ಗದ ಸ್ಪಷ್ಟತೆ. ಯಾಕೆ ಎಲ್ಲರೂ ಕೂಡ ಸಂಸ್ಕಾರ ರಹಿತವಾಗಿ ಲೋಕಾತ್ಮರು ಭೌತಿಕ ಅನ್ನವನ್ನ, ಭೌತಿಕ ಪಾನವನ್ನ ಹೆಂಗ್ ಬಂದಿತ್ತು ಹಂಗೆ ಸ್ವೀಕಾರ ಮಾಡೋ ಅಂತದ್ದು ಸಹಜ. ಯಾಕೆಂದ್ರೆ ಶರಣರು ಮಾತ್ರ ಪ್ರಸಾದ ಮಾಡ್ತೀರಾ, ಪ್ರಸಾದ ಮಾಡ್ತೀರಾ, ಪ್ರಸಾದ ಮಾಡಿ, ಪ್ರಸಾದ ಆಯ್ತಾ ಅಂತಕ್ಕಂಥದ್ದು. ಲೋಕದವರಿಗೆ ಪ್ರಸಾದ ಅಂದ್ರೆ ಗೊತ್ತಿಲ್ಲ. ಅನೇಕರು ಪ್ರಸಾದ ಮಾಡ್ರಿ ಅಂದ್ರೆ ಏನು ಅಂತಲೇ ಗೊತ್ತಿಲ್ದಲೇ ಬೇಡ ಅಂತ. ಆದ್ರೆ ಶರಣರದನ್ನ ಪ್ರಸಾದ ಅಂತಕ್ಕಂಥದ್ದನ್ನ ಪ್ರಸಾದ ಅಂತ ಸಂಸ್ಕರಿಸಿದ್ರು. ಭೌತಿಕ ಅನ್ನವನ್ನ, ಭೌತಿಕ ಅನ್ನಪಾನಗಳನ್ನ ಪ್ರಸಾದವಾಗಿ ಸಂಸ್ಕರಿಸಿದ್ರು. ರೂಪಿನ ಪೂರ್ವಾಶ್ರಯವನ್ನ ಕಳೆದು ಆಯತಕ್ಕೆ ಕೊಟ್ಟು ಶುದ್ಧ ಪ್ರಸಾದವೆನಿಸಿತು. ರುಚಿಯ ಪೂರ್ವಾಶ್ರಯವನ್ನ ಕಳೆದು ಸ್ವಾಯತಕ್ಕೆ ಕೊಟ್ಟು ಸಿದ್ಧ ಪ್ರಸಾದವೆನಿಸಿತ್ತು. ಈ ಉಭಯ ಕ್ರಿಯಾನುಭವ ತಿಳಿದು ಅದು ಪ್ರಸಿದ್ಧ ಪ್ರಸಾದವೆನಿಸಿತ್ತು ಅಂತ ಚನ್ನಬಸವಣ್ಣರು ಹೇಳ್ತಾರೆ. ಹಿಂಗೆ ರೂಪಾಗಿ ಬಂದಂತಹ ಯಾವುದೇ ಪದಾರ್ಥಗಳನ್ನ ಇಷ್ಟಲಿಂಗಕ್ಕೆ ಅಂತ ತಿಳಿದು ಅರ್ಪಿಸಿ, ರುಚಿಯಾಗಿ ಬಂದದ್ದನ್ನ ಪ್ರಾಣಲಿಂಗಕ್ಕೆ ಅಂತ ತಿಳಿದು ಅರ್ಪಿಸಿ, ತೃಪ್ತಿಯಾಗಿ ಬಂದದ್ದನ್ನ ಭಾವಲಿಂಗಕ್ಕೆ ಅಂತ ತಿಳಿದು ಅರ್ಪಿಸಿ. ಯಾಕೆಂದ್ರೆ ಈ ರೂಪು ರುಚಿ ತೃಪ್ತಿಗಳೇ ಸರ್ವಕ್ಕೂ ಕಾರಣ ಅಂತಕ್ಕಂಥದ್ದನ್ನ ಭಾವಿಸ್ಬೇಕು. ಆ ರೂಪು ರುಚಿ ತೃಪ್ತಿಗಳೇ ಪದಾರ್ಥದಲ್ಲಿ ಅಳವಟ್ಟಿದವೆ ಅಂತ ತಿಳಿಬೇಕು. ಆ ರೂಪು ರುಚಿ ತೃಪ್ತಿಗಳೇ ತನ್ನ ತನು ಮನ ಭಾವ ಅಂತ ತಿಳಿಬೇಕು. ಆ ರೂಪು ರುಚಿ ತೃಪ್ತಿಗಳೇ
ನಿಷ್ಕಲ ನಿಶೂನ್ಯ ನಿರಂಜನ ತತ್ವ ಅಂತ ತಿಳಿಬೇಕು. ಆ ರೂಪು ರುಚಿ ತೃಪ್ತಿಗಳೇ ಸಾಕಾರ, ಸಾಕಾರ ನಿರಾಕಾರ, ನಿರಾಕಾರ ತತ್ವ ಸ್ವರೂಪ ಅಂತ ತಿಳಿಬೇಕು. ಆ ರೂಪು ರುಚಿ ತೃಪ್ತಿಗಳೇ ಗುರುಲಿಂಗ ಜಂಗಮ ಅಂತಕ್ಕಂಥದ್ದನ್ನ ತಿಳಿಬೇಕು. ಆ ರೂಪು ರುಚಿ ತೃಪ್ತಿಗಳೇ ಗುರುಲಿಂಗ ಜಂಗಮದಿಂದ ಸಂಸ್ಕರಣಗೊಂಡಂತಹ ತನ್ನ ತನು ಮನ ಭಾವ ಅಂತಕ್ಕಂಥದ್ದನ್ನ ತಿಳಿದು ಹಿಂಗೆ ಇಷ್ಟಲಿಂಗಕ್ಕೆ ರೂಪನ್ನ, ಪ್ರಾಣಲಿಂಗಕ್ಕೆ ರುಚಿಯನ್ನ, ಭಾವಲಿಂಗಕ್ಕೆ ತೃಪ್ತಿಯನ್ನ ಅಂತಕ್ಕಂಥ ಭಾವದಿಂದ ರೂಪ ಆಗಿ ಬಂದ ಪದಾರ್ಥವ ಕಾಯದ ಕೈಯಲ್ಲಿ ಕೊಟ್ಟು, ಕಾಯದ ಕೈಯಲ್ಲಿ ಇಷ್ಟಲಿಂಗಕ್ಕೆ ಕೊಟ್ಟು ಶುದ್ಧ ಪ್ರಸಾದವ ಪಡೆದು ತನು ಶುದ್ಧವಾಯಿತು ನೋಡ. ರುಚಿಯಾಗಿ ಬಂದಂತಹ ಪದಾರ್ಥವ ಮನದ ಕೈಯಲ್ಲಿ ಜೀವಿಯ ಮುಖದಲ್ಲಿ ಪ್ರಾಣಲಿಂಗಕ್ಕೆ ಕೊಟ್ಟು ಮನ ನಿರ್ಮಲವಾಯಿತು ನೋಡ. ಮನ ನಿರ್ಮಲವಾಗಿ ಸಿದ್ಧ ಪ್ರಸಾದವಾಯಿತು ನೋಡ. ಪರಿಣಾಮವಾಗಿ ಬಂದ ಪದಾರ್ಥವನ್ನ ಭಾವದ ಕೈಯಲ್ಲಿ ತೃಪ್ತಿಲಿಂಗಕ್ಕೆ ಕೊಟ್ಟು ಭಾವ ಪ್ರಸಿದ್ಧ ಪ್ರಸಾದವಾಯಿತು ನೋಡ. ಇಂತಿ ಕ್ರಿಯಾ ಜ್ಞಾನ ಇರಬೇಕು ಕಾಯ ಜೀವ ಪರತತ್ವದಲ್ಲಿ ಅಡಗುವನ್ನಕ್ಕ. ಕಾಯ ಜೀವ ಪರತತ್ವದಲ್ಲಿ ಅಡಗದೆ ಕೇವಲ ವಾಗದ್ವೈತದಿಂದ ಆತ್ಮನೇ ಲಿಂಗವೆಂದು ಪ್ರಾಣವೇ ಲಿಂಗವಾಯಿತೆಂದು ಇಷ್ಟಲಿಂಗಾರ್ಪಣವ ಬಿಡುವ ನಾಯಮುಖವ ನೋಡಲಾಗದು ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಅಂತಾರೆ. ಯಾಕೆ ಈ ಕ್ರಿಯೆ ಕೆಲವರಿಗೆ ಹಾಸ್ಯಾಸ್ಪದ ಅನ್ಸುತ್ತೆ. ಇಷ್ಟಲಿಂಗದ ಕಡೆ ಪ್ರಸಾದವನ್ನ ಮುಟ್ಟಿ ಪ್ರಸಾದ ಮಂತ್ರ ಸ್ಮರಣೆಯಿಂದ, ಪ್ರಸಾದ ಮಂತ್ರ ಸ್ಮರಣೆ, ಪ್ರಸಾದ ಮಂತ್ರ ಓಂ ನಾಮ್ ಅಂತಕ್ಕಂಥದ್ದು. ಯಾಕೆಂದ್ರೆ ಪೃಥ್ವಿಯ ಪ್ರಸಾದ ಅಂತಕ್ಕಂಥದ್ದನ್ನ ತಿಳಿದು ಪೃಥ್ವಿಯ ಪ್ರಣಮ ನಕಾರ, ಹಂಗಾಗಿ ಓಂ ನಾಮ್ ಅಂತಕ್ಕಂಥದನ್ನ ಮಂತ್ರವನ್ನ ಅಲ್ಲಿ ಸಂಬಂಧಿಸಿ ಆ ಭಾವದಿಂದ ಎಲ್ಲ ಪದಾರ್ಥಗಳನ್ನ ಸ್ಪರ್ಶಿಸಿ ಕೊಳ್ಳುವಂತಹ ಪದಾರ್ಥಗಳನ್ನ ಇಷ್ಟಲಿಂಗಕ್ಕೆ ಅಂತ ಒಂದು ಬಾರಿ, ಪ್ರಾಣಲಿಂಗಕ್ಕೆ ಅಂತ ಒಂದು ಬಾರಿ, ಭಾವಲಿಂಗಕ್ಕೆ ಅಂತ ಒಂದು ಬಾರಿ, ಹೀಗೆ 3 ಬಾರಿ ಆ ಲಿಂಗಕ್ಕೆ ಕೊಟ್ಟು ಆ ಪ್ರಸಾದವನ್ನ ಸೂಸದಂತೆ ಪ್ರಸಾದ ಸದ್ಭಾವದಿಂದ. ಏಕೆಂದ್ರೆ ಬಸವಣ್ಣವ್ರು ಹೇಳ್ತಾರೆ, ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೊಮ್ಮೆ ಶಿವಶರಣಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಾ ಉಂಡರೆ ಕಾರಣ ವೃತ್ತಿಗಳು ಅಡಗುವವು ಅಂತ. ಪ್ರಸಾದ ಸದ್ಭಾವದಿಂದ ಸ್ವೀಕಾರ ಮಾಡೋದ್ರಿಂದ. ಯಾಕೆಂದ್ರೆ ಇವತ್ತು ಅನೇಕ ವಿಕಾರದ ಬುದ್ಧಿಗಳು ಮನುಷ್ಯನಿಗೆ ಬರ್ಲಿಕ್ಕೆ ಪ್ರಸಾದವೇ ಕಾರಣ. ಇವತ್ತು ಪ್ರಸಾದವನ್ನ ಮಾಡುವಂತ ಸಂದರ್ಭದಲ್ಲಿ ಸ್ವಚ್ಛತೆಗಳಿರ್ಬೋದು, ಮಗದೊಂದಿರ್ಬೋದು, ಟಿವಿ ಮೊಬೈಲ್ಗಳನ್ನ ಆಪರೇಟ್ ಮಾಡ್ತಾ ಪ್ರಸಾದವನ್ನ ಸ್ವೀಕರಿಸಂತದ್ದಿರ್ಬೋದು. ಯಾಕೆಂದ್ರೆ ಒಂದು ಕಾಲಕ್ಕೆ ನಾನು ಬಾಲ್ಯದಲ್ಲಿ ಕೇಳ್ಪಟ್ಟಂತೆ, ಅವರಿಗೆ ತತ್ವ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ, ಯಾಕೆಂದ್ರೆ ಒಂದು ಗಾದೆ, ಆಹಾರದಂತೆ ಬುದ್ಧಿ ಅಂತಕ್ಕಂಥದ್ದು. ಆ ಕಾರಣದಿಂದ ಹಿಂದೆ ಕಣಗಳಲ್ಲಿ ಒಕ್ಕಣೆ ಮಾಡುವಂತಹ ಸಂದರ್ಭದಲ್ಲಿ ರೈತರು ಕಣದಲ್ಲಿ ಒಕ್ಕಣೆ ಮಾಡುವಂತಹ ದವಸ ಧಾನ್ಯಗಳನ್ನ ಒಕ್ಕಣೆ ಮಾಡುವಂತಹ ಸಂದರ್ಭದಲ್ಲಿ ಚಪ್ಪಲಿ ಕಾಲಲ್ಲಿ ಕಣದೊಳಗೆ ಪ್ರವೇಶ ಮಾಡಂಗಿಲ್ಲ, ಮುಖ ತೊಳೆದಲೆ, ಭಸ್ಮ ಧಾರಣೆ ಮಾಡದಲೆ ಕೆಲಸ ಆರಂಭ ಮಾಡಂಗಿಲ್ಲ, ಸ್ನಾನ ಮಾಡದಲೆ ಪ್ರಸಾದ ಮಾಡಂಗಿಲ್ಲ, ಅಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಸ್ನಾನ ಮಾಡಿ ಆ ತಲೆ ಕೂದಲೇನು ಬೀಳ್ದಂಗೆ ಕಟ್ಕೊಂಡು ಭಸ್ಮ ಧಾರಣೆ ಮಾಡಿ ಪ್ರಸಾದವನ್ನ ತಯಾರು ಮಾಡ್ತಿದ್ರು. ಮತ್ತೆ ಪ್ರಸಾದದ ಪಾತ್ರೆನೂ ಕೂಡ ಭಸ್ಮ ಧರಿಸ್ತಿದ್ರು ಅಂತ ಹೇಳ್ತಾರೆ. ಏನು ಪ್ರಸಾದವನ್ನ ತಯಾರು ಮಾಡಿದಂತಹ ಪಾತ್ರೆಗಳಿಗೂ ಭಸ್ಮವನ್ನ ಧರಿಸ್ತಿದ್ರಂತೆ ಆ ಕಾಲದ ತಾಯಂದಿರು. ಯಾಕೆ? ಎಲ್ಲಿ ನೋಡಿದ್ರು ಅಲ್ಲಿ ಪ್ರಸಾದ ಸದ್ಭಾವ, ಅಲ್ಲಿ ಶಿವಭಾವ ಅಳವಡಬೇಕು ಅಂತಕ್ಕಂಥ ಕಾರಣಕ್ಕಾಗಿ. ಆದ್ರೆ ಇವತ್ತು ಅದ್ಯಾವುದೇ ಆಚರಣೆಗಳು ಇವತ್ತು ಜಾರಿಯಲ್ಲಿ ಇಲ್ಲ. ಅವೆಲ್ಲವನ್ನು ಧಿಕ್ಕರಿಸಿದೀವಿ. ಯಾರಾದ್ರೂ ಮಾಡಿದ್ದು ತಿನ್ಬೋದು, ಎಲ್ಲಾದ್ರೂ ತಿನ್ಬೋದು, ಹೆಂಗಾದ್ರೂ ತಿನ್ಬೋದು. ಅದರಿಂದಲೇ ವಿಕಾರದ ಬುದ್ಧಿ. ಹೀಗೆ ಆ ಪ್ರಸಾದವನ್ನ ತಯಾರು ಮಾಡುವಂತಹ ಭಾವ ಎಲ್ಲರ ಮೇಲೆ ಪರಿಣಾಮ ಆಗುವಂಥದ್ದು. ಪ್ರಸಾದವನ್ನ ಯಾರು ತಯಾರು ಮಾಡ್ತಾರೋ ಅದಕ್ಕೆ ಅವರು ಭಾವ ಶುದ್ಧಿ ಇರಬೇಕು. ಪ್ರಸಾದ ತಯಾರು ಮಾಡಬೇಕಾದ್ರೆ ಮಂತ್ರ ಸ್ಮರಣೆಯಿಂದ, ಬಸವ ಸ್ಮರಣೆಯಿಂದ ಮಾಡಬೇಕು. ಯಾಕೆಂದ್ರೆ ಪ್ರಸಾದದಲ್ಲಿ ಅನೇಕ ದೋಷಗಳಿರ್ತವೆ. 3 ದೋಷಗಳನ್ನ ಗುರುತಿಸ್ತಾರೆ. ಒಂದು ನೈಸರ್ಗಿಕವಾದಂತಹ ದೋಷ, ಒಂದು ಆಗಂತುಕ ದೋಷ, ಒಂದು ಭಾವನಾತ್ಮಕ ದೋಷ ಅಂತಕ್ಕಂಥದ್ದು. ನೈಸರ್ಗಿಕ ದೋಷ ನಿವಾರಣೆಗೆ ಬರಲ್ಲ, ನಿವಾರಣೆ ಇಲ್ಲ ನೈಸರ್ಗಿಕ ದೋಷಕ್ಕೆ. ಹಂಗಾಗಿ ನೈಸರ್ಗಿಕ ದೋಷ ಇದ್ದಂಥದನ್ನ ಕೊಳ್ಳಲಿಕ್ಕೆ ಅಯೋಗ್ಯವಾದಂತಹ ಪ್ರಸಾದವನ್ನ
ಬಿಡಬೇಕು ಅರಿವಿನಿಂದ. ಮತ್ತೆ ಆಗಂತುಕ ದೋಷ. ಆಗಂತುಕ ದೋಷ ಅಂದ್ರೆ ಬೇಜವಾಬ್ದಾರಿಯಿಂದ, ದುರ್ಭಾವದಿಂದ ತಯಾರು ಮಾಡುವಂಥದ್ದು. ಪ್ರಸಾದದಲ್ಲಿ ಸ್ವಚ್ಛತೆ ಇಲ್ಲದ್ದು. ಆ ನೈಸರ್ಗಿಕ ದೋಷವನ್ನ, ಆಗಂತುಕ ದೋಷ ಇಲ್ಲ ಅಂತಂದ್ರೆ ನಿಸರ್ಗದ ದೋಷವನ್ನ ಗುರ್ತು ಮಾಡಿ ಪ್ರಸಾದವನ್ನ ತಯಾರು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆಮೇಲೆ ಭಾವನಾತ್ಮಕ ದೋಷ. ಆಗಂತುಕ ದೋಷ ಏನಿದೆಯೋ ಅದು ತಯಾರು ಮಾಡೋರ ಭಾವದ ಮೇಲಿದೆ, ಅವ್ರು ಮಾಡಂತ ಕ್ರಿಯೆಗಳ ಮೇಲಿದೆ. ಅಲ್ಲಿ ಸ್ವಚ್ಛತೆ ಮಾಡ್ಲಿಲ್ಲ ಅಂತಂದ್ರೆ ಪ್ರಸಾದದಲ್ಲಿ ಕಲ್ಲು, ಮಣ್ಣು, ಮತ್ತೊಂದು ಮಗದೊಂದು ತಿನ್ಲಾರದ್ದೆಲ್ಲ ಸಿಗುತ್ತೆ. ಆಮೇಲೆ ಆಗಂತುಕ ದೋಷ ಇದ್ದಾಗ ಅವ್ರ ಭಾವ ಶುದ್ಧ ಇರಲ್ಲ. ಆ ಭಾವ ವಿಕಾರ ಭಾವ. ಆ ವಿಕಾರ ಭಾವದಿಂದ ತಯಾರು ಮಾಡಿದಂತಹ ಪ್ರಸಾದ ಉಂಡವ್ರ ಮೇಲೆ ಅದು ಕಿಂಚಿತ್ತಾದ್ರೂ ಪರಿಣಾಮ ಬೀರದೇ ಇರಂಗಿಲ್ಲ. ಇನ್ನ ಭಾವನಾತ್ಮಕ ದೋಷ. ಅವ್ರು ಯಾರು ಹೆಂಗೆ ಮಾಡಿಕೊಟ್ಟಿರ್ಲಿ, ಅದರಲ್ಲಿ ಉಣ್ಬೇಕಾದ್ರೆ ತಿನ್ಬೇಕಾದ್ರೆ ಯಾವುದೋ ಆಲೋಚನೆಯಿಂದ, ಯಾವುದೋ ಮನಸ್ಥಿತಿಯಿಂದ, ಈ ವಿಕೃತ ಭಾವದಿಂದ ಕೊಳ್ಳುವಂತಹ ಸ್ಥಿತಿಯಿಂದ ಅಲ್ಲಿ ಆ ಪ್ರಸಾದದ ನಿಜವಾದಂತಹ ಪರಿಣಾಮ ಆಗಲ್ಲ. ಇದು ಭಾವನಾತ್ಮಕ ದೋಷ. ಈ ದೋಷಗಳನ್ನೆಲ್ಲವನ್ನೂ ಹಿಂದೆ ಸಹಜವಾಗಿ ಕಳಿಸಿದ್ರು. ಲಿಂಗ ತತ್ವ ಆಚರಣೆ ಮಾಡೋರಿರ್ಬೋದು, ಸಾಮಾನ್ಯರಿರ್ಬೋದು, ಹಿಂದೆ ಹಂಗ್ ಮಾಡ್ತಿದ್ರು ಅಂತಕ್ಕಂಥದ್ದನ್ನ ನಾನು ಕೇಳ್ಪಟ್ಟಿದ್ದೀನಿ. ಆ ಪ್ರಸಾದ ತಯಾರು ಮಾಡ್ಬೇಕಾದ್ರೆ, ಯಾಕೆಂದ್ರೆ ಹೊಲದಲ್ಲಿ ಕಣದಿಂದಲೂ ಕೂಡ ಅಂತ ಸದ್ಭಾವ. ತಿನ್ನ ಅನ್ನ ಇದು, ಅನ್ನ ದೇವರ ಮುಂದೆ ಇನ್ನು ದೇವರು ಉಂಟೆ, ಅನ್ನವಿರುವ ತನಕ ಪ್ರಾಣವು ಜಗದೊಳಗ ಅನ್ನವೇ ದೈವ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಅವರು ಅನುಷ್ಠಾನಕ್ಕೆ ತಂದಂತವ್ರು ಹಿಂದಿನವರು. ಇವತ್ತು ಪದಾರ್ಥಗಳನ್ನ, ದವಸ ಧಾನ್ಯಗಳನ್ನ ಒಕ್ಕಣೆ ಮಾಡುವಂತಹ ರೀತಿಯಿಂದ ಪ್ರಸಾದ ತಯಾರು ಮಾಡೋ ರೀತಿಯವರೆಗೂ ಕೂಡ ಎಲ್ಲ ವಿಕೃತಗೊಂಡಿದೆ. ಹಿಂಗಾಗಿ ರೋಗ, ರುಜಿನ, ದುರ್ಬುದ್ಧಿ, ದುರಾಲೋಚನೆ, ದುರಾಚಾರಗಳಿಗೆ ನಾವು ಕೊಳ್ಳುವಂತಹ ಪ್ರಸಾದನ ಕೂಡ ಸಾಕ್ಷಿಯಾಗಿದೆ. ಅದರಿಂದ ಇಲ್ಲಿ ಬಸವಣ್ಣವರು ಹೇಳ್ತಾರೆ, ಸ್ತುತಿಗೊಮ್ಮೊಮ್ಮೆ ಶಿವಶರಣನ್ನು ತಿರಬೇಕು. ಯಾಕೆಂದ್ರೆ ರಕ್ತಗತವಾಗಿ ಪ್ರಸಾದ ಅಂತಕ್ಕಂಥದ್ದು ಪರಮ ಚೈತನ್ಯ. ಪ್ರಾಣಕ್ಕೆ ಕಳೆ ನೀಡಂತದ್ದೇ ಅನ್ನಪಾನಾದಿಗಳು ಮೊದಲಾಗಿ ಕೊಳ್ಳುವಂತಹ ಪ್ರಸಾದ. ಈ ಪ್ರಸಾದದಲ್ಲೇ ಅವ್ಯಕ್ತವಾಗಿ ಪರಮ ಚೈತನ್ಯ ಅಡಗಿರುವಂಥದ್ದು. ಅದನ್ನ ವಿಕೃತಗೊಳಿಸಿ ಕೊಂಡಿದ್ದಾದ್ರೆ ಅಲ್ಲಿ ಪರಮ ಪ್ರಸನ್ನತೆ ಒದಗಿ ಬರೋದ್ರ ಬದಲಾಗಿ ಅಲ್ಲಿ ಮಾಯಾ ಸ್ವರೂಪ, ಮಾಯದ ವಿಕೃತಿಯೇ ಪ್ರಬಲವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ಬೇಕು. ಅದಕ್ಕಾಗಿ ರಕ್ತಗತವಾಗಿ ಆ ಶಿವಗುಣ ಬರಬೇಕು ಅಂತಂದ್ರೆ ಪ್ರಸಾದವನ್ನ ತುತ್ತು ತುತ್ತಿಗೂ ಶಿವಶರಣು ಅಂತ ತಗೋಬೇಕು. ಹಂಗಾದ್ರೆ ಮಾತ್ರ ಕರ್ಣ ಇಂದ್ರಿಯಾದಿಗಳ ಪ್ರಕೃತಿಗಳು ಅಡಗ್ತವೆ ಅಂತಕ್ಕಂಥದ್ದನ್ನ ಬಸವಣ್ಣವರು ಹೇಳ್ತಾರೆ. ಈ ಪ್ರಕಾರದಿಂದ ಆ ಪದಾರ್ಥವೇ ಸರ್ವಕ್ಕೂ ಕಾರಣ ಅಂತ ತಿಳಿದು ಆ ಬಂದಂತಹ ಪದಾರ್ಥಗಳನ್ನ ಕಾಯದ ಕೈ ಮುಟ್ಟಿ, ರೂಪಾಗಿ ಬಂದ ಪದಾರ್ಥವ ಕಾಯದ ಕೈಯಲ್ಲಿ ಮುಟ್ಟಿ ಇಷ್ಟಲಿಂಗಕ್ಕೆ ಕೊಟ್ಟು. ಯಾಕೆಂದ್ರೆ ತನುವಿಗೆ ಇಷ್ಟಲಿಂಗವೆಂಬಿರಿ, ಮನಕ್ಕೆ ಪ್ರಾಣಲಿಂಗವೆಂಬಿರಿ, ಭಾವಕ್ಕೆ ತೃಪ್ತಿಲಿಂಗವೆಂಬಿರಿ. ಈ ತನು ಮನ ಭಾವವೇ ಇಷ್ಟ ಪ್ರಾಣ ಭಾವಲಿಂಗ ಸ್ವರೂಪಗಳು ಆಗಿದವೆ ಎಂದ್ಮೇಲೆ ಇಲ್ಲಿ ಯಾವ ರೀತಿಯಾದಂತಹ ಕ್ರಿಯೆ ನಡಿಬೇಕು? ಯಾಕೆಂದ್ರೆ ಒಂದನ್ನ ಬಿಟ್ಟು ಒಂದನ್ನ ಅರಪ್ಸಕ್ಕಾಗಲ್ಲ, ರೂಪನ್ನ ಬಿಟ್ಟು ರುಚಿಯನ್ನ ಅರಪ್ಸಕ್ಕಾಗಲ್ಲ, ರುಚಿಯನ್ನ ಬಿಟ್ಟು ತೃಪ್ತಿಯನ್ನ ಅರಪ್ಸಕ್ಕಾಗಲ್ಲ. ಹಿಂಗೆ ಜ್ಞಾನಕ್ಕೂ ಕ್ರಿಯೆಗೂ ಭಿನ್ನವಿಲ್ಲ. ರೂಪು ಕ್ರಿಯೆ ಆದ್ರೆ ರುಚಿ ಜ್ಞಾನ, ರೂಪು ರುಚಿಗಳ ಪರಿಣಾಮ ಅದು ತೃಪ್ತಿ. ಆ ಕಾರಣಕ್ಕಾಗಿ ತನುವೇ ಇಷ್ಟಲಿಂಗ, ಮನವೇ ಪ್ರಾಣಲಿಂಗ, ಭಾವವೇ ಭಾವಲಿಂಗ ಅಂತಕ್ಕಂಥ ತಿಳಿದವರು ಜ್ಞಾನಕ್ಕೂ ಕ್ರಿಯೆಗೂ ಭೇದ ಇಲ್ಲ ಅಂತಕ್ಕಂಥದ್ದನ್ನ ತಿಳಿದು ತನ್ನ ತನುವಿನ ಮೇಲೆ ಇರುವಂತಹ ಆಯುತಗೊಂಡಂತಹ ಇಷ್ಟಲಿಂಗಕ್ಕೆ ರೂಪಾಗಿ ಬಂದಂತಹ ಅನ್ನ ಪಾನಾದಿಗಳು ಮೊದಲಾದವನ್ನ ಆ ಇಷ್ಟಲಿಂಗಕ್ಕೆ ಕೊಟ್ಟು ಕೊಳ್ಳುವಂಥದ್ದೇ ಆಚಾರ. ಅಂತಲ್ಲದೆ ಅಂತರಂಗದಲ್ಲಿ ಆತ್ಮಲಿಂಗ ಉಂಟು, ಪರಿಪೂರ್ಣ ಇದ್ದೀನಿ ಅಂತೇಳಿ ಆ ಇಷ್ಟಲಿಂಗದ ಕ್ರಿಯೆಯನ್ನ, ಇಷ್ಟಲಿಂಗದ ಅರ್ಪಣೆಯನ್ನ ಬಿಡಕ್ಕೆ ಬರಂಗಿಲ್ಲ, ಬಿಡಬಾರ್ದು ಅಂತಕ್ಕಂಥದ್ದನ್ನ ಶರಣರ ಅನೇಕ ವಚನಗಳ ಮೂಲಕವಾಗಿ ನಾವು ತಿಳಿಬಹುದು. ಹಿಂಗೆ ಆ ಕಾರಣದ ರೂಪು ರುಚಿ ತೃಪ್ತಿಗಳನ್ನ ಗುರು ಮುಟ್ಟಿ ತೋರಿದಂತಹ ಇಷ್ಟಲಿಂಗಕ್ಕೆ, ಪ್ರಾಣಲಿಂಗಕ್ಕೆ, ಭಾವಲಿಂಗಗಳಿಗೆ ಆ ರೂಪು ರುಚಿ ತೃಪ್ತಿಗಳನ್ನ ಸದ್ಭಕ್ತಿಯಿಂದ ಅರ್ಪಿಸಿ ಆ ತ್ರಿವಿಧ ಲಿಂಗದಿಂದ ಉಳುಮೆಯಾಗಿ ಬಂದಂತಹ ಪ್ರಸಾದ ಅಥವಾ ಅದೇ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದ. ಅದನ್ನ ವಿಚಾರ ಮಾಡಿ ನೋಡಿದಾಗ ಶರಣರು 11 ಬಗೆಯಾದಂತಹ ಪ್ರಸಾದವಾಗಿ ಅದು ಆಗುತ್ತೆ ಅಂತಕ್ಕಂಥದ್ದು ಹೇಳ್ತಾರೆ.
ಏನು ಗುರು ಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಅಥವಾ ಶುದ್ಧ ಸಿದ್ಧ ಪ್ರಸಿದ್ಧ, ಪ್ರಸಾದಿಯ ಪ್ರಸಾದ, ಆಪ್ಯಾಯನ ಪ್ರಸಾದ, ಸಮಯ ಪ್ರಸಾದ, ಪಂಚೇಂದ್ರಿಯ ವಿರಹಿತ ಪ್ರಸಾದ, ಅಂತಃಕರಣ ಚತುಷ್ಟಯ ವಿರಹಿತ ಪ್ರಸಾದ, ಸಮತಾ ಪ್ರಸಾದ, ಸದ್ಭಾವ ಪ್ರಸಾದ, ಸಮತಾ ಪ್ರಸಾದ, ಜ್ಞಾನ ಪ್ರಸಾದ ಅಂತಕ್ಕಂತ 11 ಸ್ವರೂಪವಾಗುತ್ತೆ. ಅದನ್ನ ಮುಂದಿನ ಷಟ್ಪದಿಯಲ್ಲಿ ವಿವರವಾಗಿ ಚಿಂತನೆ ಮಾಡೋಣ. ಈ 11 ಸ್ವರೂಪವಾದ ಪ್ರಸಾದ, ಈ ತ್ರಿವಿಧ ಪ್ರಸಾದಗಳೇ 11 ಸ್ವರೂಪವಾಗುವಂತಹ ಬಗೆ ಹೇಗೆ ಅಂತಕ್ಕಂಥದ್ದನ್ನ ಮುಂದಿನ ಷಟ್ಪದಿಯಲ್ಲಿ ಹೇಳ್ತಾರೆ. ಹೀಗೆ ರೂಪು ರುಚಿ ತೃಪ್ತಿಗಳನ್ನ ಈ ಸದ್ಭಾವದಿಂದ, ಆ ಮೂಲ ರೂಪು ರುಚಿ ತೃಪ್ತಿಗಳೇ ಈ ಶರೀರ ಮನ ಭಾವ ಆಗಿದ್ದಾವೆ. ಈ ಶರೀರ ಮನ ಭಾವಗಳೇ ಶುದ್ಧ ಸಿದ್ಧ ಪ್ರಸಿದ್ಧ ಆಗಿದ್ದಾವೆ. ಆ ಶುದ್ಧ ಸಿದ್ಧ ಪ್ರಸಿದ್ಧ ಸ್ವರೂಪವೇ ಗುರುಲಿಂಗ ಜಂಗಮ ಆಗಿದ್ದಾವೆ. ಆ ಗುರುಲಿಂಗ ಜಂಗಮವೇ ಮೂಲ ಪರತತ್ವ, ನಿತ್ಯ ನಿರಂಜನ ಪರವಸ್ತು, ಅದು ಒಂದೇ. ಅದಕ್ಕೆ ಸಾಕ್ಷಿಯಾದದ್ದು ಭಕ್ತಿ. ಭಕ್ತಿಗೂ ಮುಕ್ತಿಗೂ ಭೇದ ಇಲ್ಲ. ಇದನ್ನ ಮೊದಲು ತಿಳಿದು ಈ ಭಾವದಿಂದ ರೂಪು ರುಚಿ ತೃಪ್ತಿಗಳನ್ನ ಇಷ್ಟ ಪ್ರಾಣ ಭಾವಕ್ಕೆ ಯಾಕೆ ಕೊಡುತ್ತಾ ಇದ್ದೀವಿ ಅಂತಕ್ಕಂಥ ಸ್ಪಷ್ಟವಾದಂತಹ ಪರಿಕಲ್ಪನೆಯೊಂದಿಗೆ ಲಿಂಗಾರ್ಪಿತವನ್ನ ಮಾಡಿ ಭೋಗಿಸುವಂತಹ ಕ್ರಮ ಏನಿದೆಯೋ, ಇಂತಹ ರೀತಿಯಲ್ಲಿ ಈ ರೀತಿ ಸಂಸ್ಕಾರಕ್ಕೆ ಒಳಗಾಗಿ ಈ ಜಗತ್ತನ್ನ ಭೋಗಿಸುವಂತವನು. ಯಾಕೆಂದ್ರೆ ಆ ರೂಪು ರುಚಿ ತೃಪ್ತಿಗಳಲ್ಲೇ 6 ವಿಷಯಗಳು ಅಡಗಿದ್ದಾವೆ. ಗಂಧ, ರಸ, ರೂಪು, ಸ್ಪರ್ಶ, ಶಬ್ದ, ತೃಪ್ತಿ ಅಂತಕ್ಕಂಥ 6 ತತ್ವಗಳಿಗೆ ಅನುಗುಣವಾದಂತಹ 6 ವಿಷಯಗಳ ಸ್ವರೂಪವೇ ಈ ರೂಪು ರುಚಿ ತೃಪ್ತಿಯೊಳಗೆ ಅಡಗಿದೆ. ಆ ರೂಪು ರುಚಿ ತೃಪ್ತಿಗಳು ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣ ಅಂತಕ್ಕಂಥ ವಿಸ್ತಾರ ಸ್ವರೂಪವನ್ನ ತಾಳಿ ಇನ್ನೂ ವಿಶಾಲವಾಗಿ ಅವುಗಳ ವ್ಯಾಪ್ತಿಯನ್ನ ನಾವು ನೋಡ್ಬೋದು. ಆದ್ರೆ ಸಾಂಕೇತಿಕವಾಗಿ ಮೊದಲು ರೂಪು ರುಚಿ ತೃಪ್ತಿ ಅಂತಕ್ಕಂಥದ್ದನ್ನ ಇಷ್ಟ ಪ್ರಾಣ ಭಾವಕ್ಕೆ ಅರ್ಪಿಸಿ ಯಾರು ಕೊಡ್ತಾ ಇದ್ದಾರೋ, ಇಂತಹ ವಿವೇಕ ಸದಾ ಜಾಗೃತಾವಸ್ಥೆಯಲ್ಲಿದ್ದು ಈ ವಿವೇಕದಿಂದ ಆಚರಿಸುವಂತಹ ಸದ್ಭಕ್ತರು ಅಪ್ರತಿಮರು. ಈ ಈ ಲೋಕಾದಿ ಲೋಕದೊಳಗೆ ಅವರು ಅಪ್ರತಿಮರು, ಅವರು ಅಗ್ರಗಣ್ಯರು ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಾವು ಹಿಂದೆ ಗಮನಿಸಿದಂತೆ ಈ ರೀತಿ ಪ್ರಸಾದ ತತ್ವವನ್ನ ಹಿಡಿದು ಆಚರಿಸ್ಲಿಕ್ಕೆ ಕಾರಣವಾದದ್ದು ಮೂಲ ಪರತತ್ವ. ಆ ಮೂಲ ಪರತತ್ವ ಸ್ವರೂಪವಾದಂತಹ ಆ ಮೂಲ ಪರತತ್ವ ಸ್ವರೂಪವೇ ತನ್ನ ಭಕ್ತಿ ಲೀಲಾ ವೈಭವವನ್ನ ಮೆರೆಯುವಂತಹ ಕಾರಣಕ್ಕಾಗಿ ಈ ಆಚಾರ ಮಾರ್ಗಕ್ಕೆ ಬಂದು ಗುರುಲಿಂಗ ಜಂಗಮ ಆಗಿರ್ಬೋದು, ಅದಕ್ಕೆ ಸಾಕ್ಷಿಯಾದಂತಹ ಆ ಗುರುಲಿಂಗ ಜಂಗಮಗಳು ಧಾರಣೆಯಲ್ಲಿ ಮೆರಲಿಕ್ಕೆ ಸಾಕ್ಷಿಯಾದಂತಹ ಭಕ್ತಿಯನ್ನು ಧರಿಸಿದಂತಹ ಭಕ್ತ ಆಗಿರ್ಬೋದು, ಇವೆಲ್ಲವೂ ಆದಂತ ಕಾರಣಕ್ಕೆ ಇಂತಹ ಆಚರಣೆಯನ್ನ ಇಟ್ಕೊಂಡಂತವ್ರು ಅಪ್ರತಿಮರು ಅಂತಂದ್ರೆ ಆ ಮೂಲ ಪರಾತ್ಪರ ವಸ್ತು ಸ್ವರೂಪವೇ ಆಗಿದ್ದಾರೆ ಹೊರತು ಅವರು ಬೇರೆ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಮತ್ತೆ ಇಂತಹ ಪ್ರಸಾದ ತತ್ವದ ಆಚರಣೆ ಒಳಗೆ ಕೆಲವು ವಿಶೇಷವಾದಂತಹ ಕ್ರಮಗಳು, ಅಚ್ಚ ಪ್ರಸಾದಿ, ನಿತ್ಯ ಪ್ರಸಾದಿ, ಸಮಯ ಪ್ರಸಾದಿ ಅಂತಕ್ಕಂಥ ಮಾತುಗಳು ಈ ಪ್ರಸಾದ ತತ್ವದ ಆಚರಣೆ ಒಳಗೆ ಇವನೊಂದು ಮಾರ್ಗಗಳು. ಯಾರ್ಯಾರು ಯಾವುದನ್ನ ಬೇಕೋ ಅವರವರ ಶಕ್ತಿಯಾನುಸಾರ ಬೇಕಾದ್ರೆ ಹಿಡಿದು ಆಚರಿಸುವಂತಹ ಮಾರ್ಗಗಳು. ಅವೆಂಗೆ ಬಂದ ಜಂಗಮದ ಶೇಷವ ಕೊಂಬುದು ಆಚರಣೆ, ನಿಂದಲ್ಲಿ ಲಿಂಗ ಪ್ರಸಾದವನ್ನು ಸವಿಯೇ ಸಂಬಂಧವೆನಿಸುವುದು, ಉಭಯ ವರ್ತನೆಯೊಳಿರ್ಪ ಸದ್ಭಕ್ತ ಸಮಯ ಪ್ರಸಾದಿ. ಇಂದು ನಾಳೆ ಎನ್ನದೆ ಅನವರತ ಜಂಗಮವ ಕರೆತಂದು ಒಪ್ಪತ್ತು ಅವರ ಪರಮ ಪ್ರಸಾದವನ್ನು ಚಂದದಿಂದ ಉಂಡು ಸಂತೃಪ್ತನಾಗಿರುತ್ತಿಪ್ಪ ಭಕ್ತ ನಿತ್ಯ ಪ್ರಸಾದಿ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಅಂದ್ರೆ ಈ ಸಮಯ ಪ್ರಸಾದಿ ಅಂದ್ರೆ ಏನು, ನಿತ್ಯ ಪ್ರಸಾದಿ ಅಂದ್ರೆ ಏನು, ಮತ್ತೆ ಅಚ್ಚ ಪ್ರಸಾದಿಗೆ ಚರಣಜಲ ಪ್ರಸಾದಕ್ಕಲ್ಲದೆ ಇನ್ನು ಬಾಯ್ದೆರೆಯನೆಂಬುದೊಂದು ವ್ರತವನ್ನು ಅಂಗೀಕರಿಸಿ ಗುರುಲಿಂಗ ಜಂಗಮಕ್ಕೆ ವಂಚಿಸದೆ ತನು ಮನ ಧನಗಳ ಸಮರ್ಪಿಸುತ್ತದೆ ಇರುಳು ಅಗಲೆನ್ನದೆ ಅನವರತ ಜಂಗಮದ ಶ್ರೀ ಚರಣ ಭಜನೆಯ ಮಾಡಿ ಕರುಣಾಮೃತವ ಕೊಂಡು ವರಪ್ರಸಾದವನೊಂದು ತೃಪ್ತನಾಗಿರ್ಪವ ಸದ್ಭಕ್ತ ಅಚ್ಚ ಪ್ರಸಾದಿ. ಇದು ಪ್ರಸಾದ ತತ್ವವನ್ನ ಆಚರಿಸುವಂತಹ ಆಯಾಮಗಳು. ಅವರವರ ಶಕ್ತಿಯಾನುಸಾರ ಅವರಿಗೆ ಇಚ್ಛೆ ಬಂದಂಗೆ ಬೇಕಾದಂತ ಕ್ರಮವನ್ನ ಆಚರಿಸಬಹುದು. ಹೆಂಗೆ ಇಲ್ಲಿ ಲಿಂಗವಂತನಿಗೆ ಆರಾಧ್ಯ ವಸ್ತುಗಳು ಅಂದ್ರೆ ಗುರುಲಿಂಗ ಜಂಗಮವೇ.
ಗುರುಲಿಂಗ ಜಂಗಮವನ್ನ ಬಿಟ್ಟು ಆರಾಧಿಸ್ಲಿಕ್ಕೆ ಪೂಜಿಸ್ಲಿಕ್ಕೆ ಬೇರೊಂದು ವಸ್ತುಗಳಿಲ್ಲ. ಆ ಕಾರಣದಿಂದ ಆ ಗುರುಲಿಂಗ ಜಂಗಮ ತನ್ನನ್ನ ಅನುಗ್ರಹಿಸಿದಂತಹ ಗುರುಲಿಂಗ ಜಂಗಮ ಸ್ವರೂಪಿಗಳು ತನ್ನೆಡೆಗೆ ತಾನಾಗಿ ಅವ್ರೇನಾದ್ರೂ ಒದಗಿದ್ರೆ ಅಂತಹ ಸಂದರ್ಭದಲ್ಲಿ ಆ ಗುರುಲಿಂಗ ಜಂಗಮವನ್ನ ಉಪಚರಿಸಿ ಆ ಗುರುಲಿಂಗ ಜಂಗಮದಿಂದ ಪಾದೋದಕ ಪ್ರಸಾದವನ್ನ ಕೊಳ್ಳುವಂಥದ್ದು ಇದು ಸಹಜ ಆಚರಣೆ ಅನ್ಸುತ್ತೆ. ಮತ್ತೆ ಆ ಗುರುಲಿಂಗ ಜಂಗಮ ಒದಗಿಲ್ಲ ಅಂತಹ ಸಂದರ್ಭದಲ್ಲಿ ಆ ಗುರುಲಿಂಗ ಜಂಗಮ ಬರಲೇಬೇಕು ಅಂತಕ್ಕಂಥ ನಿಯಮ ಏನಿಲ್ಲ. ಆ ಗುರುಲಿಂಗ ಜಂಗಮವೇ ತನ್ನ ಇಷ್ಟಲಿಂಗದಲ್ಲೇ ಅಡಗಿದ್ದಾವೆ ಅಂತ, ತನ್ನ ದೇಹದಲ್ಲೇ ಅಡಗಿದ್ದಾವೆ ಅಂತ. ಯಾಕೆಂದ್ರೆ ಆ ಇಷ್ಟಲಿಂಗದಲ್ಲೇ ರೂಪು ರುಚಿ ತೃಪ್ತಿ ಅಡಗಿದ್ದಾವೆ, ಆ ಇಷ್ಟಲಿಂಗದಲ್ಲೇ ಗುರುಲಿಂಗ ಜಂಗಮ ಅಡಗಿದ್ದಾವೆ, ಆ ಇಷ್ಟಲಿಂಗದಲ್ಲೇ ಸಾಕಾರ ನಿರಾಕಾರ ತತ್ವಗಳು ಅಡಗಿದ್ದಾವೆ. ಆ ಇಷ್ಟಲಿಂಗ ಸ್ವರೂಪವಾದಂತಹ ತನ್ನಲ್ಲೇ ಅವೆಲ್ಲವೂ ಕೂಡ ಅಡಗಿದ್ದಾವೆ ಅಂತ ತಿಳಿದು ತಾನು ತಿಳಿದಂತಹ ಅನುಭವದಿಂದ ವೈಯಕ್ತಿಕವಾಗಿ ಆಚರಿಸುವಂಥದ್ದು ಗುರುಲಿಂಗ ಜಂಗಮಕ್ಕೆ ತನ್ನೊಳಗೆ ತನ್ನನ್ನ ಅವನೆಲ್ಲವನ್ನೂ ಭಾವಿಸಿ ಪರಿಭಾವಿಸಿ ತಿಳಿದು ಆಚರಿಸುವಂತಹ ಕ್ರಮ ಅದು ಸಮಯ ಪ್ರಸಾದಿ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಂದ್ರೆ ಅನುಗ್ರಹಿಸಿದಂತಹ ಗುರುಲಿಂಗ ಜಂಗಮ ಮೂರ್ತಿ ಬಂದಾಗ ಸಹಜ ಆಚರಣೆ ಒಳಗಿರದು. ಅವರು ಒದಗದಂತಹ ಸಂದರ್ಭದಲ್ಲಿ ಅವರು ಬೇಕು ಅಂತಕ್ಕಂಥ ಭಾವದಿಂದ ಹೊರಗಿದ್ದು ಅದನ್ನ ತನ್ನ ಅಂತರಂಗದಲ್ಲೇ ಇಟ್ಕೊಂಡಿದ್ದೀನಿ, ಆ ಸ್ವರೂಪವೇ ತಾನು. ಯಾಕೆಂದ್ರೆ ಭಕ್ತ ಅಂತಕ್ಕಂಥದ್ದು ಏನು ಅಂತಕ್ಕಂಥದ್ದನ್ನ ಮೊದಲು ತಿಳಿದ್ರಿ ನೀವು. ಗುರುಲಿಂಗ ಜಂಗಮಕ್ಕೆ ಮೂಲ ಚಿತ್ಕಳೆ ಮೂಲ ಚೈತನ್ಯ ಸ್ವರೂಪವೇ ಭಕ್ತ ಅಂತಕ್ಕಂಥದ್ದನ್ನ. ಅಂತಹ ಭಕ್ತ ಗುರುಲಿಂಗ ಜಂಗಮದ ವ್ಯಕ್ತತೆಗೆ ಪ್ರಕಟತೆಗೆ ಕಾರಣವಾದಂಥವು. ಆ ಕಾರಣಕ್ಕಾಗಿ ಅವನೇ ಗುರುಲಿಂಗ ಜಂಗಮದ ಸ್ವರೂಪ ಅಂತ ಭಾವಿಸಿ ತಾನೇ ಅದು ಅಂತ ಭಾವಿಸಿ ತಾನು ಸಂಬಂಧಾಚರಣೆಯಲ್ಲಿರುವಂಥದ್ದು, ಸಹಜವಾಗಿ ಒದಗಿದಾಗ ಸಹಜಾಚರಣೆಯಲ್ಲಿರುವಂಥದ್ದು. ಇದನ್ನ ಈ ಕ್ರಮವನ್ನ ಸಮಯ ಪ್ರಸಾದಿ ಅಂತ ಹೇಳ್ತಾರೆ. ಮತ್ತೆ ಇನ್ನು ಕೆಲವರು ಆಚರಣೆ ಹೆಂಗಿರ್ತಿತ್ತು ಅಂದ್ರೆ ಇಂದು ನಾಳೆ ಎನ್ನದೆ ಅನವರತ ಜಂಗಮವ ಕರೆತಂದು ಒಪ್ಪತ್ತು ಪರಮ ಪ್ರಸಾದವನ್ನು ಉಂಡು ಸಂತೃಪ್ತನಾಗಿರುವಂತಹ ಭಕ್ತ ನಿಷ್ಠೆ ಪ್ರಸಾದ. ಇಲ್ಲಿ ಒಕ್ಕುಮಿಕ್ಕ ಪ್ರಸಾದ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಎರಡು ಮಾರ್ಗದಲ್ಲಿದೆ ಅದು. ಆಚರಣೆಯ ಮಾರ್ಗದಲ್ಲೊಂದು, ಆಂತರಿಕ ಮಾರ್ಗದಲ್ಲೊಂದು. ಯಾಕೆಂದ್ರೆ ಕೇವಲ ಯಾರೋ ಜಂಗಮ ಮೂರ್ತಿಗಳನ್ನ ಕರೆತಂದು ಅವರಿಗೆ ಉಪಚರಿಸಿ ಅವರು ಸಂತೃಪ್ತಿ ಹೊಂದಿದ ನಂತರದಲ್ಲಿ ತಾನು ಕೊಳ್ಳುವಂಥದ್ದೇ ಒಕ್ಕುಮಿಕ್ಕ ಪ್ರಸಾದ ಅಂತಕ್ಕಂಥದ್ದು ಆತ್ಯಂತಿಕವಲ್ಲ. ಒಕ್ಕುದು ಮಿಕ್ಕುದಕ್ಕೊಂಬ ನಿಶ್ಚಲ ಪ್ರಸಾದಿ ನೀನು ಕೇಳ. ಒಕ್ಕುದು ಯಾವುದು, ಮಿಕ್ಕು ಹೋಗುವುದು ಯಾವುದು? ಬಲ್ಲಡೆ ಹೇಳು. ಒಕ್ಕು ಹೋಗುವುದು ಕಾಯ, ಮಿಕ್ಕು ಹೋಗುವುದು ಜೀವ. ಇದು ತಕ್ಕುದೆಂದುಕೊಳ್ಳಬಲ್ಲಡೆ ಸಿಕ್ಕುವನು ನಮ್ಮ ಗುಹೇಶ್ವರ ಅಂತ. ಅಂದ್ರೆ ಒಕ್ಕುಮಿಕ್ಕ ಪ್ರಸಾದ ಅಂದ್ರೆ ಅಷ್ಟೇ ಅಲ್ಲ, ಕೇವಲ ಭೌತಿಕ ಆಚರಣೆ, ಅರಿವಿಲ್ಲದ ಭೌತಿಕ ಆಚರಣೆ, ಜಡ ಕರ್ಮಗಳು. ಅದರಿಂದ ಏನು ಪರಿಣಾಮಗಳಿಲ್ಲ, ಸತ್ಪರಿಣಾಮಗಳಿಲ್ಲ. ಆದ್ರಿಂದ ಒಕ್ಕು ಹೋಗುವುದು ಕಾಯ, ಮಿಕ್ಕು ಹೋಗುವುದು ಜೀವ. ಅನಂತ ಕಾಲ ಬಂದು ಬಂದು ಅಳ್ದೋಗುವಂಥದ್ದು ಕಾಯ. ಮೀರಿ ಈ ದೇಹವನ್ನ ಭೂಮಿಗೆ ಸುಂಕ ಒತ್ತೆತ್ತು ಜೀವವನ್ನು ಉಳುಹಿಕೊಂಡು ಬರಬೇಕಾಯಿತು ಅಂತ ಮಹಾದೇವ್ಯಕ್ಕ ಹೇಳ್ತಾರೆ. ಮೀರಿ ಉಳಿತಾ ಇರುವಂತದ್ದು ಮತ್ತೆ ಜೀವ. ಇದರಿಂದ ಕೇವಲ ಈ ಪಿಂಡ ಭೋಗಕ್ಕಾಗಿ ಕಾಯವನ್ನ ಸಂತೈಸ್ಲಿಕ್ಕಾಗಿ ಉಂಟದ್ದೇ ಪ್ರಸಾದ ಅಲ್ಲ. ಮಿಕ್ಕು ಹೋಗುವಂತಹ ಜೀವಕ್ಕೆ, ಶಾಶ್ವತವಾದಂತಹ ಜೀವಕ್ಕೆ ಪ್ರಸಾದ ಕೊಡಬೇಕು. ಅದು ಜ್ಞಾನ ಪ್ರಸಾದ, ಅದು ಸದ್ಬೋಧೆಯ ಪ್ರಸಾದ. ಇದು ನಿಜವಾದ ಒಕ್ಕುಮಿಕ್ಕ ಆಚರಣೆಯ ಕ್ರಮ ಆಂತರಿಕವಾಗಿ. ಇದರ ಸಂಕೇತವಾಗಿ ಭೌತಿಕವಾಗಿ ಆಚರಣೆ ಮಾಡುವಂಥದ್ದು ಅನುಗ್ರಹ ಮೂರ್ತಿಗಳನ್ನ ಕರೆತಂದು ಅವರನ್ನ ಸಂತೃಪ್ತಿಪಡಿಸಿ ಆಮೇಲೆ ತಾನು ಮಿಕ್ಕಿ ಉಳಿದದನ್ನ ಅವರ ಶೇಷ ಅಂತ ಕೊಳ್ಳುವಂತಹ ಕ್ರಮ ಇದು. ಹಿಂಗೆ ಆಚರಣೆಯನ್ನ ಇಟ್ಕೊಳ್ತಿದ್ರು ಹಿಂದೆ. ಅಂದ್ರೆ ಲಿಂಗವಂತರ ಮನೆಯಲ್ಲಿ ಯಾರಾದ್ರೂ ಒಬ್ಬ ಜಂಗಮ ಮೂರ್ತಿಗೆ ಮೊದಲು ದಾಸೋಹವನ್ನ ಮಾಡಿಯೇ ಆಮೇಲೆ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತಕ್ಕಂಥ ಕ್ರಮವನ್ನ ಇಟ್ಕೊಳ್ತಿದ್ರಂತೆ. ಯಾರಾದ್ರೂ ಮಹಾನುಭಾವ ಮೂರ್ತಿ ಬರಲೇಬೇಕು, ಜಂಗಮ ಬರಲೇಬೇಕು. ಜಂಗಮವನ್ನ ಸಂತೃಪ್ತಿ ಪಡಿಸಿ ಆಮೇಲೆ
ಮನೆಯವರಿಗೆಲ್ಲ ಪ್ರಸಾದ ಇತ್ಯಾದಿ ಆಗಬೇಕು. ಪಾದೋದಕ ಪ್ರಸಾದವನ್ನ ಪಡೆದೇ ನಾವು ಕೊಳ್ಳಬೇಕು ಅಂತಕ್ಕಂಥ ಕ್ರಮವನ್ನ ಇಟ್ಕೊಂತಿದ್ರು. ಈ ಕಾಲಕ್ಕದು ದುಸ್ಸಾಧ್ಯ ಅಂತ ಕಾಣಿಸುತ್ತೆ. ಅಂತೂ ಇದೆಲ್ಲ ಒಂದು ಕಾಲಕ್ಕೆ ಆಚರಣೆಯಲ್ಲಿ ಇದ್ದಂತಹ ಪದ್ಧತಿನೇ ಹೌದು. ಹಿಂಗಾಗಿ ಈ ಪ್ರಕಾರವಾಗಿ ಒಂದೊತ್ತಾದ್ರೂ ಜಂಗಮವನ್ನ ಕರೆದು ಜಂಗಮಕ್ಕೆ ಸಂತೃಪ್ತಿ ಪಡಿಸಿ ಆಮೇಲೆ ಆ ಜಂಗಮದ ಪಾದೋದಕ ಪ್ರಸಾದವನ್ನ ಪಡೆದು ಉಣ್ಣುವಂತಹ ಕ್ರಮ, ಇದು ಒಕ್ಕುಮಿಕ್ಕ ಪ್ರಸಾದದ ಕ್ರಮ ಅಂತಕ್ಕಂಥದ್ದು. ಈ ರೀತಿ ಆಚರಣೆ ಇಟ್ಕೊಳ್ಳುವಂಥದ್ದು ನಿತ್ಯ ಪ್ರಸಾದಿ, ನಿತ್ಯ ಪ್ರಸಾದಿಯ ಕ್ರಮ. ಇನ್ನು ಇನ್ನೊಂದು ವಿಶೇಷ ಅಂತಂದ್ರೆ ಚರಣ ಜಲ ಸುಪ್ರಸಾದಕ್ಕಲ್ಲದೆ ಬಾಯ್ದೆರೆಯೇ ಅಂತಕ್ಕಂತಹ ಒಂದು ವ್ರತವನ್ನ ಅಂಗೀಕರಿಸಿ ಗುರುಲಿಂಗ ಜಂಗಮಕ್ಕೆ ವಂಚಿಸದೆ ತನುಮನ ಧನಗಳ ಸಮರ್ಪಿಸುತ್ತ, ಅಂದ್ರೆ ಗುರುಲಿಂಗ ಜಂಗಮ ಸ್ವರೂಪಿಗಳು ಬಂದರೆ ಒದಗಿದರೆ ಮಾತ್ರ, ತಾನಾಗಿ ಕರಿತೀನೋ ಬಿಡ್ತೀನೋ ಆಹ್ವಾನಿಸ್ತೀನೋ ಗೊತ್ತಿಲ್ಲ, ಒದಗಿದಂತಹ ಕಾಲಕ್ಕೆ ನಾನು ಪ್ರಸಾದ ಪಾದೋದಕವನ್ನ ಕೊಳ್ತೀನಿ, ಇಲ್ಲ ಅಂದ್ರೆ ಕೊಳ್ಳಲ್ಲ. ಇದು ಅಚ್ಚ ಪ್ರಸಾದಿಯ ಲಕ್ಷಣ. ಹಿಂಗೆ ಗುರುಲಿಂಗ ಜಂಗಮ ಪಾದೋದಕ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತಂದ್ರೆ ಅವರಿಗೆ ಸಹಜಾಚರಣೆಯೇ ಆಗ್ಬೇಕು. ಗುರುಲಿಂಗ ಜಂಗಮ ಒದಗಲೇಬೇಕು. ಗುರುಲಿಂಗ ಜಂಗಮ ಒದಗಿದಾಗ ಮಾತ್ರ ಪಾದೋದಕ ಪ್ರಸಾದವನ್ನ ಕೊಳ್ಳುವಂತಹ ಕ್ರಮ ಏನಿದೆಯೋ ಇದು ಅಚ್ಚ ಪ್ರಸಾದಿ. ಗುರುಲಿಂಗ ಜಂಗಮ ದಿನಕ್ಕೆ ಒಮ್ಮೆಲಾದ್ರೂ ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡಿ ಕೊಳ್ತೀನಿ ಅಂತಕ್ಕಂಥದ್ದು ನಿತ್ಯ ಪ್ರಸಾದಿ. ಸಹಜವಾಗಿ ಒದಗಿದಾಗ ಸಹಜಾಚರಣೆಯಲ್ಲಿಯೂ ಒದಗಲಾರದಂತಹ ಸಂದರ್ಭದಲ್ಲಿ ಸಂಬಂಧಾಚರಣೆ ಒಳಗೂ ನಾನು ಆಚರಿಸ್ತೀನಿ ಅಂತಕ್ಕಂಥದ್ದು ಇದು ಸಮಯ ಪ್ರಸಾದಿಯ ಲಕ್ಷಣ. ಈ ರೀತಿ ಅಚ್ಚ ಪ್ರಸಾದ, ನಿತ್ಯ ಪ್ರಸಾದ, ಸಮಯ ಪ್ರಸಾದ ಅಂತಕ್ಕಂತಹ ಆಚಾರ ಮಾರ್ಗವನ್ನ ಹಿಡಿದು ಆಚರಿಸುವಂತಹ ಕ್ರಮವೂ ಕೂಡ ಉಂಟು. ಆದ್ರೆ ಇಲ್ಲಿ ಆದಿ ಇಲ್ಲದಿದ್ದರೆ ಲಿಂಗ ಪ್ರಸಾದಿ ಎಂಬೆ, ವ್ಯಾಧಿ ಇಲ್ಲದಿದ್ದರೆ ಜಂಗಮ ಪ್ರಸಾದಿ ಎಂಬೆ, ಲೌಕಿಕವ ಸೋಂಕದಿದ್ದರೆ ಸಮಯ ಪ್ರಸಾದಿ ಎಂಬೆ. ಈ ತ್ರಿವಿಧ ಪ್ರಸಾದದಲ್ಲಿ ಆಚರಣೆಯನ್ನ ಇಟ್ಕೊಂಡ್ರೆ ಆತ ಅಚ್ಚ ಪ್ರಸಾದಿ ಎಂಬೆ ಗುಹೇಶ್ವರ ಅಂತಕ್ಕಂಥ ಮಾತನ್ನ ಪ್ರಭುದೇವರು ಹೇಳ್ತಾರೆ. ಪ್ರಸಾದಿ ಆದಂತವನಿಗೆ ಲಕ್ಷಣ ಹೆಂಗಿರ್ಬೇಕು ಅಂತ, ಆದಿ ಇಲ್ಲದಿದ್ದರೆ ಲಿಂಗ ಪ್ರಸಾದಿ ಎಂಬೆ, ಅಚ್ಚ ಪ್ರಸಾದಿ ಅಂತ ಅನ್ನಿಸ್ಕೋಬೇಕಾದ್ರೆ ಕೇವಲ ಏನು ಗುರುಲಿಂಗ ಜಂಗಮದ ಚರಣ ಭಜನೆಯನ್ನ ಮಾಡಿ ಅಲ್ಲಿ ಕರುಣಾಮೃತ ಪ್ರಸಾದವನ್ನ ಕೊಂಡು, ಅಂದ್ರೆ ಪಾದೋದಕ ಪ್ರಸಾದವನ್ನ ಕೊಂಡು ನಾನು ಬದುಕ್ತೀನಿ ಅಂತಕ್ಕಂಥ ಸ್ಥಿತಿಯೇ ಅಚ್ಚ ಪ್ರಸಾದಿಯ ಕ್ರಮ ಅಲ್ಲ. ಅಚ್ಚ ಪ್ರಸಾದಿ ಆದ್ಮೇಲೆ ಹಿಂಗೆ ಲಕ್ಷಣಗಳಿರ್ಬೇಕು. ಆದಿ ಇಲ್ಲದಿದ್ದರೆ ಲಿಂಗ ಪ್ರಸಾದಿ, ವ್ಯಾಧಿ ಇಲ್ಲದಿದ್ದರೆ ಜಂಗಮ ಪ್ರಸಾದಿ, ಲೌಕಿಕವ ಸೋಂಕುತ್ತಿದ್ದರೆ ಸಮಯ ಪ್ರಸಾದಿ. ಈ ತ್ರಿವಿಧದಲ್ಲಿ ಪರಿಪೂರ್ಣ ಆದ್ರೆ ಅದು ಅಚ್ಚ ಪ್ರಸಾದಿಯ ಲಕ್ಷಣ ಅಂತಕ್ಕಂಥ ಮಾತು. ಆದಿ ಅಂತಕ್ಕಂಥದ್ದು ಮನೋವ್ಯಾಧಿ, ಮನಸ್ಸಿನ ರೋಗ, ಆಂತರಿಕವಾದಂತಹ ರೋಗ. ವ್ಯಾಧಿ ಅಂತಕ್ಕಂಥದ್ದು ತನುವಿನ ರೋಗ. ಒಳಗೂ ಶುದ್ಧ ಇರಬೇಕು, ಹೊರಗೂ ಶುದ್ಧ ಇರಬೇಕು, ಮನಸ್ಸು ನಿರ್ಮಲ ಇರಬೇಕು, ದೇಹ ಚಿತ್ಕಾಯವಾಗಿರ್ಬೇಕು. ಯಾಕೆಂದ್ರೆ ಪ್ರಸಾದವನ್ನ ಕೊಂಡ್ಮೇಲೆ ಪ್ರಳಯಕ್ಕೆ ಅವಕಾಶ ಇಲ್ಲ. ಬಹಳ ಶರಣರು ವಿಡಂಬನೆ ಮಾಡ್ತಾರೆ. ಗುರು ಪ್ರಸಾದಿ ಆದ ಬಳಿಕ ವಾತ ಪಿತ್ತ ಶ್ಲೇಷ್ಮ ತ್ರಿದೋಷ ಇಲ್ಲದಿರಬೇಕು. ಲಿಂಗ ಪ್ರಸಾದಿ ಆದ ಬಳಿಕ ಎಡರು ಕಂಟಕಗಳಿಗೆ ಅಂಜದಿರಬೇಕು. ಜಂಗಮ ಪ್ರಸಾದಿ ಆದ ಬಳಿಕ ಆದಿ ವ್ಯಾಧಿ ವಿಪತ್ತು ಇಲ್ಲದಿರಬೇಕು. ಮಹಾಪ್ರಸಾದಿ ಆದ ಬಳಿಕ ಮರಣ ಇಲ್ಲದಿರಬೇಕು. ಹೀಗೆ ಕೇವಲ ಆಚರಣೆ ಮಾಡಿದ್ರೆ ಸಾಲದು, ಅದಕ್ಕೆ ಲಕ್ಷಣ ಇಂಥವು. ತನುವಿನಲ್ಲಿ ಮನಸ್ಸಿನಲ್ಲಿ ದೋಷಗಳು ವಿಕಾರಗಳು ಇರಬಾರದು. ಅಚ್ಚ ಪ್ರಸಾದಿ ಆದಂತವನಿಗೆ ಲೌಕಿಕದ ಸೋಂಕು ಇರಬಾರದು. ಪ್ರಾಪಂಚಿಕ ಸಂಬಂಧ, ಪ್ರಪಂಚದೊಳಗೆ ಮನಸ್ಸಾಡಬಾರದು. ಹಿಂಗೆಲ್ಲ ಆಚರಿಸಿದಾದ್ರೆ ಅಚ್ಚ ಪ್ರಸಾದಿ ಅಂತ ಮಾತನಾಡ್ತಾರೆ. ಮತ್ತೆ ಕಾಡಸಿದ್ದೇಶ್ವರ ಒಂದ್ ಕಡೆ ನಮ್ಮ ಶಿವಶರಣರ ಪ್ರಸಾದದ ನಿಲುವು ಎಂತಿಪ್ಪುದೆಂದಡೆ, ನಮ್ಮ ಶಿವಶರಣರ ಪ್ರಸಾದದ ನಿಲುವು ಎಂತಿಪ್ಪುದೆಂದಡೆ ಸದ್ರೂಪ ಒಪ್ಪ ಶುದ್ಧ ಪ್ರಸಾದವನ್ನು, ಸದ್ರೂಪ ಅಲ ತನು ಸ್ವರೂಪವಾದಂತಹ ಶುದ್ಧ ಪ್ರಸಾದವನ್ನು ಗುರುವಿಂಗೆ ಕೊಟ್ಟು ಆ ತನುವಿನ ಪ್ರಕೃತಿ ಆ ಗುರುವಿನಲ್ಲಿ ನಷ್ಟವಾದ್ರೆ ಅದು ಅಚ್ಚ ಪ್ರಸಾದ. ಆ ಸಿದ್ಧ ಸ್ವರೂಪವಾದಂತಹ ಮನಸ್ಸನ್ನ ಲಿಂಗಕ್ಕೆ ಕೊಟ್ಟು ಆ ಲಿಂಗದ ಸಂಘದಿಂದ ಮನದ ಪ್ರಕೃತಿ
ನಷ್ಟವಾದದ್ದಾದ್ರೆ ಅದು ನಿತ್ಯ ಪ್ರಸಾದ. ಭಾವವನ್ನ, ಪ್ರಸಿದ್ಧ ಪ್ರಸಾದ ಸ್ವರೂಪವಾದಂತಹ ಭಾವವನ್ನ ಆನಂದ ಸ್ವರೂಪವಾದಂತಹ ಜಂಗಮಕ್ಕೆ ಕೊಟ್ಟು, ಆನಂದ ಸ್ವರೂಪವಾದಂತಹ ಜಂಗಮದಲ್ಲಿ ಭಾವದ ಪ್ರಕೃತಿ ನಷ್ಟ ಆದ್ರೆ ಇದು ಸಮಯ ಪ್ರಸಾದ, ಸಮಯ ಪ್ರಸಾದಿ. ಹೀಗೆ ಕೇವಲ ಭೌತಿಕವಾದಂತಹ ಆಚರಣೆಯನ್ನ ಮಾಡುವುದರ ಜೊತೆಗೆ ಅದರ ಆಂತರಿಕ ಲಕ್ಷಣಗಳು ಹೇಗಿದೆ ಅಂತಕ್ಕಂಥದ್ದನ್ನು ತಿಳಿದು ಆಚರಿಸುವಂತಹ ನಿಟ್ಟಿನಲ್ಲಿ ನಾವು ಬದ್ಧರಾಗಬೇಕು. ಯಾಕೆಂದ್ರೆ ಪ್ರಸಾದದ ಮಹತ್ವ ಇರೋದೇ ಹಂಗೆ. ಪ್ರಸಾದ ಅಂತಕ್ಕಂಥದ್ದು ಆತ್ಯಂತಿಕ ಸ್ಥಿತಿ. ಪ್ರಸಾದ ಅಂತಕ್ಕಂಥದ್ದು ಎಂದೆಂದಿಗೂ ಕೂಡ ನಿಷ್ಕಳಂಕ, ಅದಕ್ಕೆ ಎಂದೆಂದೂ ಕೂಡ ಕಳಂಕ ಇಲ್ಲ. ಅದಕ್ಕಾಗಿ ಲಿಂಗವಂತರನ್ನ, ಪ್ರಸಾದ ತತ್ವದ ಆಚರಣೆ ಮಾಡುವಂತಹ ಲಿಂಗವಂತರಿಗೆ ಯಾವುದೇ ದೋಷಗಳು ತಟ್ಟಂಗಿಲ್ಲ. ಒಂದು ವೇಳೆ ತಟ್ಟುತ್ತವೆ ಅಂತಂದ್ರೆ ಅಲ್ಲಿ ಆಚರಣೆಯ ದೋಷ. ಒಂದು ವೇಳೆ ದೇಹಕ್ಕೆ ಬಂದ್ರೂ ಕೂಡ ದೇಹ ನಾನು ಅಂತಕ್ಕಂಥ ಭಾವಕ್ಕೆ ಒಳಗಾಗಂಗಿಲ್ಲ. ಹಸಿವು, ತೃಷೆ, ನಿದ್ರೆ, ರೋಗಾದಿಗಳು ಮನುವಿಗೆ ಬಂದು ಹಿಡಿದಲ್ಲಿ ಅದು ಲಿಂಗದ ಸದಿಚ್ಛೆಯಿಂದ ಅಂಗಕ್ಕೆ ಉಂಟಾಗಿದ್ದಾವೆ ಅಂತಕ್ಕಂಥ ಭಾವದಲ್ಲಿ ನಿಶ್ಚಲ ಆಗ್ಬೇಕೆ ಹೊರತು, ಗಟ್ಟಿ ಆಗ್ಬೇಕೆ ಹೊರತು ಅಂಗದ ಡಾವರಕ್ಕೆ ಅಂಜಲಾಗದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇಂತಹ ದೃಢತೆ, ನಿಷ್ಠೆ ಪ್ರಸಾದಿಗೆ ಸಹಜವಾಗಿ ಅಳವಡಬೇಕು. ಅಳವಟ್ರೆ ಪ್ರಸಾದಿ, ಅಳವಡಲೇಬೇಕು ಅಂತಕ್ಕಂಥ ಆದೇಶ ಅಲ್ಲ. ಪ್ರಸಾದ ತತ್ವ ಆಚರಣೆ ಮಾಡುವಂತವನಿಗೆ ಅಂತಹ ಲಕ್ಷಣಗಳು ಸಹಜವಾಗಿ ಆರೋಪಿತ ಆಗಬೇಕು. ಯಾಕೆ? ಒಡಲುಗೊಂಡ ಹುಟ್ಟಿದ ಘಟಕ್ಕೆ ಅಷ್ಟೋತ್ತರ ಶತವ್ಯಾಧಿಗಳು, ಅದಕ್ಕೆ ನಾನಾ ಪರಿಯ ಔಷಧಿಯ ತಂದು ಬರೆವರು. ಈ ಪರಿಯ ನಾನು ಹೊರೆಯೇನು. ಅದೇನು ಕಾರಣವೆಂದರೆ ಭವಹರ, ಭವರೋಗ ವೈದ್ಯನೆಂಬ ಬಿರುದು ನಿಮ್ಮದಾಗಿ ಕೂಡಲ ಸಂಗಮ ದೇವ, ನಿಮ್ಮ ಪುರಾತನರ ಪ್ರಸಾದವಲ್ಲದೆ ಕೊಂಡೆಡೆ ನಿಮ್ಮ ಆಣೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಯಾಕೆ? ಹಿಂದೆ ಹೇಳಿದಂತೆ ಪ್ರಸಾದ ಅಂದ್ರೆ ಅದು ಭಕ್ತಿಗೆ ಜನನ ಸ್ಥಾನ. ಭಕ್ತಿ ಅಂದ್ರೆ ಅದು ಮುಕ್ತಿಗೆ ಜನನ ಸ್ಥಾನ. ಮುಕ್ತಿ ಅಂದ್ರೆ ಅದು ಪರಿಪೂರ್ಣದ ಸ್ಥಿತಿ. ಆ ಪರಿಪೂರ್ಣದ ಸ್ಥಿತಿಯ ಗರ್ಭದಿಂದೇ ಜನಿಸಿದ್ದು ಭಕ್ತಿ ಅಥವಾ ಭಕ್ತ. ಅಂದ್ರೆ ಭಕ್ತ ಮೂಲ ವಸ್ತು ಸ್ವರೂಪ. ಅಂತಹ ಮೂಲ ವಸ್ತು ಸ್ವರೂಪದಲ್ಲಿ ದೋಷ ಇಲ್ಲ. ದೋಷ ಇದ್ರೆ ಅದು ಮಾಯೆಗೆ ಹೊರತು ತನಗಲ್ಲ ಅಂತಕ್ಕಂಥ ನಿಶ್ಚಯ ನಮಗಿರ್ಬೇಕು. ಪ್ರಸಾದ ತತ್ವವನ್ನ ಆಚರಣೆ ಮಾಡಂತವ್ರಿಗೆ ಪ್ರಸಾದಕ್ಕಿಂತಲೂ ಶ್ರೇಷ್ಠತೆ ಔಷಧಿ, ಮಾತ್ರೆ, ಟಾನಿಕಿಗೆ ಬರೋದಾದ್ರೆ ಪ್ರಸಾದ ತತ್ವದ ಆಚರಣೆ ಸಾಮಾನ್ಯ ಆಯ್ತು. ಆದ್ರಿಂದ ಪ್ರಸಾದ ತತ್ವ ಆಚರಣೆ ಮಾಡಂತವ್ರಿಗೆ ಇಂಥದ್ದೊಂದು ನಿಷ್ಠೆ ಬಂದ್ರೆ ಒಳಿತು. ಬರ್ಲೇಬೇಕು ಅಂತ ಇಲ್ಲ, ಬಂದ್ರೆ ಪ್ರಸಾದಿ ಅಷ್ಟೇ, ಬಂದ್ರೆ ಪ್ರಸಾದ ತತ್ವದ ಆಚರಣೆ. ಹಿಂಗೆ ಅಚ್ಚ ನಿಚ್ಚ ಸಮಯ ಪ್ರಸಾದವನ್ನ ಆಚರಿಸುವಂತಹ ಕ್ರಮಗಳು. ಮತ್ತೆ ಗುರುಲಿಂಗ ಜಂಗಮದೊಳಗೆದು ಶೋಭಿಸುವ ಸುಸ್ಥಿರ ಶುದ್ಧ ಸಿದ್ಧ ಪ್ರಸಿದ್ಧ ಆಪ್ಯಾಯನವು ವರ ಸಮಯ ಪಂಚೇಂದ್ರಿಯ ವಿರಹಿತ ಅಂತಃಕರಣ ಚತುಷ್ಟಯ ವಿರಹಿತ ಸ್ಥಿರಶೇಷ ಸದ್ಭಾವ ಸಮತೆ ಸಮ್ಯಜ್ಞಾನ ಪರಮಾಮೃತ ಏಕಾದಶ ಸುಪ್ರಸಾದವೇ ಕಾಯ ಕರಣ ಭಾವಾರ್ಪಣಗಳನ್ನು ಅರಿದು ಮೆರೆದಿರ್ಪ ಸದ್ಭಕ್ತರಿಗೆ ಚಿತ್ಕಾಯವು. ಸದ್ಭಕ್ತನ ಕಾಯ ಪ್ರಸಾದ ಕಾಯ ಆಗುವಂಥದ್ದು ಅಥವಾ ಚಿತ್ಕಾಯ ಆಗುವಂಥದ್ದು ಯಾವಾಗ ಅಂತಂದ್ರೆ ಈ ಪ್ರಸಾದಗಳು ಗುರುಲಿಂಗ ಜಂಗಮದಿಂದ ಒಗೆದಂತಹ ತ್ರಿವಿಧ ಪ್ರಸಾದಗಳೇ ಉನ್ನತವಾದಂತಹ ಅನುಗ್ರಹ, ಉನ್ನತವಾದಂತಹ ಆಚರಣೆ ಅನುಭಾವಗಳನ್ನ ಹಿಡಿದು, ಜ್ಞಾನ ಅನುಭವಗಳನ್ನ ಹಿಡಿದು ಅದು 11 ರೀತಿಯಾದಂತಹ ಪ್ರಸಾದ ಆಗುತ್ತೆ. ಅವ್ರ್ಯಾರೋ ಎಲ್ಲ ಒಂದ್ ಕಡೆ ಹೇಳಿದ್ದಾರೆ. ಏನಂತ ಹೇಳಿದರೆ, ಏಕಾದಶ ಪ್ರಸಾದವನ್ನ ಎಲ್ಲೋ ಕೃತ್ರಿಮವಾಗಿ ಶರಣರ ವಚನಗಳಿಗೆ ಸೇರಿಸಲ್ಪಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಯಾಕಪ್ಪ ಅಂತಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಥ ಇಲ್ಲ. ಏನೋ ಒಂದ್ ರೀತಿ ಅದೊಂದು ಕಾಲ್ಪನಿಕವಾದ ಭಾವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಆದ್ರೆ ಈ ಗುರುಪ್ರಸಾದ, ಲಿಂಗ ಪ್ರಸಾದ, ಜಂಗಮ ಪ್ರಸಾದ, ಪ್ರಸಾದಿಯ ಪ್ರಸಾದ, ಸಮಯ ಪ್ರಸಾದ, ಆಪ್ಯಾಯನ ಪ್ರಸಾದ
ಸದ್ಭಾವ ಪ್ರಸಾದ, ಸಮತಾ ಪ್ರಸಾದ, ಅಂತಃಕರಣ ಚತುಷ್ಟಯ ಮತ್ತೆ ಪಂಚೇಂದ್ರಿಯ ರಹಿತ ಪ್ರಸಾದಗಳು ಮತ್ತೆ ಜ್ಞಾನ ಪ್ರಸಾದ. ಈ 11 ವಿಧವಾದಂತಹ ಪ್ರಸಾದದ ಆಚರಣೆ ಹೆಂಗಿದೆ ಅಂತಕ್ಕಂಥದ್ದನ್ನ ವೀರಮ್ಮನವರು, ದಸರೆಯನವರ ಪುಣ್ಯಸ್ತ್ರೀ ವೀರಮ್ಮನವರು ಅವರು ದಶವಿಧ ಪ್ರಸಾದದ ಬಗ್ಗೆನೂ ಒಂದು ವಚನವನ್ನು ಹೇಳ್ತಾರೆ. ಏಕದಶ ಪ್ರಸಾದದ ಬಗ್ಗೆನೂ ಹೇಳ್ತಾರೆ. ದಶವಿಧ ಪಾದೋತ್ಕದ ಬಗ್ಗೆನೂ ಕೂಡ ಅವರು ವಚನವನ್ನ ಹೇಳ್ತಾರೆ. ಗುರುಮುಖದಿಂದ ಬಂದುದೇ ಗುರು ಪ್ರಸಾದ. ಆ ಪ್ರಸಾದವ ಲಿಂಗಕ್ಕೆ ಸಲ್ಲಿಸುವುದೇ ಲಿಂಗ ಪ್ರಸಾದ. ಭೋಜ್ಯಗಟ್ಟಿ ಲಿಂಗಕ್ಕೆ ಕೊಟ್ಟು ಸಲ್ಲಿಸುತ್ತಿರುವುದೇ ಜಂಗಮ ಪ್ರಸಾದ. ತತ್ಪ್ರಸಾದಿಗಳಲ್ಲಿ ಯಾಚಿಸಿ ಅವರ ಪ್ರಸಾದವನ್ನು ಸ್ವೀಕರಿಸುತ್ತಿರುವುದೇ ಪ್ರಸಾದಿಯ ಪ್ರಸಾದ. ಸಲ್ಲಿಸುವಲ್ಲಿ ಆಪ್ಯಾಯನ ಮುಂದುಗೊಂಡು ಸಲ್ಲಿಸಿದ್ದೆ, ಸಂತೋಷ ಮುಂದುಗೊಂಡು ಪರಿಣಾಮ ಮುಂದುಗೊಂಡು ಸಲ್ಲಿಸಿದ್ದೆ ಆಪ್ಯಾಯನ ಪ್ರಸಾದ. ಗುರುಲಿಂಗ ಜಂಗಮ ಸ್ವರೂಪಗಳನ್ನ ಕಂಡು ಅವರ ಉಪಸ್ಥಿತಿಯಲ್ಲಿ ಆ ಸಮಯದಲ್ಲಿ ಕೊಂಡದ್ದೇ ಸಮಯ ಪ್ರಸಾದ. ಪಂಚೇಂದ್ರಿಯ ಮುಖಗಳಲ್ಲಿ ಪಂಚ ವಿಷಯಗಳನ್ನು ಪಂಚವಿಧ ಲಿಂಗ ಮುಖಕ್ಕೆ ಕೊಟ್ಟು ಕೊಳಬಲ್ಲಡೆ ಪಂಚೇಂದ್ರಿಯ ವಿರಹಿತ ಪ್ರಸಾದ. ಮನವೇ ಶಿವಲಿಂಗ, ಬುದ್ಧಿಯೇ ಶಿವಜ್ಞಾನ, ಚಿತ್ತವೇ ಶಿವ ದಾಸೋಹ. ಅಹಂಕಾರದಲ್ಲಿ ಅಹಂಕಾರದಲ್ಲಿ ಶಿವಚಿಂತೆ ನೆಲೆಗೊಂಡು ಸಲ್ಲಿಸುವುದೇ ಅಂತಃಕರಣ ಚತುಷ್ಟಯ ವಿರಹಿತ ಪ್ರಸಾದ. ಸರ್ವಾಂಗದಲ್ಲಿ ತ್ರಿವಿಧಾಂಗದಲ್ಲಿ ತ್ರಿವಿಧ ಲಿಂಗವನ್ನ ತಿಳಿದು ಆ ಪರಮ ಲಿಂಗ ಸ್ವರೂಪವೇ, ಆ ಚಿದ್ಗನ ಲಿಂಗ ಸ್ವರೂಪವೇ ತಾನಾಗಿ ತ್ರಿವಿಧ ಪದಾರ್ಥವ ತ್ರಿವಿಧ ಲಿಂಗಕ್ಕೆ ಕೊಟ್ಟು ಕೊಳ್ಳುತ್ತಿರುವಲ್ಲಿ ಅದು ಸದ್ಭಾವ ಪ್ರಸಾದ. ಬಹಿರಂಗದ ಪ್ರಪಂಚವ ನಷ್ಟ ಮಾಡಿ ಅಂತರಂಗದಲ್ಲಿ ಅರಿವಿಡಿದು ಆಚರಿಸುತ್ತಿರುವುದೇ ಸಮತಾ ಪ್ರಸಾದ. ಗುರುವಿನ ಪ್ರಸನ್ನತೆಯೇ ಜ್ಞಾನ ಪ್ರಸಾದ. ಇಂತಿ ಏಕಾದಶ ಪ್ರಸಾದವನ ತನ್ನ ಒಳ ಹೊರಗೆ ತಿಳಿದು ಆಚರಿಸುತ್ತಿರುವುದೇ ಶಿವತಂತ್ರ ಕಾಣ ಗುರು ಶಾಂತೇಶ್ವರ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆಂದ್ರೆ ಇಲ್ಲಿ ಏಕಾದಶ ಪ್ರಸಾದವನ್ನ ಒಳಗೆ ಹೊರಗೆ ತಿಳಿದು ಅಂದ್ರು. ಕೇವಲ ಹೊರಗೆ ತಿಳಿಯೋದು ಗೊತ್ತು ನಮಗೆ, ರೂಪ ರುಚಿ ತೃಪ್ತಿ ಅಂತಕ್ಕಂಥದನ್ನ ಗುರುಲಿಂಗ ಜಂಗಮಕ್ಕೆ ಅಥವಾ ಇಷ್ಟ ಪ್ರಾಣ ಭಾವಕ್ಕೆ ಕೊಡ್ತಾ ಇದ್ದೀವಿ. ಗುರು ಮುಕ್ತಿಯಿಂದ ಬಂದಿದ್ದಕ್ಕಾಗ್ಯದು ಗುರು ಪ್ರಸಾದ, ಲಿಂಗ ಮುಕ್ತಿಯಿಂದ ಬಂದಿದ್ದಕ್ಕಾಗ್ಯದು ಲಿಂಗ ಪ್ರಸಾದ, ಜಂಗಮ ಮುಕ್ತಿಯಿಂದ ಬಂದಿದ್ದಕ್ಕಾಗ್ಯದು ಜಂಗಮ ಪ್ರಸಾದ. ಹಿಂಗೆ ಮತ್ತೆ ಅವರ ಎದುರಲ್ಲಿ ಅವರು ಒದಗಿದಾಗ ಕೊಳ್ತಾ ಇರುವಂತದ್ದು ಸಮಯ ಪ್ರಸಾದ. ಅವರಿಂದ ಯಾಚಿಸಿ ಪಡೆಯುವಂತಹ ಕರುಣ ಪ್ರಸಾದ, ಅದು ಪ್ರಸಾದಿಯ ಪ್ರಸಾದ. ಅಲ್ಲಿ ಸಂತೋಷ ಮುಂದುಗೊಂಡದ್ದೇ ಅದು ಆಪ್ಯಾಯನ ಪ್ರಸಾದ. ಇಲ್ಲಿವರೆಗೆ ಇದು ಹೊರಗಿಂದು. ಇದು ಹೊರಗೆ ತಿಳಿದು ಮಾಡೋದು ಸುಲಭ ಇದೆ, ಆದ್ರೆ ಒಳಗೆ ತಿಳಿದು ಮಾಡಬೇಕು. ಈ ಏಕಾದಶ ಪ್ರಸಾದವನ್ನ ಹೊರಗೆ ಒಳಗೆ ತಿಳಿದು ಆಚರಿಸುವುದೇ ಶಿವತಂತ್ರ ಅಂದ್ರು. ಪರಮಾತ್ಮನನ್ನ ಕಾಣ್ಲಿಕ್ಕೆ, ಪರಮಾತ್ಮ ತಾನಾಗ್ಲಿಕ್ಕೆ ಅದೊಂದು ತಂತ್ರ, ಅದೊಂದು ಉನ್ನತವಾದಂತಹ ಮಾರ್ಗ. ಇಲ್ಲಿ ಪಂಚೇಂದ್ರಿಯ ವಿರಹಿತ ಪ್ರಸಾದ, ಇದು ಬಹಳ ವಿಶೇಷ. ಪಂಚೇಂದ್ರಿಯಗಳ ಪ್ರಕೃತಿ ಮುಖವನ್ನು ಅಳೆದು ಅಲ್ಲಿ ಲಿಂಗವೇ ನೆಲೆಗೊಂಡಿದೆ ಅಂತಕ್ಕಂಥದ್ದನ್ನ ತಿಳಿದು, ಯಾಕೆಂದ್ರೆ ಕೇವಲ ಎಡದ ಕೈಯಲ್ಲಿ ಲಿಂಗವ ಹಿಡಿದು ಬಲದ ಕೈಯಲ್ಲಿ ಮುದ್ದೆಯ ಮಾಡಿ ಉಣ್ಣು ಎಂದರೆ ಆ ಲಿಂಗ ಉಣ್ಣಬಲ್ಲದೆ. ದೇವರು ಹೀಗೆವಲ್ಲದು. ದೇವರಿಗೆ ಇಪ್ಪೆಯ ತೋರಿ ನೀವು ರಸವನ್ನುಂಡು ದೇವರನೇಕೆ ದೂರುವಿರಣ್ಣ ಅಂತಾರೆ ಸಿದ್ಧಲಿಂಗೇಶ್ವರರು. ಮತ್ತೆ ಉಂಬ ಕ್ರಮವ ಹೇಳಿ ಏನು ಕೇಳಿ, ಇಷ್ಟಲಿಂಗಕ್ಕೆ ರೂಪ ತೋರಿಸಿದರೆ ನೋಡಿ ಪರಿಣಾಮಿಸುವುದಲ್ಲದೆ ಸವಿದು ಪರಿಣಾಮಿಸದು. ಸವಿದು ಪರಿಣಾಮಿಸುವುದು ಎಲ್ಲಿ ಎಂದರೆ ನಾಲಿಗೆಯ ಕೊನೆಯ ಮನೆಯಲ್ಲಿ ತಾನಲ್ಲದೆ ಲಿಂಗವೇ ಸ್ವೀಕರಿಸುತ್ತದೆ ಎಂಬ ಭಾವ ಸ್ಥಿರಗೊಂಡರೆ ಅದು ಸವಿದು ಪರಿಣಾಮಿಸುವುದು. ನೇತ್ರದ ಕೊನೆಯಲ್ಲಿ ಲಿಂಗವಲ್ಲದೆ ಬೇರಿಲ್ಲ ಅಂತ ತಿಳಿದ್ರೆ ಅಲ್ಲಿ ಷಡ್ವಿಧ ರೂಪಿನ ಪರಿಣಾಮವನ್ನ ಲಿಂಗವೇ ಪರಿಣಾಮಿಸುತ್ತದೆ. ತ್ವಕ್ಕಿನ ಕೊನೆಯಲ್ಲಿ ಲಿಂಗವಲ್ಲದೆ ತಾನಿಲ್ಲ ಅಂತಕ್ಕಂಥ ಭಾವ ಇದ್ರೆ ಅಲ್ಲಿ ಷಡ್ವಿಧ ಸ್ಪರ್ಶನಗಳ ಪರಿಣಾಮವನ್ನ ಲಿಂಗವೇ ಅರಿದು ಪರಿಣಾಮಿಸುತ್ತೆ.
ಶ್ರೋತೃತ ಕೊನೆಯಲ್ಲಿ ತಾನಲ್ಲದೆ ಲಿಂಗವೇ ಇದೆ ಅಂತಕ್ಕಂಥ ನಿಶ್ಚಯ ಇದ್ರೆ ಅಲ್ಲಿ ಷಡ್ವಿಧ ತೃಪ್ತಿಯ ಪರಿಣಾಮವನ್ನ ಆ ಲಿಂಗವೇ ಅರಿದು ಪರಿಣಾಮಿಸುತ್ತೆ. ಹೃದಯದ ಕೊನೆಯಲ್ಲಿ ಆ ಲಿಂಗವೇ ಇದೆ ಅಂದ್ರೆ ಆ ಷಡ್ವಿಧ ತೃಪ್ತಿಗಳ ಪರಿಣಾಮವನ್ನ ಆ ಲಿಂಗವೇ ಅರಿದು ಪರಿಣಾಮಿಸುತ್ತೆ. ನಾಸಿಕದ ಕೊನೆಯಲ್ಲಿ ಲಿಂಗವೇ ಇದೆ ಅನ್ನೋದಾದ್ರೆ ಷಡ್ವಿಧ ಗಂಧಗಳ ಪರಿಣಾಮವನ್ನ ಆ ಲಿಂಗವೇ ಅರಿದು ಸುಖಿಸುತ್ತೆ. ಹಿಂಗೆ ಷಡ್ವಿಧೇಂದ್ರಿಯದಲ್ಲಿ ಇರುವಂತಹ ಲಿಂಗದ ಕಳೆಯನ್ನ ಅರಿತು ಷಡ್ವಿಧ ವಿಷಯಗಳನ್ನ ಸರ್ವತೋಮುಖದಲ್ಲಿ ಒದಗುವಂತಹ ಷಡ್ವಿಧ ವಿಷಯಗಳನ್ನ, ಯಾಕೆಂದ್ರೆ ಏನು ಅನ್ನಪಾನಾದಿಗಳನ್ನ ಸೀಮಿತ ಸಮಯದಲ್ಲಿ ಇಷ್ಟೇ ಕೊಳ್ತೀವಿ, ಆದ್ರೆ ಪ್ರಸಾದವನ್ನ ಅಖಂಡ ಸಮಯದಲ್ಲೂ ಕೂಡ ನಾವು ಕೊಳ್ತಾ ಇದ್ದೀವಿ. ಜಾಗ್ರ ಸ್ವಪ್ನ ಸುಷುಪ್ತಿ ಒಳಗೆ ಈ ಷಡ್ವಿಧ ಪದಾರ್ಥಗಳು ಒಂದಲ್ಲ ಒಂದು ಬಗೆಯಿಂದ ನಮಗೆ ತಟ್ಟತಾನೆ ಇದೆ. ಈ ರೀತಿಯಲ್ಲಿ ತಿಳಿದು ಆ ಷಡ್ವಿಧ ಇಂದ್ರಿಯಗಳಲ್ಲೇ ಷಡ್ವಿಧ ಲಿಂಗದ ಕಳೆ ಇದೆ ಅಂತಕ್ಕಂಥದ್ದನ್ನ ಭಾವಿಸಿದ್ರೆ ಅಲ್ಲಿ ತಾನಲ್ಲದೆ ಲಿಂಗವಲ್ಲದೆ ಅಲ್ಲಿ ತಾನಿಲ್ಲ ಅಂತಕ್ಕಂಥ ಜಾಗೃತ ವಿವೇಕ ಸದಾ ಕಾಲ ಇದ್ದಿದ್ದಾದ್ರೆ ಹಿಂಗೆ ಷಡ್ವಿಧ ಇಂದ್ರಿಯಗಳಲ್ಲಿ ಇರುವಂತಹ ಷಡ್ವಿಧ ಲಿಂಗ ಕಳೆಗೆ ಸರ್ವತೋಮುಖದಿಂದ ಬಂದಂತಹ ಷಡ್ವಿಧ ಪದಾರ್ಥಗಳನ್ನ ಕೊಟ್ಟುಕೊಳ್ತಾ ಇದ್ದೀನಿ ಅಂತಕ್ಕಂಥ ವಿವೇಕ ಭಾವ ಸದಾ ನೆಲೆಸಿದ್ದಾದ್ರೆ ಅದು ನಿಜವಾದಂತಹ ಲಿಂಗಾರ್ಪಣೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಆದ್ರಿಂದ ಪಂಚೇಂದ್ರಿಯ ವಿರಹಿತ ಪ್ರಸಾದ ಆಗದ ಯಾವಾಗ ಅಂದ್ರೆ ಪಂಚೇಂದ್ರಿಯಗಳಲ್ಲಿ ಪಂಚವಿಧ ಲಿಂಗಗಳನ್ನ ತಿಳಿದು ಪಂಚ ವಿಷಯಗಳನ್ನ ಆ ಶಕ್ತಿ ಭಕ್ತಿ ಅಂಗ ಲಿಂಗ ಹಸ್ತ ಮುಖ ಅಂತಕ್ಕಂಥ ಕ್ರಮಗಳನ್ನು ತಿಳಿದು ಸದಾಕಾಲ ಅಲ್ಲಿ ಅರ್ಪಣೆ ಮಾಡ್ತಾ ಇದ್ರೆ ಪಂಚೇಂದ್ರಿಯಗಳ ಪ್ರಕೃತಿ ಅಳದೋಗುತ್ತೆ. ಇದು ಪಂಚೇಂದ್ರಿಯ ವಿರಹಿತ ಪ್ರಸಾದ. ಹಂಗೇನೆ ಅಂತಃಕರಣ ಚತುಷ್ಟಯ ಪ್ರಸಾದ. ಮನ ಬುದ್ಧಿ ಚಿತ್ತ ಅಹಂಕಾರ. ಮನವಿದ್ದಲ್ಲೇ ನಿಮ್ಮ ನೆನೆಯಬೇಕು, ಅಹಂಕಾರವಿದ್ದಲ್ಲೇ ನಿಮ್ಮ ಮಮಕರಿಸಬೇಕು, ಬುದ್ಧಿ ಇದ್ದಲ್ಲೇ ನಿಮ್ಮ ವಿಚಾರಿಸಬೇಕು, ಚಿತ್ತ ಇದ್ದಲ್ಲೇ ನಿಮ್ಮ ನಿರ್ಧರಿಸಬೇಕು ಅಂತಾರೆ. ಹಿಂಗಲ್ಲದೆ ಅಹಂಕಾರ ಇದ್ದಲ್ಲಿ ಸಂಸಾರ ಕರ್ಮಕ್ಕೆ ಒಡಲಾಗಿ, ಬುದ್ಧಿ ಇದ್ದಲ್ಲಿ ಈ ಲೋಕಜ್ಞಾನವನ್ನ ತಿಳಿಲಿಕ್ಕೆ ಒಡಲಾಗಿ, ಕಾಯ ಇದ್ದಲ್ಲಿ ಸಂಸಾರ ಕರ್ಮದ ಸಾಧನವಾಗಿ, ಚಿತ್ತ ಇದ್ದಲ್ಲಿ ಸಂಸಾರವನ್ನೇ ನಿರ್ಧರಿಸುವಲ್ಲಿ ಅಲ್ಲಿ ಪ್ರಸಾದ ಇಲ್ಲ. ಹಿಂಗೆ ಮನಸ್ಸಲ್ಲಿ ಶಿವಲಿಂಗ ಅಂತ ತಿಳಿದು, ಬುದ್ಧಿಯಲ್ಲಿ ಶಿವಜ್ಞಾನವನ್ನ ತಿಳಿದು, ಚಿತ್ತದಲ್ಲಿ ಶಿವ ದಾಸೋಹವನ್ನ ನಿರ್ಧರಿಸಿ, ಅಹಂಕಾರದಲ್ಲಿ ನಾನು ಅಂತಕ್ಕಂಥದನ್ನ ಕಳೆದು ಶಿವ ಚಿಂತೆಯನ್ನ ಅಳವಡಿಸಿಕೊಂಡು, ದೇಹ ನಾನು ಅನ್ನೋದನ್ನ ಕಳೆದು ದೇವ ನಾನು ಅಂತಕ್ಕಂಥ ಇದಹಂಕಾರವನ್ನ ಇಟ್ಕೊಂಡು ಆಚರಿಸುವಂತಹ ಕ್ರಮ ಏನಿದೆಯೋ ಇದು ಅಂತಃಕರಣ ಚತುಷ್ಟಯ ವಿರಹಿತ ಪ್ರಸಾದ. ಯಾಕೆಂದ್ರೆ ಈ 9 ನಾಯಿಗಳು ಅಂತ ಹೇಳ್ತಾರೆ ಬಸವಣ್ಣವ್ರು. ಒಂದು ಮೊಲಕ್ಕೆ 9 ನಾಯಿ ಬಿಟ್ಟಂತೆ. ಆಮೇಲೆ ಈ ಪಂಚೇಂದ್ರಿಯಗಳಿಂದಲೇ ಒಂದೊಂದು ಪ್ರಾಣಿಗಳ ಬಂಧನಕ್ಕೆ ಒಳಗಾಗಂತ ಸ್ಥಿತಿಯನ್ನ ವಚನಗಳಲ್ಲಿ ಹೇಳ್ತಾರೆ. ನೀವೆಲ್ಲ ಓದಿರ್ತೀರಿ ಸಾಮಾನ್ಯ. ಘ್ರಾಣೇಂದ್ರಿಯದಿಂದ, ಗಂಧ ವಿಷಯದಿಂದ, ಘ್ರಾಣೇಂದ್ರಿಯದಿಂದ ಸಂಪಿಗೆ ಅರಳಲ್ಲಿ ಭ್ರಮರ ಕೆಡ್ತು ಅಂತಕ್ಕಂಥದನ್ನ, ಮತ್ಸ್ಯ ಜೀವೇಂದ್ರಿಯ ವಿಷಯದಿಂದ ಕೆಡ್ತು ಜಾಲಗಾರನ ಬಲೆಯಲ್ಲಿ ಅಂತಕ್ಕಂಥದ್ದನ್ನ, ಮೀನುಗಾರನ ಬಲೆಯಲ್ಲಿ ಅಂತಕ್ಕಂಥದ್ದನ್ನ, ಪತಂಗ ರೂಪ ವಿಷಯದಿಂದ ನಯನೇಂದ್ರಿಯದಿಂದ ಕೆಡ್ತು ಅಂತಕ್ಕಂಥದ್ದನ್ನ, ಮದಗಜ ರಾಜನ ಕೃತಕದಲ್ಲಿ ತ್ವಗೀಂದ್ರಿಯದ ವಿಷಯದಿಂದ ಕೆಡ್ತು ಅಂತಕ್ಕಂಥದ್ದನ್ನ, ಬೇಟೆಗಾರನ ಸಂಚಿನಲ್ಲಿ ಎರಳೆ ಶ್ರೋತ್ರೇಂದ್ರಿಯ ವಿಷಯದಿಂದ ಕೆಡ್ತು ಅಂತಕ್ಕಂಥದ್ದನ್ನ, ಹಿಂಗೆ ಒಂದೊಂದು ಇಂದ್ರಿಯ ಪ್ರಧಾನವಾಗಿ ವ್ಯವಹಾರ ಮಾಡುವಂತಹ ಜೀವಿಗಳೇ ಬಂಧನಕ್ಕೆ ಬರಬೇಕಾದ್ರೆ, ತಮ್ಮ ಬದುಕಿಗೆ ಕುತ್ತನ್ನು ತಂದ್ಕೋಬೇಕಾದ್ರೆ ಒಂದು ಘಟ್ಟದಲ್ಲಿ ಪಂಚೇಂದ್ರಿಯಗಳನ್ನ ತಾಳಿ ಪಂಚ ವಿಷಯ ಪ್ರಧಾನವಾಗಿ ಪಂಚೇಂದ್ರಿಯ ಪ್ರಧಾನವಾಗಿ ವ್ಯವಹಾರ ಮಾಡುವಂತಹ ಮನುಷ್ಯ ಇಟ್ಟ ಕೇಡಿಂಗೆ ಕಡೆ ಇಲ್ಲ ಅಂತಕ್ಕಂಥ ಮಾತು ಹೇಳ್ತಾರೆ. ಗುಹೇಶ್ವರನೆಂಬ ನಿರಾಳದ ಗಣವ ಪಂಚೇಂದ್ರಿಕ ನೆತ್ತಬಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ರೀತಿಯಾದಂತಹ ನಿರ್ಣಯವನ್ನ ತಿಳಿದು ಪಂಚೇಂದ್ರಿಯ ಮತ್ತು ಅಂತಃಕರಣಗಳನ್ನ ಸಂಸ್ಕರಿಸಿಕೊಳ್ಳುವಂಥದ್ದು, ಶುದ್ಧ ಮಾಡಿಕೊಳ್ಳುವಂತಹ ಕ್ರಮ ಏನಿದೆಯೋ ಇದು ಆಂತರಿಕವಾಗಿ ತಿಳಿಬೇಕಾದಂತಹ ಕ್ರಮ. ಮತ್ತೆ ಆ ಸರ್ವಾಂಗದಲ್ಲಿ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಇಷ್ಟ ಪ್ರಾಣ ಭಾವ ಹೆಂಗೆ ಅಳವಟ್ಟಿದಾವೆ ಅಂತಕ್ಕಂಥದ್ದನ್ನ ತಿಳಿದು ಆ ಇಷ್ಟ ಪ್ರಾಣ ಭಾವಕ್ಕೆ ರೂಪು ರುಚಿ ತೃಪ್ತಿಗಳನ್ನ ಕೊಡುವಂತಹ ಕ್ರಮದಲ್ಲಿ ಅದು ಸದ್ಭಾವ ಪ್ರಸಾದವಾಗ್ತಾ ಇದೆ. ಬಾಹ್ಯ ಪ್ರಪಂಚದ
ಬಯಕೆಯನ್ನ ಇಂಗಿ ಅಂತರ್ಲೋಕವನ್ನ ಅನಾವರಣ ಮಾಡಿಕೊಂಡು ತನ್ನ ಆತ್ಮವಿಕಾಸದ ಚಿಂತನೆಗಳಲ್ಲಿ ತೊಡಗಿರುವಂತದ್ದು ಇದು ಸಮತಾ ಪ್ರಸಾದ ಅಂತ. ಇದಕ್ಕೆಲ್ಲ ಸಾಕ್ಷಿಯಾದಂಥದ್ದು ಗುರುವಿನ ಕರುಣೆ ಅಂತಕ್ಕಂತಹ ನಂಬಿಕೆ ಇಟ್ಟು ಗುರುವಚನ ಪಾಲನೆ ಮಾಡುವಂತದ್ದು ಏನಿದೆಯೋ ಇದು ಜ್ಞಾನ ಪ್ರಸಾದ ಅಂತ. ಈ ಪ್ರಕಾರದಲ್ಲಿ ಪ್ರಸಾದದ ಆಚರಣೆ ಅಂತರಂಗವನ್ನು ಸಂಬಂಧಿಸಿದೆ, ಬಹಿರಂಗವನ್ನು ಕೂಡ ಸಂಬಂಧಿಸಿದೆ. ಹೀಗೆ ಪ್ರಸಾದದ ನಿರ್ಣಯವನ್ನ ಒಳಗೆ ಹೊರಗೆ ತಿಳಿದು ಆಚರಿಸುವಂತಹ ಕ್ರಮ ನಿಜವಾದ ಪ್ರಸಾದ ತತ್ವದ ಕ್ರಮ. ಮತ್ತೆ ಈ ಏಕದಶ ಪ್ರಸಾದದಲ್ಲಿ ಮತ್ತೆ ಈ ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣ ಅಂತಕ್ಕಂಥದ್ದು ಬರುತ್ತೆ. ಕಾಯಾರ್ಪಣ ಅಂತಕ್ಕಂಥದ್ದು 6 ಲಿಂಗವನ್ನ ಸಂಬಂಧಿಸಿದೆ. ಕರ್ಣಾರ್ಪಣ ಅಂತಕ್ಕಂಥದ್ದು 6ರೊಳಗಾದಂತಹ 36 ಲಿಂಗಗಳನ್ನ ಸಂಬಂಧಿಸಿದೆ. ಭಾವಾರ್ಪಣ ಅಂತಕ್ಕಂಥದ್ದು 36 ಲಿಂಗದೊಳಗಾದಂತಹ 6 ಲಿಂಗ, ಅಲ್ಲಿಗೆ 216 ಲಿಂಗವನ್ನ ಸಂಬಂಧಿಸಿದೆ. ಹೀಗೆ ಆ 216 ಲಿಂಗಗಳು ಅಷ್ಟವಿಧ ಸಕಿಲಗಳನ್ನ ಹಿಡಿದು, ಅಂದ್ರೆ ಅಂಗ, ಲಿಂಗ, ಶಕ್ತಿ, ಭಕ್ತಿ, ಹಸ್ತಾಮುಖ, ಪದಾರ್ಥ, ಪ್ರಸಾದ ಅಂತಕ್ಕಂಥ ಈ ಮುಖ್ಯವಾದಂತಹ ಅಷ್ಟವಿಧ ಸಕಿಲಗಳನ್ನ ಹಿಡಿದು ಅರ್ಪಣೆ ಮಾಡುವಂತಹ ಪರಿ ಇದು 1728 ರೀತಿಯಾಗಿ ವಿಕಾಸಗೊಳ್ಳುತ್ತೆ. ಹೀಗೆ ಪ್ರತಿ ಸಂದರ್ಭದಲ್ಲೂ ಕೂಡ ಪ್ರಸಾದಿಯಾದಂಥವನು ಪ್ರಸಾದ ಭೋಗದಲ್ಲೇ ಇರ್ತಾನೆ. ಯಾಕೆ, ಯಾವಾದ್ರೂ ಏನಾದ್ರೂ ಒಂದು ದೃಶ್ಯವನ್ನ ನೋಡುದು, ಆ ದೃಶ್ಯ ಯಾವ ದೃಶ್ಯ, ಅದು ಯಾವ ಲಿಂಗಕ್ಕೆ, ಕಾಯಾರ್ಪಣದಲ್ಲಿ ಯಾವುದಕ್ಕೆ, ಕರ್ಣಾರ್ಪಣದಲ್ಲಿ ಯಾವುದಕ್ಕೆ, ಭಾವಾರ್ಪಣದಲ್ಲಿ ಯಾವುದಕ್ಕೆ. ಯಾಕೆಂದ್ರೆ ಭೃಂಗ ಕುಸುಮದ ಕಂಪ ಇಂಗಲಾರದೆ ಜಿನುಗಿ ಯಾಂಗೆ ಜೇಂಕರಿಸುವುದು ಮಧುರ ಹಂಗೆ. ಶರಣ ಇಷ್ಟಲಿಂಗದಲ್ಲಿ, ಪ್ರಾಣಲಿಂಗದಲ್ಲಿ, ಭಾವಲಿಂಗದಲ್ಲಿ ತನ್ಮಯವಾಗಿ ಅಲ್ಲೇ ತೊಳಗಬೇಕೇ ಹೊರತು ಅವನಿಗೆ ಬಹಿರ್ಮುಖ ಪ್ರಜ್ಞೆ ಅಂತಕ್ಕಂಥದ್ದು ಇರುಕೂಡುದು. ಆ ಕಾರಣಕ್ಕಾಗಿ ಈ ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣವನ್ನ ತಿಳಿದು ಆಚರಿಸಿದ್ರೆ ಸದಾ ಕಾಲವು ಒಂದಿಲ್ಲ ಒಂದು ಪ್ರಸಾದ ಸದ್ಭಾವದಲ್ಲೇನೆ ಸದಾ ಕಾಲವು ಕೊಟ್ಟು ಕೊಳ್ಳುವಂತಹ ಆಚರಣೆಯ ಕ್ರಮದಲ್ಲಿ ನಾವು ತೊಡಗಲಿಕ್ಕೆ ಅವಕಾಶ ಆಗುತ್ತೆ. ಅಂದ್ರೆ ಗಂಧ, ರಸ, ರೂಪು, ಸ್ಪರ್ಶ, ಶಬ್ದ, ತೃಪ್ತಿ ಇವನ್ನ 6 ಲಿಂಗಕ್ಕೆ ಕೊಡುವಂಥದ್ದು ಕಾಯಾರ್ಪಣ ಅನ್ಸುತ್ತೆ. ಅದನ್ನ ಸೂಚ್ಯವಾಗಿ ತಿಳಿದಾಗ, ಸಂಕ್ಷಿಪ್ತವಾಗಿ ತಿಳಿದಾಗ ರೂಪನ್ನ ಇಷ್ಟಲಿಂಗಕ್ಕೆ ಕೊಡೋದು ಕಾಯಾರ್ಪಣ ಅನ್ಸುತ್ತೆ. 36 ಬಗೆಯಾದಂತಹದ್ದು 6 ವಿಷಯಗಳು 36 ವಿಷಯವಾಗುವಂತಹ 36 ಬಗೆಯಾಗುವಂತಹ ಬಗೆಯನ್ನು ಅರಿಯುವಂಥದ್ದು ಕರ್ಣಾರ್ಪಣ ಅನ್ಸುತ್ತೆ. ಅದನ್ನ ಸಂಕ್ಷಿಪ್ತವಾಗಿ ರುಚಿಯನ್ನ ಪ್ರಾಣಲಿಂಗಕ್ಕೆ ಕೊಡೋದ್ರಲ್ಲಿ ಅದರ ಸಂಕ್ಷಿಪ್ತತೆ ಇದೆ. ಹಂಗೇನೆ 36 216 ಆಗುವಂತಹ ಕ್ರಮವನ್ನ ಅರಿತು ಕೊಡುವಂಥದ್ದು ಅದು ಭಾವಾರ್ಪಣ ಅನ್ಸುತ್ತೆ. ಅದರ ಸೂಚ್ಯ ಕ್ರಮ ಅಂದ್ರೆ ಸಂಕ್ಷಿಪ್ತ ಕ್ರಮ ಭಾವಲಿಂಗಕ್ಕೆ ತೃಪ್ತಿಯನ್ನ ಕೊಡುವಲ್ಲಿ ಅಡಗಿದೆ. ಈ ರೂಪು, ರುಚಿ, ತೃಪ್ತಿಗಳ ವಿಕಾಸ ಸ್ವರೂಪ ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣವನ್ನ ಅಂಗೀಕರಿಸಿದಾಗ, ಆ ವಿಚಾರವನ್ನ ತಿಳಿದಾಗ ಅದು ಬಹಳ ವಿಸ್ತಾರ ಸ್ವರೂಪವಾಗುತ್ತೆ. ಅದು ನಿಜವಾಗಲೂ ಕೂಡ ಮನಸ್ಸಿಗೆ ಅತ್ಯಂತ ಮುದ ನೀಡುವಂಥದ್ದು. ಲಿಂಗತತ್ವದ ನಿರ್ಣಯದೊಳಗೆ, ಲಿಂಗತತ್ವದ ಅನುಭವದೊಳಗೆ ಜೀವಕ್ಕೆ, ಮನಸ್ಸಿಗೆ ಆತ್ಯಂತಿಕ ಸಂತೃಪ್ತಿ ಒದಗುವಂಥದ್ದೇ ಭಾವಾರ್ಪಣವನ್ನ ತಿಳಿದಂತಹ ಸಂದರ್ಭದಲ್ಲಿ. ಆ ಭಾವಾರ್ಪಣ ತಿಳಿದು ಅಂತಂದ್ರೆ ಯಾವುದೇ ಕಾರಣಕ್ಕೂ ಲಿಂಗದ ಕ್ಷೇತ್ರದಿಂದ, ಲಿಂಗದ ಸೀಮೆಯಿಂದ ಹೊರಗಿದ್ದೀವಿ ಅಂತಕ್ಕಂಥ ಪ್ರಜ್ಞೆಗೆ ಯಾವಾಗಲೂ ಒಳಗಾಗದೇ ಇಲ್ಲ. ನಾವು ಯಾವಾಗಲೂ ಲಿಂಗ ಸ್ವರೂಪದಲ್ಲೇ ತೊಳಲ್ತಾ ಇರ್ತೀವಿ. ಇದನ್ನೆಲ್ಲ ತಿಳಿದು ಆಚರಿಸುವಂತಹ ಕ್ರಮ ಇದು ಏನು ಏಕಾದಶ ಪ್ರಸಾದದ ಕ್ರಮ. ಹಂಗೇನೆ ನಮ್ಮಲ್ಲಿ ಏನು ಪ್ರಸಾದಿಯ ಪ್ರಸಾದ ಅಂದ್ರು, ಅಲ್ಲಿ ಕಾರುಣ್ಯ ಪ್ರಸಾದವನ್ನ ಕೊಳ್ಳುವಂತಹ ಬಗೆ ಇದೆ. ಹರನ ಶಿಲೆಯೆಂದ ಬಗೆ, ಗುರುವ ನರನೆಂದ ಬಗೆ, ಕರುಣ ಪ್ರಸಾದ ಎಂಚಲೆಂದ ಬಗೆ, ನರಕ ತಪ್ಪುವುದೇ ಸರ್ವಜ್ಞ ಅಂತಕ್ಕಂಥ ಮಾತನ್ನ ಸರ್ವಜ್ಞರು ಹೇಳ್ತಾರೆ. ಈ ಪ್ರಕಾರದಲ್ಲಿ ಬಸವಣ್ಣವರು ಇದನ್ನ ಆಚರಿಸ್ತಿದ್ರು, ಇದನ್ನ ಅಂಗೀಕರಿಸಿದ್ರು, ಆಚರಿಸ್ಲಿಕ್ಕೆ ತೋರಿಸಿದ್ರು. ಬಸವಣ್ಣವರೇ ಸಾಕ್ಷಿ ಅನ್ನೋದಕ್ಕೆ ರೋಷನ್ದಲ್ಲಿ ಒಂದು ಮಾತನ್ನ ಹೇಳ್ತಾರೆ. ಮಾಂಸವ ಮೆಚ್ಚಿ ಸೊಣಗನ ಎಂಜಲ ತಿಂಬುವುದು ಲೋಕ. ಮಾಂಸವ ಮೆಚ್ಚಿ ಸೊಣಗನ ಎಂಜಲ ತಿಂಬುವುದು ಲೋಕ. ಯಾಕೆಂದ್ರೆ ಮೊಲ ಹಿಡಿಯದ್ ನಾಯಿ, ಬೇಟೆಗಾರನ ನಾಯಿ ಮೊಲ ಹಿಡಿಯುತ್ತೆ. ಮೊಲ ಹಿಡಿದಾಗ ಮೊದಲು ರಕ್ತನೆಲ್ಲ ಕುಡ್ದಾಕ್ಬಿಡುತ್ತೆ ನಾಯಿ. ಆದ್ರೆ ಬಲಾತ್ಕಾರದಿಂದ ನಾಯಿ ಬಾಯಿಂದ ಬಿಡಿಸಿ
ಮನುಷ್ಯ ತಿಂತಾನೆ. ಅಂದ್ರೆ ನಾಯಿ ಎಂಜಲ್ ಮನುಷ್ಯ ತಿಂತಾನೆ. ಸೂಳೆಯ ಮೆಚ್ಚಿ ಸೂಳೆಯ ಬಂಟರೆಂಜಲತೆಂಬುದು ಲೋಕ. ಸೂಳೆಯನ್ನ ಇಷ್ಟಪಟ್ಟಂತವ್ರು ಸೂಳೆಗೆ ಸಾವಿರಾರು ಜನ ಬಂಟರು. ಆ ಸೂಳೆಯನ್ನ ಭೋಗಿಸಿದ್ರೆ ಸಾವಿರಾರು ಜನದ ಎಂಜಲನ್ನ ಭೋಗಿಸಿದಂಗೆ. ಅದನ್ನ ತಿಂತಾರೆ, ಅದನ್ನ ಭೋಗಿಸ್ತಾರೆ. ಆದ್ರೆ ಗುರುಲಿಂಗ ಜಂಗಮವ ಮೆಚ್ಚಿ ಆ ಗುರುಲಿಂಗ ಜಂಗಮದ ಪ್ರಸಾದವ ಕೊಂಬವರ ಕಂಡು ನಿಂದಿಸುವವರ ಕುಂಬಿನಿ ಪಾತಕ ನರಕದಲ್ಲಿ ಕೂಡಲ ಸಂಗಮ ದೇವ ಅಂತ. ಹಿಂಗೆ ಈ ರೀತಿಯಾದಂತಹ ಅನೇಕ ಕ್ರಮಗಳು ಪ್ರಸಾದ ತತ್ವದ ಆಚರಣೆ ಒಳಗೆ ಅನೇಕ ಕ್ರಮಗಳಿದಾವೆ. ಇವೆಲ್ಲ ಇತ್ತೀಚಿನ ದಿನಮಾನಕ್ಕೆ ಮರೀಚಿಕೆ ಆಗ್ತಾ ಇದ್ದಾವೆ. ನಿಜವಾದ ಆಚಾರ ಮಾರ್ಗ ಬಸವ ತತ್ವದಲ್ಲಿ ಇವತ್ತು ವಿಕೃತ ಸ್ವರೂಪವನ್ನು ಪಡಿತಾ ಇದೆ, ಕಣ್ಮರೆ ಆಗ್ತಾ ಇದೆ. ನಿಜವಾದ ಆಚಾರವಂತರು, ನಿಜವಾದ ಲಿಂಗನಿಷ್ಠರು, ಲಿಂಗ ತತ್ವನಿಷ್ಠರು ಇಂಥ ಆಚರಣೆಗಳಿಗೆ ಮರುಜೀವವನ್ನು ಕೊಟ್ಟಿದ್ದಾದ್ರೆ ಮುಂದಿನ ದಿನಮಾನದಲ್ಲೂ ಮುಂದಿನ ಪೀಳಿಗೆಗೂ ಕೂಡ ಬಸವ ತತ್ವದ ಆಚರಣೆಯ ಮಾರ್ಗ ಯಥಾವತ್ತಾಗಿ ಉಳಿಯುತ್ತೆ ಅಂತಕ್ಕಂಥದ್ದನ್ನ ನಾವು ಪರಿಭಾವಿಸಿ ನಾವೆಲ್ಲರೂ ಕೂಡ ಅಂತಹ ಆಚರಣೆಯ ನಿಟ್ಟಿನಲ್ಲಿ ಪ್ರಯತ್ನಶೀಲರಾಗಬೇಕು. ಮತ್ತೆ ಈ ಪ್ರಸಾದವನ್ನ ಸ್ವೀಕರಿಸುವಲ್ಲಿಯೂ ಕೂಡ ಷಡ್ವಿಧ ಭಕ್ತಿಯ ಕ್ರಮವನ್ನ ಮೈಲಾರದ ಬಸವಲಿಂಗ ಶರಣರು ಹೇಳ್ತಾರೆ. ಶುದ್ಧ ಪ್ರಸಾದವನ್ನ ಉಂಡು ಉಳಿಸದುದೇ ಶ್ರದ್ಧೆ, ಸಿದ್ಧ ಪ್ರಸಾದವನ್ನ ಕೊಂಡು ಮರಳದುದೇ ನಿಷ್ಠೆ, ನಿರ್ಧರ ಪ್ರಸಿದ್ಧ ಪ್ರಸಾದ ತುಂತುರುವನಿಯು ಆರುವುದೇ ಸಾವಧಾನ, ಸದ್ದ್ರವನ ಅಂಗಲೇಪನವಾದುದು ಅನುಭವ, ಅದೃಶ್ಯವಾಗಿ ಖಂಡಿತವಾದದ್ದು ಆನಂದ, ಚಿತ್ರ ಸಾಂಬುದಿಯ ಚಿತ್ರಸ ಕೂಡಿದಂತ ಐಕ್ಯವಾದ ಸಮರಸ ಭಕ್ತನು ಅಂತೇಳಿ ಆ ಪ್ರಸಾದ ಸ್ವೀಕರಿಸುವಂತಹ ಕ್ರಮದಲ್ಲೇ ಈ ಷಡ್ವಿಧ ಭಕ್ತಿ ಹೆಂಗೆ ಮೇಳೈಸ್ತವೆ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಪ್ರಸಾದವನ್ನ ಉಂಡು ಉಳಿಸದ ಶ್ರದ್ಧೆ. ಯಾಕೆಂದ್ರೆ ಹೆಂಗ್ ಬೇಕಂಗೆ ತಿಂದು ಹೆಂಗ್ ಬೇಕಂಗೆ ಚೆಲ್ಲಿದ್ರೆ ಅದು ಕಾರ್ಯದ ಕೂಳು ಅಂತಾರೆ. ಲಿಂಗ ಪ್ರಸಾದವನು ಅಂಗಕ್ಕೆ ಕೊಂಬುವರು, ಗಂಗಳದೊಳಗೆ ಕೈ ತೊಳೆದು ಚೆಲ್ಲುವ ಮಂಗಗಳ ನೋಡೋ ಸರ್ವಜ್ಞ. ಹಿಂಗೆ ಲಿಂಗಕ್ಕೆ ತೋರದಲ್ಲಿ ನುಂಗಿದೆಡೆ ಏನುವುದು, ಭಂಗ ಬಂಧನವು ಘನವಾಗಿ ಆ ಲಿಂಗ ಇಂಗಿಹುದು ಅವನ ಸರ್ವಜ್ಞ. ಪ್ರಸಾದದ ಆಚರಣೆ ಕ್ರಮ ಇದು ಖಂಡಿತ ಮಾಡಬೇಕು. ತಟ್ಟೆಯಲ್ಲಿ ಅಥವಾ ಎಡೆಬಟ್ಟಲಲ್ಲಿ ನೀಡಿಸ್ಕೊಂಡಂತಹ ಪ್ರಸಾದವನ್ನು. ಯಾಕೆಂದ್ರೆ ಆ ಲಿಂಗ ಪ್ರಸಾದ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಮೊದಲು ತಿಳಿದಿದ್ವಿ ನಾವು. ಆ ಪ್ರಸಾದಕ್ಕೆ ಚ್ಯುತಿ ದೋಷಗಳನ್ನ ತರದಂಗ ಆಚರಿಸಬೇಕು ಅಂತಂದ್ರೆ ಪ್ರಸಾದವನ್ನ ಸ್ವೀಕರಿಸುವಲ್ಲಿ ಖಂಡಿತ ಮಾಡುವಂತದ್ದೇ ಅದು ಶ್ರದ್ಧಾಭಕ್ತಿ. ಮತ್ತೆ ಕೊಂಡು ಮರಳದ ನೈಷ್ಠೆ. ಪ್ರಸಾದವನ್ನ ಕೊಂಡದ್ದು ಮತ್ತೆ ವಾಪಸ್ ಮರಳಬಾರದು. ಆಹಾರವ ಕಿರಿದು ಮಾಡಿರಣ್ಣ ಅಂತ ಮಹಾದೇವಿ ಅಕ್ಕ ಹೇಳ್ತಾರೆ. ಅನೇಕರು ಕೊಂಡು ಮರಳದು ಅಂತಂದ್ರೆ ವಾಪಸ್ ಎಲ್ಲೂ ತಗೊಂಡು ಹೋಗಂಗಿಲ್ಲ, ಎಲ್ಲ ಅಲ್ಲೇ ಖಾಲಿ ಮಾಡ್ಬೇಕು ಅಂತ ಇಲ್ಲ. ಒಳಿಕೆ ಕೊಂಡದ್ದು, ಒಟ್ಟಿಗೆ ಕೊಂಡದ್ದು ಮರಳಬಾರದು. ಆ ಕ್ರಮವನ್ನು ಅರ್ಥ ಭೋಗಿಸ್ಬೇಕು. ಯಾಕೆಂದ್ರೆ ರುಚಿಯಾದ ಸಿಕ್ಕಿದ್ರೆ ಹಿಗ್ಗಮುಗ್ಗ ತಿನ್ನಂತ ಪದ್ಧತಿ ಕೆಲವರಿಗಿದೆ. ತಿಂದು ವಾಮಿಟ್ ಮಾಡೋಂತ ಪದ್ಧತಿ ಇದೆ. ಇದನ್ನ ಕೊಂಡು ಮರಳದಷ್ಟು ಎಷ್ಟು ಬೇಕೋ ಅಷ್ಟು ಇತಿ ಮಿತಿಯನ್ನ ಅರಿತು. ಯಾಕೆಂದ್ರೆ ದೇಹದ ಅತಿ ಪೋಷಣೆ ವಿಘ್ನವೆಂದುದು ಅಂತಕ್ಕಂಥ ಮಾತನ್ನ ಮಹಾದೇವಿ ಅಕ್ಕ ಹೇಳ್ತಾರೆ. ಈ ರೀತಿ ಇದ್ರೆ ಅದು ನಿಷ್ಠೆ. ತುಂತುರುವನಿ ಆರದುದೇ ಸಾವಧಾನ. ಆ ಪ್ರಸಾದವನ್ನ ಎಚ್ಚರಿಕೆಯಿಂದ ಕೊಳ್ಳಬೇಕು. ಒಂದು ಹನಿಯೂ ಕೂಡ, ಒಂದು ದ್ರವವೂ ಕೂಡ ಆಚೆ ಈಚೆ ಸೂಸಿ ವ್ಯರ್ಥ ಆಗದಂತೆ ಎಚ್ಚರಿಕೆ ವಹಿಸುವಂತದ್ದು ಅದು ಸಾವಧಾನ ಭಕ್ತಿ. ಆ ಪ್ರಸಾದವನ್ನ ಖಂಡಿತ ಮಾಡಿದ ಮೇಲೆ ಅದರ ತೇವಾಂಶವನ್ನ ಸರ್ವಾಂಗಕ್ಕೆ ಲೇಪನ ಮಾಡಿಕಣ ಅಂತದ್ದು. ಪ್ರಸಾದ ಬಟ್ಲಲ್ಲಿರುವಂತಹ ತೇವಾಂಶವನ್ನು ಕೂಡ ಆರ್ಲಿಕ್ಕೆ ಬಿಡದಂಗೆ ಅಂಗಲೇಪನ ಮಾಡ್ಕೊಳ್ಳಂತ ಪದ್ಧತಿ ಇದೆ. ಇದು ಪ್ರಸಾದದ ಸ್ವೀಕಾರ ಕ್ರಮದಲ್ಲಿ ಅನುಭವ ಭಕ್ತಿಯ ರೀತಿ. ಅಲ್ಲಿ ಆ ಪ್ರಸಾದ ಅದೃಶ್ಯವಾದದ್ದೇ ಆನಂದ ಭಕ್ತಿ ಅಂತ. ಅದರಿಂದ ಉಂಟಾದಂತ ಪರಿಣಾಮ ಅದು ಸಮರಸ ಭಕ್ತಿ. ಅದು ಚಿತ್ರ ಸಾಂಬುದಿಯ ಚಿತ್ರಸ ಕೂಡಿದಂತೆ ಐಕ್ಯಾನುಭಾವದ ಸ್ಥಿತಿ. ಈ ಭಾವದಲ್ಲಿ ಷಟಸ್ಥಲ ಷಡ್ಭಕ್ತಿ ಯುಕ್ತವಾಗಿಯೇ ಅನ್ನಪಾನಾದಿಗಳು ಮೊದಲಾಗಿ ರೂಪಾಗಿ ಬಂದಂತಹ ಪದಾರ್ಥಗಳನ್ನ ಕೊಳ್ಳಬೇಕು ಅಂತಕ್ಕಂಥ ಮಾತು. ಹಿಂಗೆ ಪ್ರಸಾದ ತತ್ವವನ್ನ ಆಚರಣೆ ಮಾಡುವಲ್ಲಿ ಈ ರೀತಿಯಾಗಿ ಹೇಳಿರುವಂತಹ ಅನೇಕ ಶರಣರು ಈ ರೀತಿಯಾಗಿ ಇಲ್ಲಿರುವಂತಹ ಆಚರಣೆ ಮಾರ್ಗ ಮತ್ತೆ ಒಳ ಹೊರಗಿನ ಎಲ್ಲ ಮರ್ಮಗಳನ್ನ ತಿಳಿದು
ಪ್ರಸಾದವನ್ನ ಸ್ವೀಕರಿಸಬೇಕು. ಪ್ರಸಾದ ಆತ್ಯಂತಿಕವಾಗಿ ನಾವು ಪರಿಭಾವಿಸಿದಾಗ ಆ ನಿರಾಕಾರ ಪರತತ್ವ ಅಂತಕ್ಕಂಥದ್ದೇ ಅಂತಿಮವಾಗುತ್ತೆ. ಅಷ್ಟೆಲ್ಲ ಗೊತ್ತಾದ್ಮೇಲೆ ಇಂಥ ಭೌತಿಕವಾದ ಆಚರಣೆಗಳ ಅನಿವಾರ್ಯ ಇದೆಯಾ ಅಂತಕ್ಕಂಥ ಪ್ರಶ್ನೆನೂ ಕೂಡ ಬಂದರೂ ಬರ್ಬೋದು. ಆದ್ರೆ ಆ ಪ್ರಶ್ನೆ ಬಂದದ್ದು ಸಮಂಜಸವಲ್ಲ ಅಷ್ಟೇ. ಯಾಕೆಂದ್ರೆ ಪ್ರಕೃತಿ ವಿಡಿದಿಹುದು ಪ್ರಾಣ, ಪ್ರಾಣ ವಿಡಿದಿಹುದು ಜ್ಞಾನ, ಜ್ಞಾನ ವಿಡಿದಿಹುದು ಗುರುಲಿಂಗ ಜಂಗಮ. ಆ ಗುರುಲಿಂಗ ಜಂಗಮದ ಪ್ರಸಾದವ ಸಾಕಾರವೆಂದು ಸಗುಣವೆಂದು ಹಿಡಿದು ನಿರ್ಗುಣವೆಂದು ಸಂದೇಹಿಸುವ ವ್ರತಗೇಡಿಗಳ ಮುಖವ ಎನಗೊಮ್ಮೆ ತೋರದಿರು ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಯಾಕೆ ಅಂದ್ರೆ ಪ್ರಕೃತಿ ಹಿಡಿದಿರೋದೀಗ ಪ್ರಾಣ, ಈ ತನು ಪ್ರಕೃತಿಯನ್ನು ಹಿಡಿದಿರುವಂತದ್ದು ಚೈತನ್ಯ, ಪ್ರಾಣ ಹಿಡಿದಿರೋದು ಜ್ಞಾನ, ಆ ಜ್ಞಾನ ಹಿಡಿದಿರೋದು ಗುರುಲಿಂಗ ಜಂಗಮ ಅಂತಕ್ಕಂಥ ತತ್ವ. ಆ ಗುರುಲಿಂಗ ಜಂಗಮ ತತ್ವ ಮೂಲದಲ್ಲಿ ಅದು ನಿರಾಕಾರ. ಆ ನಿರಾಕಾರ ಆ ಬಟ್ಟ ಬಯಲಲ್ಲಿದ್ರೆ ಅದು ವ್ಯಕ್ತವಾಗದು ಅಂತಕ್ಕಂಥ ಕಾರಣಕ್ಕಾಗಿ ಭಕ್ತಿ ಲೀಲಾ ವೈಭವಗಳನ್ನ ಹೇಳಿ ಆಚರಿಸಿ ತೋರುವಂತಹ ಕಾರಣಕ್ಕಾಗಿ ಗುರುಲಿಂಗ ಜಂಗಮ ಅಂತಕ್ಕಂಥ ಸಾಕಾರ ಸ್ವರೂಪವನ್ನ ಪಡೆಯಿತು. ಈ ಸಾಕಾರ ಗುರುಲಿಂಗ ಜಂಗಮ ಸ್ವರೂಪದಿಂದ ಬಂದದ್ದು ಎಲ್ಲವೂ ಪ್ರಸಾದವೇ. ಹಂಗಾಗಿ ಅದು ಸಗುಣವೂ ಹೌದು, ಅದು ನಿರ್ಗುಣವೂ ಹೌದು ಅಂತಕ್ಕಂಥ ಮಾತನ್ನ ತಿಳಿದು ಆತ್ಯಂತಿಕವಾಗಿ ಆ ಪರಮ ಪ್ರಸನ್ನತೆಯೇ ಪ್ರಸಾದ ಅಂತಕ್ಕಂಥದ್ದು ನಿರ್ಣಯ ಆದ್ರೂ ಕೂಡ ಈ ಆಚಾರ ಮಾರ್ಗವನ್ನ ಸಾಕಾರವಿಡಿದು ಆಚರಿಸುವಂತಹ ಆಚಾರ ಮಾರ್ಗವನ್ನ ಅತಿಗಳೆಯುವಂತಿಲ್ಲ, ಅದನ್ನ ನಿರಾಕರಿಸುವಂತಿಲ್ಲ ಅಂತಕ್ಕಂಥದ್ದನ್ನ ನಾವು ತಿಳಿಬೇಕು. ಯಾಕೆಂದ್ರೆ ಇದು ಆಚರಣೆಯ ಕ್ರಮ. ಆಚರಣೆ ಇದ್ರೆ ಮಾತ್ರ ಜ್ಞಾನಕ್ಕೆ ಬೆಲೆ, ಆಚರಣೆ ಇದ್ರೆ ಮಾತ್ರ ಅಂತರಂಗದ ವಿಕಾಸ. ಹಿಂಗೆ ಇನ್ನು ಅನೇಕ ರೀತಿಯಾಗಿ ಪ್ರಸಾದ ಆಚರಣೆ ಒಳಗೆ ಹೇಳ್ತಾರೆ. ಬಯಸಿ ಬಂದುದು ಅಂಗಭೋಗ, ಪ್ರಸಾದವನ್ನ ಸ್ವೀಕರಿಸಬೇಕಾದ್ರೆ ಅದು ಇದು ಉಪ್ಪು ಹುಳಿ ಖಾರ ಕಹಿ ಅಂತ ರುಚಿಯನ್ನ ಅರಸುವಂತಿಲ್ಲ. ಯಾಕೆಂದ್ರೆ ಈ ಷಡು ರುಚಿ ಮೀರಿದಂಥದ್ದು ಪ್ರಸಾದ ಅಂತಕ್ಕಂಥ ನಿರ್ಣಯ ಇರಬೇಕು. ಪ್ರಸಾದ ಅಂದ್ರೆ ಉಪ್ಪಲ್ಲ, ಪ್ರಸಾದ ಅಂದ್ರೆ ಖಾರ ಪುಡಿ ಅಲ್ಲ, ಪ್ರಸಾದ ಅಂದ್ರೆ ಹುಣಸೆಹಣ್ಣಲ್ಲ, ಈ ಉಪ್ಪು ಹುಳಿ ಖಾರ ಕಹಿ ಸಿಹಿ ಅಲ್ಲ. ಪ್ರಸಾದ ಅಂತಕ್ಕಂಥದ್ದು ಈ ಷಡು ರುಚಿಯನ್ನೂ ಕೂಡ ಮೀರಿ ನಿಂತಹ ಸ್ವರೂಪ ಅಂತಕ್ಕಂಥದ್ದರೆ ತಿಳಿದ ಮೇಲೆ ಈ ಪ್ರಸಾದದಲ್ಲಿ ಕರ್ಣಾದಿಗಳೆಲ್ಲ ಪರಶಿವನೆಂದರಿದ ಬಳಿಕ ಆ ಕರ್ಣಾದಿಗಳ ಭೋಜನಗಳು ಏನಬಾರದೆಂದು ಶಿವಪ್ರಸಾದವೆಂಬ ನಾಮವಿಟ್ಟನೆಯ ಶ್ರೀಗುರು. ಇದು ಕಾರಣ ಬಂದ ಪದಾರ್ಥವ ಪ್ರಸಾದವೆಂದು ಶಿವಪ್ರಸಾದವೆಂದು ಭುಂಜಿಸಬೇಕಲ್ಲದೆ. ಹುಳಿ ಉಪ್ಪು ಕಹಿ ಸಿಹಿ ಎಂದರೆ ನರಕ ತಪ್ಪದು ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಸಿದ್ದರಾಮೇಶ್ವರರು. ಹಿಂಗೆ ಯಾವುದೇ ಪದಾರ್ಥಗಳನ್ನ ರುಚಿಯನ್ನ ಅರಸದೇ ಇರುವಂತದ್ದು, ಹಿತಮಿತಿಯಲ್ಲಿ ಕೊಳ್ಳುವಂಥದ್ದು, ಇಷ್ಟ ಪ್ರಾಣ ಭಾವಕ್ಕೆ ರೂಪು ರುಚಿ ತೃಪ್ತಿಗಳನ್ನ ಅರ್ಪಿಸ್ತಾ ಇದ್ದೀನಿ ಅಂತಕ್ಕಂಥ ಭಾವದಿಂದ ಯಾವುದೇ ಪದಾರ್ಥಗಳನ್ನ 3 ಬಾರಿ ಆ ಲಿಂಗದ ಕಡೆಗೆ ಕೈ ಮಾಡಿ ತೋರಿಸಿ ಆ ಸದ್ಭಾವದಿಂದ ಕೊಳ್ಳುವಂಥದ್ದು. ಹಿಂಗೆ ಕೆಲವು ಸಾಮಾನ್ಯ ಆಚರಣೆಗಳನ್ನಾದ್ರೂ ಇಟ್ಕೋಬೇಕಾಗುತ್ತೆ. ಇಷ್ಟೆಲ್ಲ ಪ್ರಸಾದ ತತ್ವದ ಒಳ ಹೊರಗಿನ ಲಕ್ಷಣಗಳಾಗಿದ್ದಾವೆ. ಇಂತಹ ಪ್ರಸಾದ ತತ್ವದ ಜ್ಞಾನ ಮತ್ತೆ ಆಚರಣೆಯಲ್ಲಿ ನೀವೆಲ್ಲ ಇದ್ದೀರಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದ್ ವೇಳೆ ಇನ್ನೂ ದೋಷ ಇದೆ ನಮ್ಮಲ್ಲಿ ಅಂತಕ್ಕಂಥದ್ದು ಏನಾದ್ರೂ ಇದ್ರೆ ಆ ದೋಷವನ್ನ ನಿವಾರಣೆ ಮಾಡುವಂತಹ ಉದ್ದೇಶಕ್ಕಾಗಿ ತಿಳಿದು ಆಚರಿಸುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರಯತ್ನಶೀಲರಾಗೋಣ ಅಂತ ಹೇಳ್ತಾ, ಇದುವರೆಗೆ ಪ್ರಸಾದ ತತ್ವವನ್ನ ಕುರಿತು ಚಿಂತನೆ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟು ಎಲ್ಲರೂ ಕೂಡ ಶಾಂತವಾಗಿ ಹೇಳಿದ್ದೀರಿ. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೇನೆ. ಶರಣಾರ್ಥಿಗಳು. ಪ್ರಶ್ನೆ ಇದೆಯಾ ಯಾರ್ದಾದ್ರು? ಇರ್ಲಿಲ್ಲ ಅಂದ್ರೆ ಸಮರ್ಪಣೆ ಶರಣ ಸಮರ್ಪಣೆ ಮಾಡ್ರ ಅವರ. ಓಕೆ, ಗುರುಬಸವಲಿಂಗಾಯ ನಮಃ. ಇಲ್ಲಿವರೆಗೂ ನಮಗೆ ಪ್ರಸಾದ ತತ್ವ ಬಗ್ಗೆ ಮಾಡಿದಂತ ಪೂಜ್ಯರಿಗೆ ಭಕ್ತಿ ಶರಣ ತಲುಪಿಸುತ್ತಾ ಪ್ರಸಾದ ವಿಸ್ತಾರವನ್ನ ಶರಣಾರ್ಥಿಗಳು.
ಈ ರೀತಿ ಪ್ರಸಾದ ಮಹತ್ವದ ವಿಸ್ತಾರ ನಮಗೆ ಅರಿವು. ಪ್ರಸಾದವೇ ಪರವಸ್ತು, ಪ್ರಸಾದವೇ ಪರಬ್ರಹ್ಮ, ಪರವಸ್ತುವಿನ ಪ್ರಸನ್ನತೆಯೇ ಪ್ರಸಾದವೆಂದು ಅರಿಯುವರು. ಬಾಹ್ಯದಲ್ಲಿ ಪೃಥ್ವಿಯಲ್ಲಿ ಸಕಲ ಜೀವರಾಶಿಗಳಿಗೆ ತೃಪ್ತಿ ನೀಡುವುದು ಅನ್ನ, ಆಹಾರ ಪಡೆದುಕೊಡುವುದೇ ಆಹಾರವೇ ಪ್ರಸಾದ ಎಂದು ತಿಳಿದರು. ಎಂದೆಂದಿಗೂ ಕಳಂಕವಿಂದ ಕಳಂಕವಿಲ್ಲದೆ ಶುದ್ಧ ಇರುವುದೇ ಪ್ರಸಾದ ಅಂತ ಹೇಳಿದರು. ಶ್ರೀ ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ನಮಗೆ ಯಾವ ರೀತಿ ಶುದ್ಧ ಸಿದ್ಧ ಪ್ರಸಿದ್ಧ ದೊರಕುತ್ತದೆ ಎಂಬುದಕ್ಕೆ ಶ್ರೀ ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಕರತಳ ಮೂಲಕವಾಗಿ ಕಳೆಯಾಗಿ ಕರಸ್ಥಳಕ್ಕೆ ಬಂದ ಇಷ್ಟಲಿಂಗವೇ ಶುದ್ಧ ಪ್ರಸಾದ, ಮನಕ್ಕೆ ಮಂತ್ರ ದೀಕ್ಷೆಯಿಂದ ಪ್ರಾಣಲಿಂಗವೇ ಸಿದ್ಧ ಪ್ರಸಾದ. ಇವೆರಡರ ಪರಿಣಾಮದಿಂದ ಭಾವದ ಭ್ರಮೆ ಅಳೆದು ಭಾವ ಪರಿಣಾಮವೇ ಪ್ರಸಿದ್ಧ ಪ್ರಸಾದ ಅಂತ ಹೇಳಿದ್ರು. ಈ ಪ್ರಸಾದಗಳು ವೇದಾದೀಕ್ಷೆಯಿಂದ ಭಾವದ ಪ್ರಸಿದ್ಧ ಪ್ರಸಾದವಾಯಿತು. ಮಂತ್ರ ದೀಕ್ಷೆಯಿಂದ ಮನದ ಸಂಕಲ್ಪ ವಿಕಲ್ಪ ಅಳಿದೆ ಸಿದ್ಧ ಪ್ರಸಾದವಾಯಿತು. ಕಾಯಕ್ಕೆ ಇಷ್ಟಲಿಂಗ ಸಂಬಂಧವಾದ ಕಾಯಿಲೆ ಸತ್ಕ್ರಿಯೆ ಸದಾಚಾರ ಅಳವಡಿಸಿದ ಶುದ್ಧ ಪ್ರಸಾದವೆಂದು ತಿಳಿಸಿದ. ನಮಗೆ ಭಕ್ತನ ಮುಕ್ತಿಗೆ ತಾಯಿ ಪ್ರಸಾದ ಅಂತ ಹೇಳಿದ್ರು. ಸದ್ಭಕ್ತನಲ್ಲಿ ಭಕ್ತಿಯಿಂದ ಹೊರಹೊಮ್ಮಿದ್ದೇ ಪ್ರಸಾದ ಎಂದು ಹೇಳಿದರು. ರೂಪಾಗಿ ಬಂದು ಇಷ್ಟಲಿಂಗಕ್ಕೆ ಅರ್ಪಿಸಿ, ರುಚಿಯಾಗಿ ಬಂದು ಪ್ರಾಣಲಿಂಗಕ್ಕೆ ಅರ್ಪಿಸಿ, ತೃಪ್ತಿಯ ಭಾವದಿಂದ ಅರ್ಪಿಸುವುದು ಶುದ್ಧ ಸಿದ್ಧ ಪ್ರಸಾದ ಎಂದು ಅರಿವಿದರು. ಪ್ರಾಣಕ್ಕೆ ಕಳೆ ನೀಡುವುದೇ ಪ್ರಸಾದ. ಪ್ರಸಾದವನ್ನು ಯಾರು ಭಕ್ತನಾದವನು ಪ್ರಸಾದ ಸ್ವರೂಪ ಆಗ್ಬೇಕಾದ್ರೆ ಆ ಪ್ರಸಾದದ ಸ್ವರೂಪ ದಾನ ಆವಾಗ ಮಾತ್ರ ಪ್ರಸಾದಕ್ಕೆ ಅಂತ ಹೇಳಿ ನಮ್ಗೆ ತಿಳಿಸಿದ್ರು. ಅಷ್ಟೇ ಇಲ್ಲ, ಬಾಹ್ಯದ ಬದುಕಿನಲ್ಲಿ ಜೀವನದಲ್ಲಿ ನಾವು ಪ್ರಸಾದವನ್ನು ಯಾವ ರೀತಿ ಶುದ್ಧವಾಗಿ ಪ್ರಸಾದ ಮಾಡ್ಕೋ, ಪ್ರಸಾದ ಆದ್ಮೇಲೆ ಆ ಪ್ರಸಾದ ಆದ್ಮೇಲೆ ಅದಕ್ಕೆ ಭಸ್ಮ ಧರಿಸ್ಬೇಕು. ಯಾಕಂದ್ರೆ ಪ್ರಸಾದ ಅಖಂಡವಾಗಿ ಆಗ್ಬೇಕಾದ್ರೆ ಆ ಪ್ರಸಾದ ಆದ ಭಕ್ತಿಯಿಂದ ಆ ಪ್ರಸಾದಕ್ಕೆ ಭಸ್ಮವನ್ನು ಧಾರಣೆ ಮಾಡಿದಾಗ ಆ ಪ್ರಸಾದ ಯಾವಾಗ್ಲೂ ಅದು ಒಂದು ವಿಸ್ತಾರ ಆಗತ್ತೆ ಹೊತ್ತು ಅದು ಯಾವಾಗ್ಲೂ ಪ್ರಸಾದ ಕುಂದೋದಲ್ಲ. ಆ ಒಂದಿನ ಮಾಡ್ಬೇಕು ಅಂತ ಹೇಳಿದ್ರು. ಹಿಂದೆ ಆ ರೀತಿ ನಡೀತಾ ಇದ್ರು. ಆದ್ರೂ ಈಗ ಕೆಲವೊಂದು ಈ ಒಂದು ತತ್ವದಿಂದ ಪ್ರಸಾದ ಮಾಡ್ಬೇಕಾದ್ರೆ ಸ್ನಾನ ಮಾಡಿ ನಾವು ಪ್ರಸಾದ ಮಾಡೋದು ಮತ್ತು ಪ್ರಸಾದ ಮಾಡಿದಾದ್ಮೇಲೆ ಆ ಪ್ರಸಾದ ಅದು ಯಾವಾಗ್ಲೂ ಹುಲಸಾಗ್ಲಿ ಅಂತ ಹೇಳಿ ಹಂಗ್ ಭಸ್ಮ ಧರಿಸಿದ್ರು. ಅವಾಗೆಲ್ಲ ಒಲೆ ಬುದ್ಧಿನ ಅದಕ್ಕೆ ಪಾತ್ರೆಗಳಿಗೆ ಧರಿಸ್ತಾ ಇದ್ರು. ಆಮೇಲೆ ಆ ಪಾತ್ರೆ ಅಡಿಗೆ ಮಾಡ್ಬೇಕಾದ್ರೂ ಸಹ ಒಲೆಯನ್ನು ಸಹ ಎಲ್ಲ ಶುದ್ಧ ಮಾಡಿ ಅದಕ್ಕೆಲ್ಲ ಭಸ್ಮ ಧಾರಣೆ ಮಾಡ್ತಾ ಇದ್ರು. ಈಗ ನಾವು ಆಚಾರ್ಯರಿಗೆ ಗ್ಯಾಸ್ಗೆ ಭಸ್ಮ ಧರಿಸಿ ಪ್ರಸಾದ ಆದ್ಮೇಲೆ ಒಂದೊತ್ತಿಗೆ ಆಚರಣೆಗಳು ಮಾಡ್ತಾ ಇದ್ದಾರೆ. ತತ್ವವಾಗಿ ನಿಂತವ್ರು ಇದು ಮಾಡ್ಬೇಕಾದ್ರೂ ಸಹ ಆ ಪ್ರಸಾದವನ್ನು ಶುದ್ಧ ಭಾವದಿಂದ ಮಾಡ್ಬೇಕು ಅಂತ ನಮ್ಗೆ ತಿಳಿಸಿದ್ರು. ಶುದ್ಧ ಭಾವದಿಂದ ಮಾಡಿದಾಗ ಮಾತ್ರ ಅದು ಎಲ್ಲರಿಗೂ ಒಂದು ಪ್ರಸನ್ನತೆ ಭಾವ ಮೂಡುತ್ತೆ ಅನ್ನೋದನ್ನ ನಮ್ಗೆ ಅರಿದ್ರು. ಅಷ್ಟೇ ಇಲ್ಲದೆ ನಮಗೆ ದಶವಿಧ ಪಾದಗಳ ವಿವರಣೆಗಳನ್ನೆಲ್ಲ ತಿಳಿಸಿದ್ರು. ಮತ್ತೆ ಅಲ್ಲಿ ಪ್ರಸಾದವನ್ನ ತ್ರಿವಿಧ ಪ್ರಸಾದ ಬಿಡ್ಬೇಕಾದ್ರೆ ಜ್ಞಾನ ಅನುಭವದಿಂದ ಪಡೆದಾಗ ಮಾತ್ರ ತ್ರಿವಿಧ ಪ್ರಸಾದ ಸಂಬಂಧ ಆಗುತ್ತೆ ಅಂತೇಳಿ ಈ ರೀತಿ ಪ್ರಸಾದ ವಿಸ್ತಾರವನ್ನ ಪರಿಪೂರ್ಣವಾಗಿ ನಮಗೆ ಆ ಪ್ರಸಾದವನ್ನ ಅರಿವಿದಂತ ಪೂಜ್ಯರಾದಂತ ಸ್ವಾಮೀಜಿಯವರ ಭಕ್ತಿ ಪಾದಕ್ಕೆ ಭಕ್ತಿಯ ಶರಣು ಅರ್ಪಿಸುತ್ತಾರೆ. ಎಲ್ಲ ತಾಯಿಗೂ ಎಲ್ಲ ಶರಣರಿಗೂ ಭಕ್ತಿಯ ಶರಣ. ಏನು ರಮ್ಯಾ ಹ್ಯಾಂಡ್ ರೈಸ್ ಮಾಡಿದ್ದಾರೆ ಏನಮ್ಮ? ಸಂಪನ್ನ ಮಾಡೋಣ. ಯಾರ್ದು ಪ್ರಶ್ನೆ ಇಲ್ಲ ಅಂದ್ರೆ ಸಂಪನ್ನ ಮಾಡೋಣ. ತಂದೆ ನೀನು, ತಾಯಿ ನೀನು, ಹೇಳ್ರುವ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮಯ ಧರ್ಮ, ಶರಣ ಸತಿ ಲಿಂಗಪತಿ ಹರ ಮಹಾದೇವ. ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು. ಎಲ್ಲರಿಗೂ ಭಕ್ತಿ ಶರಣಾರ್ಥಿಗಳು. ಸರ್ವರಿಗೂ ಭಕ್ತಿಯ ಶರಣ.